ಮಳೆ ಬರುವಾಗಿದೆ, ಅಲ್ಲಿರೋದೆಲ್ಲ ತಗೊಳ್ರೆ. ಇವತ್ ಕೌಸಲ್ಯ ಅಕ್ಕ ಮಳೆಲಿ ಫುಲ್ ನೆನಿತಾರೆ. ಅಯ್ಯೋ ನೀನ್ ಬೇರೆ, ನನ್ ಮಗಳ ಮಳೆ ನೆನೆಯೋದು. ಮಳೆ ಅಲ್ಲಿ ಬರ್ತಿದೆ ಅಂದ್ರೆ ಅವಳು ಇಲ್ಲಿ ಬಂದಿರ್ತಾಳೆ. ಏನ್ ಗಾಳಿ ಮಳೆ ಇದು! ಕೌಸಲ್ಯ, ಅಯ್ಯೋ ಅಲ್ಲಿ ನೋಡ್ರು. ಅಯ್ಯೋ ನಿಧಾನ ಕಣೆ, ನಿಧಾನ. ಏನೋ ಅರ್ಜುನ್, ಅಪ್ಪ ನೀವು ನೋಡ್ಬೇಕಾಗಿತ್ತಪ್ಪ, ಮಳೆ ಹಿಂಬಾಲಿಸ್ಕೊಂಡ್ ಬರ್ತಿತ್ತು. ಯಾವ ತರ ಓಡ್ದೆ ಗೊತ್ತಾ? ಹಿಂದೆಯಿಂದ ಮಳೆ ಬರ್ತಾ ಇದ್ರೆ ನಾನು ನೆನಿತೀನಿ ಅಂತ ಒಂದೇ ಟೆನ್ಷನ್. ಮಳೆನ ನಾನಾ ಅಂತ ಓಡಿ 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 ಒಂದ್ ಡ್ರಾಪು ಮೈ ಮೇಲೆ ಬೀಳ್ದಿರೋ ಹಂಗೆ ಮನೆ ಒಳಗಡೆ ಬಂದು ಜಮಾಯಿಸ್ಬಿಟ್ಟೆಪ್ಪ. ನೀನ್ ಯಾರ ಮಗಳಮ್ಮ? ಚಿದಂಬರಂ ಮಗಳು. ಹೆಂಗೆ ನನ್ ಮಗಳು? ನೆನೆದೇ ಇದ್ರೆ ನಿಮ್ ಮಗಳು, ನೆನೆದ್ರೆ ನನ್ ಮಗಳ. ಏಯ್ ಹೋಗೊಂದ್ ಲೋಟ ಕಾಫಿ ತಗೊಂಬ. ಹೇ ಹೋಗೆ. ಅಯ್ಯೋ ನಿನ್ಗೆ ನಮಸ್ಕಾರಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ಒಂದ್ ನಿಮಿಷ ಇರಿ, ಅಪ್ಪನ್ ಕರಿತೀನಿ. ನಿಮ್ಮನ್ನೇ ನೋಡಕ್ ಬಂದ್ವಿ. ಸರಿ, ಒಳಗಡೆ ಬನ್ನಿ. ಇಲ್ಲಮ್ಮ, ಪರವಾಗಿಲ್ಲ, ಇರ್ಲಿ. ದೇವಸ್ಥಾನದೊಂದು ಸಣ್ಣ ಸಮಸ್ಯೆ. ಯಜಮಾನ್ರ ಅಲ್ಲಿಂದ ದೇವಸ್ಥಾನದ ಕಮಿಟಿಯಲ್ಲಿ ನಾನು ಇರಲ್ಲ, ಇನ್ನೊಬ್ರನ್ನ ನೋಡ್ಕೊಳ್ರಿ ಅಂತ ಅಲ್ಲಿಂದ ಕೋಪ ಮಾಡ್ಕೊಂಡ್ ಬಂದ್ಬಿಟ್ರಮ್ಮ. ಅದನ್ನೇ ನಿಮ್ಮ ಹತ್ರ ಹೇಳಿ ಹೇಗಾದ್ರೂ ನಿಮ್ ತಂದೆಯವ್ರ ಮನ್ಸು ಬದಲಾಯಿಸಿ ಕರೆಯೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ನಮ್ಮಪ್ಪಂಗೆ ನಾನಂದ್ರೆ ತುಂಬಾ ಇಷ್ಟ. ನಾನು ಏನು ಹೇಳಿದ್ರು ಕೇಳ್ತಾರೆ, ನಿಜಾನೇ. ಆದರೆ ನಮ್ಮಪ್ಪಂಗೆ ಇಷ್ಟ ಆಗದೆ ಇರೋ ವಿಷಯನ ನಾನು ಕೇಳೋಕ್ಕಾಗಲ್ಲ. ಅದಾಗಲ್ಲ. ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ. ನಮ್ಮಪ್ಪಂಗೆ ಇಷ್ಟ ಇಲ್ದಿರೋ ವಿಷಯನ ನಾನು ಯಾವತ್ತೂ ನನ್ನ ಕನಸಲ್ಲೂ ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ. ಕ್ಷಮಿಸ್ಬಿಡಿ. ಏನು ಇನ್ನು ಸುರೇಶ್ ಬಂದೇ ಇಲ್ಲ? ಬಂದ್ಬಿಡ್ತಾನಮ್ಮ. ಹೌದು, ವರ್ಷ ಹಬ್ಬಕ್ ಬರ್ತೀನಿ ಅಂತ 1000 ಸಲ ಹೇಳ್ತಾನೆ, ಬರಲ್ಲ. ಈ ವರ್ಷನೂ ಹಾಗೆ ಅನ್ಕೋತೀನಿ. ಅಂತ ಕೆಲ್ಸ ಏನಿದ್ಯೋ ಅವನಿಗೆ? ಹೌದು, ಅವನ್ಗೆ ನಿಂದಿದಾರ ಮುಂದಿದಾರ, ಒಬ್ನೇ ತಾನೆ, ಬೇಗ ಬರೋದಕ್ಕೇನು? ಏಯ್, ನೀನೇನು ಅಂತ ಮಾತಾಡ್ತಿದ್ಯಾ? ಮೊದ್ಲೇ ಅವನಿಗೆ ಯಾರು ಇಲ್ಲ ಅಂತ ಬೇಜಾರಾಗಿರ್ತಾನೆ. ನಮ್ ಕುಟುಂಬನೇ ತಾನೇ ಆಧಾರ. ನೀನು ಓಕೆ, ಸಾರಿ ಮಾ. ಸರಿ. ಏಯ್, ಟಿಕೆಟ್ ಎಲ್ಲೋ? ನನ್ನ ಹತ್ರ ಭದ್ರವಾಗಿದೆ ಅಮ್ಮ. ಹೌದು, ನಮ್ಮ ಹತ್ರ ಬ್ಯಾಗ್ ಕೊಟ್ಟು ಅವನೆಲ್ಲೋದ? ಇಲ್ಲ ಅಮ್ಮ, ಡ್ರೈವರ್ ಹತ್ರ ಕಾರ್ ಕೊಟ್ಟು ಅಲ್ಲಿ ಪಾರ್ಕ್ ಮಾಡಕ್ ಹೇಳಿದೆ ಅಮ್ಮ. ಅನ್ಕೊಂಡೆ ಇದ್ ನಿನ್ ಕೆಲ್ಸ ತಾನೆ. ನೀನ್ ಇದೆಯಲ್ಲ, ಟೈಮ್ ಬೇರೆ ಆಯ್ತು, ಟ್ರೈನು ಹೊರಡ್ತಾ ಇದೆ. ಸುರೇಶ್ ಈ ಸರಿ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದಾನಮ್ಮ, ಖಂಡಿತ ಬರ್ತಾನೆ. ಇಲ್ಲಮ್ಮ, ಸುರೇಶ್ ಖಂಡಿತ ಬರಲ್ಲ, ಯಾಕಂದ್ರೆ ಅವ್ನಿಗೆ ಪ್ರಾಮಿಸೇ ಮಾಡಿಲ್ವಲ್ಲ. ಖಂಡಿತ ಬರ್ತಾನೆ. ಬರ್ತಾನೆ. ಏ, ಬಂದ್ಬಿಟ್ನಲ್ಲೋ. ಶಂಕರ್ ಗೀತ ಎಲ್ಲ ಊರಿಂದ ಬಂದಾಯ್ತು. ಗೌತಮ ಪರಿಮಳ ಬಂದ್ರು ಅನ್ಸುತ್ತೆ. ಬನ್ನಿ ಬನ್ನಿ, ಎಲ್ರು ಬೇಗ ಬನ್ನಿ. ನನ್ ಕಾರಿಂದ ಇಳಿಯೋ ತನಕ
ಬನ್ನಿ ಬನ್ನಿ ಬಂದ್ಬಿಟ್ರಾ? ಬನ್ನಿ. ಅಜ್ಜಿ ಏ ಶಂಕರ ಮಕ್ಳ, ಹೇಗಿದ್ದೀರಾ? ನೋಡ್ಕೊಂಡು ಯಾಕೆ ಹಂಗೆಲ್ಲ ಮಾಡ್ತೀಯ? ತಾತ ಏಟ್ ಬಿದ್ಬಿಡುತ್ತೆ ಹೊಟ್ಟೆ ಒಳಗಡೆ ಮಗು ಇದೆ. ಹೋದ್ ವರ್ಷನೇ ಮಗು ಹೋಗುತ್ತೆ ಅನ್ಕೊಂಡೆ ಇನ್ನೂ ಆಗಿಲ್ವಾ? ಒಂದ್ ವೇಳೆ 2 ಮಕ್ಳಿರ್ಬೋದು. ಹಾಕ್ತೀನಿ ನೋಡಿ ಹೊಟ್ಟೆ ದಪ್ಪ ಇರೋದಕ್ಕೆ ನೋಡು ನಾನೇ ಆಡ್ಕೋತಾನೆ. ಪರಿಮಳ ಹೇಗಮ್ಮ ಇದೀಯಾ? ಚೆನ್ನಾಗಿದ್ದೀನಿ ಅತ್ತೆ. ಅಮ್ಮಗೇನು ಹೋದ ವರ್ಷ 72 ಕೆಜಿ ಇದ್ರು, ಈ ವರ್ಷ 92 ಕೆಜಿ ನೋಡು, ಬಾಯಿ. ಏನಮ್ಮ 2 ದಿನ ಮುಂಚೆನೆ ಬರ್ಬೋದಾಗಿಲ್ಲ? ನೆನ್ನೆ ತಾನೇ ಇವ್ನ್ ಕೆಲ್ಸ ಹೌದು, ಮುಗ್ದಿದ್ದು. ಇವಳು ತಾತ ಇದಾರಲ್ಲ, 1 ವಾರದಿಂದ ಬರ್ಲಿಲ್ಲ ಅಂತ ಕೇಳ್ತಾನೆ ಇದಾರೆ ಒಂದೇ ಸಮ. ನೀವೆಲ್ರೂ ಊರ ಹಬ್ಬಕ್ ಬಂದಿದ್ದೀರಾ, ಆದ್ರೆ ಅವ್ರಿಗೆ ನೀವೆಲ್ಲ ಬರೋದೇ ಊರಬ್ಬ, ಗೊತ್ತಾ? ಬನ್ನಿ 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 ಎಲ್ಲ ಬನ್ನಿ. ಏ ಸುರೇಶ್, ಏನೋ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ, ಬಾರೋ. ಏ ಸಾರಿ ಕಣೋ, ಎಲ್ಲರೂ ನೋಡಿದ ಖುಷಿಲಿ ನೀನ್ ಮರ್ತ್ಬಿಟ್ಟೆ, ಸಾರಿ. ಆ ಸಂತೋಷ ಕೆಡಿಸ್ಬಾರ್ದಂತಾನೆ ನಾನು ಸುಮ್ಮನಿದ್ದೆ. ಬ್ಯಾಗ್ ತೆಗ್ದಿಡು, ಡ್ರೈವರ್ ಎತ್ಕೊಂಡ್ಬರ್ತಾನೆ. ಓಕೆ ಓಕೆ. ಓದಲ್ಲ ಹೆಂಗಮ್ಮ ಇದೆ? ಈ ವರ್ಷದಲ್ಲಿ ಎಲ್ಲಾನು ಮುಗ್ಬಿಡುತ್ತೆ ತಾತ. ಪಾಸ್ ಆದ್ರೆ ತಾತ ತಾತ ಯಾವಾಗ್ಲೂ ಪಾಸ್ ಆದ್ರು. ನೀನ್ ಸುಮ್ನೆ ನೋಡಜ್ಜಿ. ಇರಪ್ಪ. ತಾತ, ನನ್ ಮೊಮ್ಮಗಳು ಪಾಸ್ ಇವನೇ ನನ್ನ ಆಗಿರ್ತಾಳೆ. ಫ್ರೆಂಡ್ ಸುರೇಶ್, ಹಬ್ಬಕ್ಕೋಸ್ಕರ ಮನೆ ಕರ್ಕೊಂಡು ಬಂದೆ. ನನಗೆ ಆಶೀರ್ವಾದ ಮಾಡಿ ತಾತ. ಚೆನ್ನಾಗಿರಪ್ಪ. ಸುರೇಶ್, ನಮ್ಮ ತಾತ ಹತ್ರ ಫಸ್ಟ್ಗೆ ಆಶೀರ್ವಾದ ತಗೊಂಡಿದ್ಯಲ್ಲ, ಇನ್ಮೇಲೆ ನೋಡು ಲೈಫಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಅದೆಲ್ಲ ಸರಿ, ಈ ತಾತಂಗೋಸ್ಕರ ಏನಪ್ಪ ತಗೊಂಡ್ಬಂದಿದ್ಯಾ? ಅಯ್ಯೋ ಸಾರಿ ತಾತ, ಪ್ಲೀಸ್ ತಾತ, ಮರ್ತ್ಬಿಟ್ಟೆ ತಾತ. ಇದು ತುಂಬಾ ಚೆನ್ನಾಗಿದೆ ರೀ. ನನ್ ಮೊಮ್ಮಗ ಬರೋದೇ ದೊಡ್ಡ ವಿಷಯ, ಅದ್ರಲ್ಲೂ ಅತ್ತಗೋಬಾ ಇತ್ತಗೋಬಾ ಅಂತ ಹೇಳೋದು ಏನ್ ಚೆನ್ನಾಗಿರುತ್ತೆ. ಯಾಕಜ್ಜಿ ನಮ್ ತಾತನ್ ಬೈತಿದ್ಯಾ? ಏಯ್, ನೀನೇನೆ ನಮ್ಮ ಅಜ್ಜನ್ ಬೈತಾ ಇದೀಯಾ? ನೀನ್ ಯಾಕೋ ನನ್ನ ಮೊಮ್ಮಗಳನ್ನ ಬೈತಿದ್ಯಾ? ನೀನ್ ಯಾಕೋ ನನ್ನ ಮೊಮ್ಮಗನ್ ಬೈತಾ ಇದೀಯಾ? ನೀನ್ ಯಾಕೋ ಎಲ್ಲರೂ ಓಡಿಸ್ತಿದ್ಯಾ? ಪಂಚಾಯತಿ ಅಂದ್ರೆ ಮಾತಾಡ್ತಾನೆ ಇರ್ಬೇಕು. ಒಬ್ರು ಮುಖ ಒಬ್ರು ನೋಡ್ಕೊಂತ ಕುತ್ಕೊಂಡ್ರೆ ಹೆಂಗೆ? ಬೇಗ ಏನಾದ್ರೂ ಒಂದು ತೀರ್ಪು ಹೇಳ್ಬೇಕಲ್ವಾ? ಇರಾ, ಮೈನರ್ ಕುಂಜುಮಣಿ ಒಲ್ಲಿನ ಕೆಡಿಸ್ಬಿಟ್ಟ. ಒಳ್ಳೆ ತೀರ್ಪೆ ತಾನೆ, ಕೆಡಿಸಿರೋ ಇವನೇ ಅವಳನ್ನ ಮದುವೆ ಆಗ್ಬೇಕು. ಅದಿಲ್ಲ ಅಂದ್ರೆ ಪಂಚಾಯತ್ಗೆ 2,000 ರೂಪಾಯಿ ದಂಡ ಕಟ್ಬೇಕು. ಏನ್ ಹೇಳ್ತೀರಾ? ಸರಿ ತಾನೆ? ಸರಿ ಅಯ್ಯ. ಅಷ್ಟೇ. ಏನ್ರಿ ಇದು ಅನ್ಯಾಯ? ಹಾಳ್ ಮಾಡ್ದನ್ ಜೊತೆನೆ ಮದ್ವೆನಾ? ಹಾಗಾದ್ರೆ ಮದ್ವೆ ಆಗ್ಬೇಕು ಅಂದ್ರೆ ಅವಳನ್ನ ಹಾಳ್ ಮಾಡಿದ್ರೆ ಸಾಕಾ? ನನಗೆ ಮದ್ವೆ ಬೇಡ, ಕೈ ಮುಗ್ ಕೇಳ್ಕೊತೀನಿ, ನನಗೆ ಮದ್ವೆ ಬೇಡ. ಅಯ್ಯೋ ಪಾಪಿಗಳ, ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರಲ್ಲ, ಯಾರು ಕೇಳೋರೇ ಇಲ್ವಾ? ಅಪ್ಪಾಜೇ, ತೀರ್ಪು ಬದಲಾಯಿಸಿ. ಏ ಸೋತಪ್ಪ, ನನ್ ಮೊಮ್ಮಗ ಸೂಪರ್ ಸುಬ್ಬು ವಿದೇಶದಿಂದ ಬಂದ, ಎಲ್ಲಾರ್ಗು ಧೂಳೆ ಬಸ್ತಾನ್ ನೋಡು. ಹಾಯ್ ಅಜ್ಜಿ. ಏ ಮೊಮ್ಮಗ್ನೆ, ಚೆನ್ನಾಗಿದ್ಯಾ? ಸೂಪರ್. ಸುಬ್ಬು. ನಿಮ್ ಮಗ ಕರೀತಾ ಇದ್ದಾನೆ, ಏನು ಅಂತ ಕೇಳ್ಕೊ ಬರ್ತೀನಿ. ಹಾಯ್ ಡ್ಯಾಡಿ. ಲೇ ಮಗನೇ, ನೀನ್ ನಾಳೆ ತಾನೇ ಫಾರಿನಿಂದ ಬರ್ತೀನಿ ಅಂತ ಹೇಳಿದೆ. ಹೌದು ಡ್ಯಾಡಿ, ನಾನ್ ಬರೋ ಫ್ಲೈಟ್ ಅಲ್ಲಿ ಏನೋ ಸ್ವಲ್ಪ ತೊಂದ್ರೆ ಅಂತೆ, ನೋಡ್ದೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಪಕ್ಕದವೇ ಅಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದೆ. ಅಲ್ಲಿಂದ ಹಾಗೆ ಲಿಫ್ಟ್ ಕೇಳ್ಕೊಂಡ್ ಬಂದ್ಬಿಟ್ಟೆ. ಇಷ್ಟೊಂದ್ ಕ್ರೌಡ್ ಹಾಕೊಂಡ್ ಕುತ್ಕೊಂಡಿದ್ಯಲ್ಲ, ಇವ್ರಿಗೇನ್ ಪೆನ್ಷನ್ ಕೊಡಕ್ ಹೋಗ್ತಾ ಇದೀಯಾ? ತೀರ್ಪು ಹೇಳ್ತಾ ಇದೀನಿ. ತೀರ್ಪ? ಯಾವಾಗ ಡ್ಯಾಡಿ ನೀ ಲಾ ಮುಗಿಸಿದ್ದು? ನಾನು ಯಾವಾಗ ಲಾ ಓದಿದ್ದೀನಿ? ಅವಾಗ ಯಾವ್ದಾದ್ರು ಸೀನಿಯರ್ ಲಾಯರ್ ಹತ್ರ ಜೂನಿಯರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಾ? ನಾನು ಯಾವಾಗ ಅದೆಲ್ಲ ಮಾಡಿದೀನಿ? ಇಲ್ಲ ಅಂದ್ರೆ ಬೆಂಚ್ ಕೋರ್ಟ್ ಅಲ್ಲಿ ದಿವಾನ್ರ ಕೆಲಸ ಮಾಡಿದ್ರಾ? ಸುಮ್ನಿರಪ್ಪ, ಪರಂಪರೆಯಿಂದ ನಮ್ ಕುಟುಂಬ ತಾನೇ ತೀರ್ಪು ಹೇಳ್ತಾ ಬರ್ತಿರೋದು. ಓ, ಏನ್ ನಡೀತಾ ಇದೆ? ಏನ್ ಕೇಸು? ಕುಂಜುಮಣಿ ಹಾ, ಒಲ್ಲಿನ ಕೆಡಿಸ್ಬಿಟ್ಟ. ರೇಪ್ ಕೇಸ್. ಏನ್ ತೀರ್ಪು ಕೊಟ್ರಿ? ಒಳ್ಳೆ ತೀರ್ಪು ಕೊಟ್ಟಿದ್ದೀನಿ. ಏನು? ಕೆಡಿಸಿರೋ ಅವನೇ ಮದುವೆ ಆಗ್ಬೇಕಂತ ಹೇಳಿದೀನಿ. ಹಾ, ಅದಿಲ್ಲ ಅಂದ್ರೆ ಪಂಚಾಯತ್ 2,000 ರೂಪಾಯಿ ದಂಡ ಕಟ್ಟಕ್ಕೆ ಹೇಳ್ಬಿಟ್ಟೆ. ಶಬಾಷ್. ಹೆಂಗೆ? ಬಲ್ಲಿ, ನೀನ್ ಇದ್ರ ಬಗ್ಗೆ ಏನ್ ಹೇಳ್ತೀಯಾ? ಏನಣ್ಣ ತೀರ್ಪಿದು? ನನಗ್ ಮದ್ವೆ ಆಗಕ್ ಚೂರು ಇಷ್ಟ ಇಲ್ಲ. ಮೈನರ್ ಕುಂಜುಮಣಿ, ನೀನೇನ್ ಹೇಳ್ತೀಯ ಈ ರೇಪ್ ಬಗ್ಗೆ? ಮೈನರ್ ಕುಂಜಿಗೆ ಇದೆಲ್ಲ ಸಹಜನ. ಆದ್ರೆ ನೀನೇ ಅವಳನ್ನ ರೇಪ್ ಮಾಡಿರೋದು. ಹೌದು. ಪಂಚಾಯತಿಯಲ್ಲಿ ಮದ್ವೆಗೋ ಅಂತ ತೀರ್ಪು ಕೊಟ್ಬಿಟ್ರು. ದಂಡ ಕಟ್ಟು ಅಂದ್ರೆ ಅವರೇ ಹೇಳಿದ್ರಲ್ಲ, ಇನ್ನೇನ್ ಪ್ರಾಬ್ಲಮ್? ಓಹೋ, ಹಾಗಾದ್ರೆ ರೇಪ್ ಮಾಡಿರೋದಕ್ಕೆ 2,000 ದಂಡ ಕಟ್ತೀಯಾ? ಇಲ್ಲ, ಅಡ್ವಾನ್ಸ್ ಆಗಿ ಹೋದ ಪಂಚಾಯತಿಲಿ 2,000 ಕಟ್ಟಾಯ್ತು. ಅಯ್ಯಯ್ಯೋ, ಅಡ್ವಾನ್ಸ್ ಬುಕಿಂಗ್ ಅಲ್ಲೇ ರೇಪ್ ಮಾಡ್ತಾ ಇದೀಯಾ? ಹೌದು. ಬಿಟ್ರೆ ಕಂಟಿನ್ಯೂ ರೇಪ್ ಮಾಡ್ತಾನೇ ಇರ್ತೀಯ. ಮೈನರ್ ಕುಂಜಿ ಅಂದ್ರೆ ಊರೆಲ್ಲಾ ನಡಗುತ್ತೆ. ಮೈನರ್ ಕುಂಜಿ ಊರ್ ಜನ್ರೆ, ಮೈನರ್ ಕುಂಜಿ ಮಾತ್ರ ಅಲ್ಲ, ಇನ್ ಮುಂದೆ ಈ ಊರಲ್ಲಿ ಯಾರು ರೇಪ್ ಮಾಡಬಾರ್ದು. ಹಾಗ್ ನಾನೊಂದ್ ತೀರ್ಪು ಕೊಡ್ಲಾ? ಸುಮ್ಮನೆ ಇರಯ್ಯ. ಏಯ್, ನನ್ ತೀರ್ಪಲ್ಲಿ ತಲೆ ಹಾಕ್ಬೇಡ ಕಣ. ಮಿಸ್ಟರ್ ಸೋತಪ್ಪನ್. ಸಾತಪ್ಪನ್. ಏನೋ ಒಂದು ಊರ್ ಜನ್ರೆ ಹೇಳಿದಾರೆ, ನನ್ ತೀರ್ಪಿಗೆ ನೀವ್ ವೆಯ್ಟ್ ಮಾಡಿ. ನೋಡೋಕೆ ಹೀರೋ ತರ ಇದೆಯಾ? ನಮ್ ಜೊತೆ ಸೇರ್ತೀಯಾ? ನಾನ್ ವಿಲನ್ ಆಗಿರಕ್ಕೆ ಇಷ್ಟಪಡ್ತೀನಿ.
ಸಾರಿ ಸರ್ ಮೈನರ್ ಕುಂಜು, ಇಂಗ್ಲಿಷ್ ಅಲ್ಲಿ ನನ್ಗೆ ಇಷ್ಟ ಆಗದೆ ಇರೋ ಒಂದೇ ಪದ ಅಂದ್ರೆ ಸಾರಿ. ಅಯ್ಯೋ ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ ಇನ್ನು ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ ಅಯ್ಯೋ ಇನ್ನು ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ ಓಡೋ ಓಡೋ. ಹೆಣ್ಮಕ್ಳಂದ್ರೆ ಅಷ್ಟು ಕೇವಲ ನಿಂಗೆ? ಹೆಂಗಿದೆ ನನ್ ತೀರ್ಪು? ಹೇಯ್ ಏನೋ ಮಾಡ್ದೆ? ಮೈನರ್ ಕುಂಜಿನ ಸುಟ್ಬಿಟ್ಟೆ. ಹೆಂಗೋ ಸುಟ್ಟೆ? ಅದೇ ಹೇಳದ್ನಲ್ಲ, ಹೇಯ್ ಇದು ತಪ್ಪಲ್ವೇನೋ? ಎಲ್ಲಾರ್ಗು ನ್ಯಾಯ ಸಿಗ್ಲೇಬೇಕು ಅಂದ್ರೆ ಹೀಗ್ ಮಾಡ್ಲೇಬೇಕು. ಯೋ ಗಾಡಿ ರಿಪೇರಿ ಆಗುತ್ತಾ ಇಲ್ವಾ? ಅಯ್ಯ ಇದು ರಿಪೇರಿ ಆಗೋ ತರ ಕಾಣಿಸ್ತಿಲ್ಲ ಅಯ್ಯ. ಹಾ ಸರಿ, ನಾನು ಬಸ್ಸಲ್ಲೇ ಹೋಗ್ತೀನಿ. ಅಯ್ಯ ನೀವು ಬಸ್ಸಲ್ಲಿ ಹೋಗೋದಾ? ಇನ್ನೇನ್ ನಡ್ಕೊಂಡು ಹೋಗು ಅಂತ್ಯಾ? ಅಯ್ಯ. ನೀನ್ ಗಾಡಿ ರೆಡಿ ಮಾಡ್ಸ್ಕೊಂಡ್ ಬಾ. ಸರಿ ಅಯ್ಯ. ಇವ್ರೆ ಈ ಬಸ್ ಪುತ್ತೂರು ಹೋಗುತ್ತಾ? ಹಾ ಹೋಗುತ್ತೆ. ನಮಸ್ಕಾರ. ಹಾ ನಮಸ್ಕಾರ ನಮಸ್ಕಾರ. ನೋಡ್ಕೊಂಡತ್ರಿ. ಏಟ್ ಬಿದ್ದೇನಪ್ಪ? ಇಲ್ಲೇ ತಮ್ಮ, ಗೊತ್ತಿಲ್ಲ, ಆಯ್ತು ಕ್ಷಮ್ಸು. ಸರಿಯಾಗಿ ಹೊಡೆದ್ಬಿಟ್ಟು ಸಾರಿ ಕೇಳಿದಂಗೆ. ಛೇ, ನೋಡ್ದೆ ತಗುಲ್ತು ಅಂತ ಹೇಳ್ತಿದಾರಲ್ಲಪ್ಪ, ಬಿಟ್ಬಿಡು. ಬಿದ್ದಿದ್ರೆ ಗೊತ್ತಾಗ್ತಿತ್ತು. ದೊಡ್ಡದಾಗಿ ಹೇಳಕ್ ಇಲ್ಲ ತಮ್ಮ, ನೀನ್ ಸುಮ್ನೆ ಇರು. ನಾನೇ ಹೇಳ್ತಾ ಇದ್ದೀನಲ್ಲ, ಏನೋ ಗೊತ್ತಿಲ್ಲ, ಆಯ್ತು ಕ್ಷಮ್ಸ್ಬಿಡು. ನಮಸ್ಕಾರ. ನೀವು ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಹಾ ಏನ್ ಯಜಮಾನ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಯ್ಯ. ಮಗಳು ಮದ್ವೆ ಇಟ್ಕೊಂಡಿದೀವಿ, ಮನೆಗೆ ಬಂದು ಪತ್ರಿಕೆ ಕೊಡ್ತೀನಿ. ಹಾ ಏನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಆಗ್ಲಿ ಅಯ್ಯ. ನಮಸ್ಕಾರ ಹಾ ನಮಸ್ಕಾರ. ಅಣ್ಣ ಪುತ್ತೂರು ಸ್ಟಾಪ್ ಬಂದಾಗ ಹೇಳ್ತೀರಾ? ಬರ್ತೀನಿ ಅಯ್ಯ. ಹಾ ಹೋಗಿ ಬನ್ನಿ. ಹೇ ಯಜಮಾನ್ರೆ, ನಿಮ್ ಬ್ಯಾಗ್. ಅಯ್ಯೋ ಸಾರಿ. ಸಂತೋಷನಾ? ಬಿದ್ದಯ್ಯ, ಕೆಳಗೆ ಬಿದ್ದೆ. ಈಗ ತೃಪ್ತಿನಾ? ಇಲ್ಲ, ಗೊತ್ತಿಲ್ದೇನೆ ನನ್ನ ಕೈಯು ತಾಗಿದ್ದು. ಆದ್ರೆ ನಿನ್ ಕಾಲು ಗೊತ್ತಿಲ್ಲದರ ಹಾಗೆ ತಾಕ್ತಲ್ಲ. ಇಲ್ಲ ಬೇಕಂತ. ನೀನ್ ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತೀಯಾ? ನೀನ್ ಬೇಕು ಅಂತ ಮಾಡಿದ್ಯಾ ಅಂತ ನಾನು ನಿರೂಪಿಸಕ್ಕಾಗಲ್ಲ. ಸಾಧಿಸ್ಬಿಟ್ಟೆ. ಅಯ್ಯೋ ನಾನು ಅದನ್ನ ಅವಾಗಲೇ ಮರ್ತ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಇವಾಗ ನಾನು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ. ನೀನ್ ಕೆಟ್ಟವನು. ಇಲ್ಲ ನೀನ್ ಕೆಟ್ಟವನೇ. ಇಡಿಯಟ್, ಫೂಲ್, ಫ್ರಾಡ್, ಸ್ಟುಪಿಡ್. ಆ ದುರಂಕಾರಿನ ಸುಮ್ಮನೆ ಬಿಡಬಾರ್ದಾಗಿತ್ತು. ಅಪ್ಪಂದೇ ತಪ್ಪು. ಅಲ್ಲೇ ಆ ಬಸ್ಸಲ್ಲಿ 4 ಬಿಡಬೇಕಾಗಿತ್ತು ಅವನಿಗೆ. ಹೋಗಿ ಅವನ ಹತ್ರ ಸಾರಿ ಕೇಳಿದ್ದಾರೆ. ಇವಾಗ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಹೌದು, ಟೆನ್ಷನ್ ಆಗುತ್ತೆ. ನಮ್ಮ ಅಪ್ಪನ ಹತ್ರ ಯಾರಾದ್ರೂ ತಪ್ಪಾಗಿ ನಡ್ಕೊಂಡ್ರೆ ನಾನು ಹೀಗೆ ಟೆನ್ಷನ್ ಆಗ್ತೀನಿ. ನನಗೆ ಅಪ್ಪನೇ ಮುಖ್ಯ, ನನಗೆ ಅಪ್ಪನೇ ಎಲ್ಲ. ಸರಿನಮ್ಮ, ತಪ್ಪೆ. ಕಾಲೇಜಿಗೆ ಟೈಮ್ ಆಯ್ತು, ಹೊರಡ್ತೀಯಾ? ಅಯ್ಯಯ್ಯೋ. ದೇವ್ರೇ. Excuse. ಅಲ್ಲಿ ನೋಡೆ ಅವಳನ್ನ. ಹೆಂಗ್ ಹೋಗ್ತದ ನೋಡು. ಅಯ್ಯೋ, ಈ ಕಾರ್ ಹೋಗೋರೆ ಹೀಗೆ ದಿಮಾಕ್ನವ್ರು. ಛೇ, ಎಲ್ರೂ ಹಾಗೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ ಕಡೆ ನಮಗ್ ಒಳ್ಳೆಯವರು ಸಿಗ್ತಾರೆ. ಬಾರಿ ನನ್ ರಾಜ್ಕುಮಾರಿ. ನೆನ್ನೆ ಉದಯ ಟಿವಿಯಲ್ಲಿ ಕಾವೇರಿ ಸೀರಿಯಲ್ ನೋಡಿದ ಎಫೆಕ್ಟಾ? ನಾನ್ ಬರ್ಬೇಕಾದ್ರೆ ದಾರಿನಲ್ಲಿ ಗಾಡಿ ಜೋರಾಗಿ ಬಂತು. ನನ್ ಮೈ ಮೇಲೆ ಕೆಸರಾರ್ ಬಿಡುತ್ತೆ ಅಂತ ನಾನು ಹೆದರ್ಕೊಂಡ್ಬಿಟ್ಟೆ. ಆದ್ರೆ ಸ್ವಲ್ಪನೂ ಕೆಸರಾಗ್ದಿರೋಂಗೆ ಗಾಡಿ ಪಾಸ್ ಆಯ್ತು ಗೊತ್ತಾ? ನೋಡ್ರೆ, ಈ ಸೂಪರ್ ಆಗಿರೋ ಹುಡುಗಿ ನೋಡಿ ಕಾರ್ ಸ್ಲೋ ಮಾಡಿ ಸೈಡಲ್ಲೇ ಅವ್ನು ಹೋಗ್ತಾನೆ ಅಂದ್ರೆ ಅವ್ನು ನಿಜವಾಗ್ಲೂ ಜೆಂಟಲ್ ಮ್ಯಾನೆ. ಸುಮ್ನಿರ್ರೆ. ಇವಳ ಹಾ,
440? ಎಕ್ಸ್ಕ್ಯೂಸ್ ಮೀ, 440. ಹಲೋ, ಏನು? ಹಲೋ, ಆ, ಹಾಯ್, ಹೇಗಿದ್ದೀರಾ? ಒಂದ್ ನಿಮಿಷ. ನೀವ್ ಯಾರು, ಏನ್ ಬೇಕು, ಏನ್ ಮಾತಾಡ್ತಿದ್ದೀರಾ ಒಂದು ಗೊತ್ತಾಗ್ತಿಲ್ಲ. ಹೂ ಆರ್ ಯು? ನೀವು 440 ತಾನೆ? 440ನಾ? ಓ, ಸಾರಿ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಸರ್? ಅದೇ ಅವತ್ತು ಕಾರು ಅದೇ ಕೆಸರು ಆರಿಸ್ದೇನೆ. ಸಾರಿ ಸರ್, ಏನೇನೋ ಮಾತಾಡ್ತಾ ಇದ್ದೀನಿ. ಹೌದು, ಯಾವ ಕಾರು, ಯಾವ ಕೆಸರು? ಏನ್ ಸರ್ ಅಷ್ಟು ಬೇಗ ಮರ್ತೋಗ್ಬಿಟ್ರಾ? ಅವತ್ತು ಕೈಯೆಲ್ಲ ತೋರ್ಸ್ಬಿಟ್ಟು ಹೋದ್ರಲ್ಲ. ಅಯ್ಯೋ ಏನ್ರಿ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಗೊತ್ತು ಗುರಿ ಇಲ್ದಿರೋ ಜೊತೆ ಈಗ ಮಾತಾಡೋದು ಚಚೆ. ಸ್ಮಾರ್ಟ್ ಆಗಿ ಸ್ಟೈಲ್ ಆಗಿ ಇರ್ಲೇಬಾರ್ದ? ಸಡನ್ ಆಗಿ ಬಂದು ಸರ್ ನಾನು ನಿಮ್ಮನ್ನ ಅಲ್ಲಿ ನೋಡ್ದೆ ಅಂತ ಮಾತಾಡೋ ಸ್ಟಾರ್ಟ್ ಮಾಡ್ಬಿಡ್ತೀರಾ? ಏನ್ ಸರ್, ಏನು ಗೊತ್ತಿಲ್ದೇ ಇರೋ ತರ ಮಾತಾಡ್ತಿದ್ದೀರಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ನಾನ್ ಆ ತರ ಹುಡುಗಿ ಅಲ್ಲ ಸರ್. ಇವಾಗ ಏನ್ ಬೇಕು ನಿಮ್ಗೆ? ಸರ್ ನಿಜವಾಗ್ಲೂ ನಾನ್ ಯಾರು ಅಂತ ನಿಮ್ಗೆ ನೆನ್ಪೇ ಇಲ್ವಾ? ಕಾರ್ ನಂದೇ ಕಾರು. ಅವತ್ ಕೆಸರು ಆರಿಸ್ದೆ ಹೋಗಿದ್ ನಾನೇ. ಅದಕ್ಕೇನ್ ಮಾಡ್ಬೇಕು? ಅಯ್ಯಯ್ಯಯ್ಯಯ್ಯ, ತುಂಬಾ ಟಾರ್ಚರ್ ಆಯ್ತು ಕಣ್ರಿ ನಿಮ್ದು. ಹಿಂಗ್ ಹಿಂದೆ ಬರ್ತೀರಂತ ಗೊತ್ತಿದ್ರೆ ಅವತ್ತೇ ಕೆಸರು ಆರಿಸ್ಬಿಟ್ಟು ಹೋಗ್ತಿದ್ದೆ. ಏನ್ ಸರ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನ್ ಏನೇನೋ ಅನ್ಕೊಂಡಿದ್ದೆ, ನೀವ್ ಏನೇನೋ ಮಾತಾಡ್ತಾ ಇದ್ದೀರಾ. ಇವಾಗ ಏನ್ ಮಾಡ್ಬೇಕಂತೀರಾ? ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇನಾ? ಅಷ್ಟೇ. ಹೇಳಿ. ಥೌಸಂಡ್ಸ್ ಆಫ್ ಥ್ಯಾಂಕ್ಸ್. ಥೌಸಂಡ್ಸ್ ಆಫ್ ಥ್ಯಾಂಕ್ಸ್? ಹಾಗಾದ್ರೆ ಲ್ಯಾಕ್ಸ್ ಆಫ್ ನೋ ಮೆನ್ಷನ್. ಬೇರೆ? ಅಷ್ಟೇನೆ. ಹೊರಡಿ. ಇವನೇನ್ ದೊಡ್ಡ ಮನ್ಮತ. ಥೌಸಂಡ್ಸ್ ಆಫ್ ಥ್ಯಾಂಕ್ಸ್. ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಗೊತ್ತು. ನೀ ಆ ಹುಡುಗಿ ಬಗ್ಗೆ ತಾನೇ ಯೋಚನೆ ಮಾಡ್ತಿದ್ಯಾ? ಯಾರು? ನಾವಾ? ಅವಳು ಬೇಕಾದ್ರೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಯೋಚನೆನೇ ಮನ್ಸನ್ನ ಕೆಡ್ಸುತ್ತೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ನನ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ, ಇಲ್ಲ ಅಟ್ಲೀಸ್ಟ್ ಮಾತಾಡ್ತಿರ್ತಾಳೆ. 440 ನೋಡ್ದೆ. ಏನು ನೋಡ್ಬಿಟ್ಟ? ಹೇಳಲೇ ಇಲ್ಲ. ಕೌಸಲ್ಯ ಇರೋ ವಿಷಯನ ಹಂಗೆ ಹೇಳ್ಬಿಟ್ರೆ ನನ್ ಮರ್ಯಾದೆ ಹೋಗ್ಬಿಡತ್ತೆ. ಅದಕ್ಕೆ ಬೇರೆ ಇನ್ಯಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬಿಡ್ಬೇಕು. ಹೇಳೆ. ನಾನೀವಾಗ ಹೇಳೋದನ್ನೆಲ್ಲ ನೀವು ನಿಜವಾಗ್ಲೂ ನಂಬ್ತೀರಾ? ನಿನ್ ಕಣ್ಣಲ್ಲಿ ನೋಡ್ದೆ ಇಲ್ಲ ಬೇರೆಯವ್ರ ಕಣ್ಣಲ್ಲಿ ನೋಡ್ದ್ಯಾ ಅಂತ ಕೇಳ್ತೀರಾ? ಇವೆಲ್ಲ ಯಾಕ್ ಬೇಕು? ಹೇ ಸುರೇಶ್, ಅವಳನ್ನ ಎಲ್ಲಿ ನೋಡ್ದೆ, ಹೇಗ್ ನೋಡ್ದೆ, ಏನ್ ಮಾತಾಡ್ದೆ? ರೆಗ್ಯುಲರ್ ಆಗಿ ಹೋಗೋ ಬಸ್ ಸ್ಟ್ಯಾಂಡ್ ಅಲ್ಲೇ ಫೋನ್ ಕಟ್ ಮಾಡಿ ತಿರುಗಿ ನೋಡ್ತೀನಿ, ದಿಢೀರ್ ಅಂತ ನನ್ ಕಡೆನೇ ಬರ್ತಿದ್ಲು. ಆಮೇಲೆ ನನಗ್ ಭಯಂಕರ ಶಾಕ್ ಆಯ್ತು. ಎಲ್ಲಾರು ನೋಡ್ಬೇಕಾದ್ರೆ ಅವನ್ ಮಾತ್ರ ತುಂಬಾ ಪರಿಚಯ ಇರೋ ಒಂಥರ ಪಕ್ದಲ್ ಬಂದು ಏನೇ ಕೇಳ್ದ? ನಿಮ್ ಹಾಬೀಸ್ ಏನಂತ ತಿಳ್ಕೊಬೋದಾ? ಸಿಗರೇಟ್ ಸೇದೋದು, ಎಣ್ಣೆ ಹೊಡೆಯೋದು, ಸೈಟ್ ಹೊಡೆಯೋದು, ಇದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡ್ತಾನೆ. ಇವಾಗ ಯಾರಿದನ್ನೆಲ್ಲ ಅವನ ಹತ್ರ ಕೇಳಿದ್ರು? ಕೇಳಿದ್ರೆ ತಪ್ಪಾಗಿ ತಿಳ್ಕೊಳ್ಳಲ್ಲ ತಾನೆ? ಯಾವಾಗ್ಲೂ ಈ ತರ ಡ್ರೆಸ್ ಹಾಕ್ತೀರಾ? ಸಮ್ಟೈಮ್ಸ್ ಇದ್ಯಾವ್ದೋ ಪ್ರಾಬ್ಲಮ್ ಅಲ್ಲ. ಈ ವಾಚು, ಚೈನು, ರಿಂಗು, ಕೂಲಿಂಗ್ ಗ್ಲಾಸು ಇದ್ಯಾವ್ದು ನನಗಿಷ್ಟ ಆಗಲ್ಲ. ನಾನ್ ತುಂಬಾ ಸಿಂಪಲ್ ಅಂತ ಪೋಸ್ ಕೊಡ್ತಾನೆ. ಹೌದು, ಅವನೇನಕ್ ನಿನ್ನತ್ರ ಬಂದ? ಇನ್ಯಾಕೆ ಥ್ಯಾಂಕ್ಸ್ ಹೇಳಕ್ಕೆ? ಅವತ್ತವಳ ಮೇಲೆ ಕೆಸರು ಆರಿಸ್ದೆ ಹೋದ್ನಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಂತೆ. ಸರಿ ಬೇಗ ಹೇಳಿ ತೊಲ್ಗು ಅಂದೆ. ಸಡನ್ ಆಗಿ ಅವನು ಸುತ್ತಮುತ್ತ ನೋಡ್ದ. ನೋಡ್ಕೊಂಡೆ ನನ್ ಪಕ್ಕಕ್ಕೆ ಬಂದ್ಲು. ನನಗ್ ತುಂಬಾ ಭಯ ಆಯ್ತು. ನಂಗ್ ತುಂಬಾ ಟೆನ್ಷನ್ ಆಗೋಯ್ತು. ಕೈ ಕಾಲೆಲ್ಲ ನಡುಗ್ಬಿಡ್ತು. ಇನ್ನೂ ಹತ್ರ ಬಂದ್ಲು. ಏನ್ ಮಾಡ್ತಾನೆ ಅಂತ ತುಂಬಾ ಭಯ ಆಯ್ತು. ಸಡನ್ ಆಗಿ ತಿರುಗ್ತಾ ನೋಡಿ ದಿಢೀರ್ ಅಂತ ಹಿಡ್ಕೊಂಡು ಕಿಸ್ ಕೊಟ್ಬಿಟ್ಟ. ಮುತ್ಕೊಟ್ಲಾ? ಯಾಕೆ? ಕೇಳ್ದೆ ಕಣ್ರೆ, ಏನು ಅಂತ ಕೇಳ್ದೆ. ಅದಕ್ಕವ್ನ್ ಹೇಳ್ದ, ನಮ್ಮೂರಲ್ಲೆಲ್ಲ ಹೀಗೆ ಥ್ಯಾಂಕ್ಸ್ ಹೇಳೋದು. ಇಂಟ್ರೆಸ್ಟಿಂಗ್. ಸಾಕು, ಸ್ಟಾಪ್ ಇಟ್. ಅಯ್ಯೋ ಏನ್ ಮಾವ ಇದು?
ಪಟಾಕಿ ಯಾರು ಹಾಕಿದ್ದು? ಅದೇ ತಾನೇ ಯಾರು ಹಾಕಿದ್ದು? ಗೊತ್ತಿಲ್ವೇ? ತಲೆ ಸಿಡಿತಾ ಇದೆ. ಅಬ್ಬಾ ಮತ್ತೆ ತಲೆ ಎಲ್ಲ ಸಿಡಿತಾ ಇದೆ. ಯಾರು? ಹೋಯ್ತು ತಾತ ಅಜ್ಜಿ ಹೆದರ್ಕೊಂಡ್ರ? ನಮ್ ಕೌಸಲ್ಯ. ಕೌಸಲ್ಯ ಇದೇನು ಮನೆ ಫುಲ್ ಪಟಾಕಿನೇ ಇದೆ. ಗೊತ್ತಿಲ್ಲ ಯಾರು ಹೊಡೆದಿದ್ದಾರೆ ಅಂತ. ಅಮ್ಮ ಆ? ಏನಮ್ಮ ಪಟಾಕಿ ಎಲ್ಲ ಹೊಡೆದಿದ್ದಾರೆ? ಯಾರು ಹೊಡೆದಿದ್ದು? ಕೌಸಿ ಬಂದಿದ್ದಾಳೋ? ಕೌಸಿಯಾ? ಏಯ್ ಕೌಸಿ! ಯಾರು? ನನ್ನ ಅದ್ಗೆ ಮಗಳು ಕಣೋ, ಇಲ್ಲೇ ಪುತ್ತೂರಲ್ಲಿರೋದು. ಅವಳೇ ಬಂದಿದ್ದಾಳೆ. ಅವ್ರು ಬಂದಿರೋದಕ್ಕೆ ಪಟಾಕಿ ಹೊಡೆದಿರೋದ? ವೆಲ್ಕಮಿಂಗ್ ಎಲ್ಲ ಅವಳಿಗೇನೆ, ಆದ್ರೆ ಪಟಾಕಿ ಎಲ್ಲ ನಾವ್ ಹೊಡೆದಿಲ್ಲಪ್ಪ. ಮತ್ತೆ ಅವಳೇ ಹಚ್ಚಿ ಅವಳೇ ವೆಲ್ಕಮಿಂಗ್ ಮಾಡ್ಕೊಂಡ್ಲು. ನೀನ್ ಒಳಗ್ ಬಾ. ಅವಳಿಗೆ ಅವಳೇ ವೆಲ್ಕಮಿಂಗ? ಇಂಟ್ರೆಸ್ಟಿಂಗ್. ಬೇಡ 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 ನನಗೇನು ಬೇಡ ಬಿಟ್ಬಿಡು. ಇರು, ಇನ್ನೂ ಮುಗ್ದಿಲ್ಲ. ಒಂದ್ ನಿಮಿಷ. ನೀಲು ಕೆಸರು ಪಾಟಿನ? ಟ್ರಿಪಲ್ ಫೋರ್ ಇಲ್ಲ ಕಾರ್ ಪಾರ್ಟಿ. ಒಂದ್ ವೇಳೆ. ಅಯ್ಯೋ, ಓ ಮೈ ಗಾಡ್. ಏನಾಯ್ತು? ಯಾಕೆ ಕಿರ್ಸ್ತಾ ಇದ್ದೀರಾ? ಏನೂ ಇಲ್ಲ. ಇವರು ಎಲ್ಲಿ, ಹೇಗೆ? ನಾ ಹೆದ್ರು ಬಿಟ್ಟೆ. ಯಾಕೆ? ನಿನಗೆ ಸುರೇಶ್ ಮುಂಚೆನೆ ಗೊತ್ತಾ? ಗೊತ್ತಿಲ್ಲ. ಓಕೆ. ಕೌಸಲ್ಯ, ಇವರೇ ಸುರೇಶ್. ಗೊತ್ತಾ? ಹೆಂಗೆ? ಇಲ್ಲ. ಇವಾಗ ನೀನ್ ಹೇಳ್ದಲ್ಲ. ಹೇ ಸುರೇಶ್, ಇವಳೇ ಕೌಸಲ್ಯ. ಗೊತ್ತು. ನಾ ಹೇಳ್ದೆ ಅಂತ ಹೇಳ್ತಿದ್ಯಾ? ಇಲ್ಲ, ನಿಮ್ಮಮ್ಮ ಹೇಳಿದ್ರು. ನಮಸ್ಕಾರ. ನಮಸ್ಕಾರ. ನಾ ಬರ್ತೀನಿ. ನಾನು ಬರ್ತೀನಿ. ಓಯ್ತು. ಅಯ್ಯೋ ಸತ್ಯ ಕಣ ಸುರೇಶ, ನೀನು ಏನೋ ನೋಡ್ದೆ ಮಾತಾಡ್ದೆ ಅಂತ ಸುಮ್ಮನೆ ಇರ್ದೆ, ಕಿಸ್ಸೆ ಕೊಟ್ಟೆ ಅಂತ ಕತೆ ಹೇಳ್ದಲ್ಲೋ ಮಗನೇ ಸುರೇಶ್. ತಗಲಾಕೊಂಡೆ ಕಣ ನೀನು. ಇನ್ಮೇಲೆ ಇವ್ರಿಬ್ರಿರೋ ಕಡೆ ನಡಿ ಜೂಟ್. ಇನ್ನೊಂದ್ ದೋಸೆ ಹಾಕ್ಲಪ್ಪ. ನಾನ್ ಡಯಟ್ ಅಲ್ಲಿ ಇದೀನಿ. 8 ದೋಸೆನ ನಾನು ಲಿಮಿಟ್ ಶಂಕ್ರಮ್ಮ. ಏ ಸುರೇಶ್, ಎಲ್ಲೋಗ್ತಿದ್ಯಾ? ಬಾಯಿಲಿ. ಇಲ್ಲ, ನಾನ್ ತಿಂತಿದ್ದೀನಿ. ನಿಲ್ಲು. ಹಾಗಾದ್ರೆ ನಾವೇನು? ಸರಿ, ಬಾಯಿಗೆ ಬರತ್ತೆ, ಬಂದ್ ಕುತ್ಕೋ. ನಾಚ್ಕೋಬೇಡ ಸುರೇಶ್, ಕೌಸಲ್ಯ ನಮ್ತಾರನೆ ಜಾಲಿ ಟೈಪ್. ತಗಲಾಕೊಂಡೆ. ಏನಿದೆ ಟಿಫನ್ ಬಾಕ್ಸ್ ಅಲ್ಲಿ? ಅಯ್ಯೋ ಮರ್ತೋಗ್ಬಿಟ್ಟೆ. ಕಡ್ಬು ಅಮ್ಮ ಕೊಟ್ ಕಳ್ಸಿದ್ದು. ಸೂಪರ್, ಥೌಸಂಡ್ಸ್ ಆಫ್ ಥ್ಯಾಂಕ್ಸ್. ಏನದು ಥೌಸಂಡ್ಸ್ ಆಫ್ ಥ್ಯಾಂಕ್ಸಾ? ಎಲ್ಲ ನಮ್ ಸುರೇಶ್ ಹೇಳ್ಕೊಟ್ಟಿದ್ದು. ಸುರೇಶ್, ಇವಳು ಇದಕ್ಕೆ ಹಿಂಗಂದ್ರೆ ಇನ್ ಕಾರ್ ಮ್ಯಾಟ್ರ್ ಹೇಳಿದ್ರೆ ಗೀತಾ, ಏನಿದೆಲ್ಲ ಕಾರ್ ಮ್ಯಾಟ್ರ್ ಏನಿಲ್ಲ. ಅದೇನಿಲ್ಲ, ನೀ ಹೇಳ್ಬೇಡ ಪ್ಲೀಸ್. ಯಾಕೆ ಟೆನ್ಷನ್ ಆಗ್ತಿದೆ ಸುರೇಶ್? ಕೌಸಲ್ಯ ನಮ್ಮೋಳೆ. ಏನದು ಕಾರ್ ಮ್ಯಾಟ್ರ್? ಮಳೆ ಬಂದು ರೋಡ್ ತುಂಬಾ ನೀರು, ಕಾರಲ್ಲಿ ಹೀರೋ ಅದೇ ನಮ್ ಸುರೇಶ್. ನೀರ್ ಆರ್ಸ್ಕೊಂಡು ಕಾರ್ ಜೋರಾಗಿ ಬರ್ತಿತ್ತು. ಇದ್ರ ಮಧ್ಯೆ ಹುಡುಗಿ, ಒಂದ್ ಕಡೆ ಕಾರು, ಒಂದ್ ಕಡೆ ಹುಡುಗಿ. ಕಾರು ಹುಡುಗಿ ಕಾರು, ಒಂದೇ ಟೆನ್ಷನ್ ಬಿಡಪ್. ಕಾರ್ ಹತ್ರ ಬಂದ್ಬಿಡ್ತು. ಈ ಕಡೆ ಹುಡುಗಿ, ಒಂದೇ ಟೆನ್ಷನ್. ಆ ಜಾಗದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ? ಸುಮ್ನೆ ಒಂದ್ ಮಾತು ಹೇಳ್ದೆ. ಏನ್ ಮಾಡ್ತಾರೆ? ಗಾಡಿ ಬರ್ತಿರುತ್ತಲ್ಲ, ಕೆಸರು ಮೈ ಮೇಲೆ ಬೀಳುತ್ತಂತ ಸೈಡಿ ನಿಂತ್ಕೊಂತಾಳೆ. ಅದಕ್ಕೆ ಲೂಸ್ ಏನ್ ಮಾಡಿದ್ಲು ಗೊತ್ತಾ? ಲೂಸಾ? ಹೆಂಗೆ ಸುರೇಶ್, ಅವಳು ಹಿಂಗೆ ತಾನೇ ಮಾಡಿದ್ದು. ಆಮೇಲೇನು ಸರ್ರ ಅಂತ ಹೋಗ್ತಾ ಇದ್ದಿದೆ ಕಾರು. ಆ ಹುಡುಗಿ ನೋಡಿದ ತಕ್ಷಣ ಸ್ಲೋ ಆಗ್ಬಿಡ್ತು. ಆಮೇಲೆ ಆ ಲೂಸ್ ಏನ್ ಮಾಡಿದ್ಲು? ಆಮೇಲೆ ಆ ಲೂಸ್ ಥ್ಯಾಂಕ್ಸ್ ಹೇಳಿ ಹೋಗ್ಬಿಟ್ಲು. ಏನದು? ಇಲ್ಲ, ಅವ್ರು ಥ್ಯಾಂಕ್ಸ್ ಹೇಳಿ ಹೋದ್ರು ಒಂದ್. ಸುರೇಶ್, ಆ ಥ್ಯಾಂಕ್ಸ್ ನ ಹೇಗ್ ಹೇಳಿದ್ಲು ಅನ್ನೋದ್ರಲ್ಲಿ ತಾನೇ ಕಿಕ್ಕಿರೋದು. ಕಿಕ್ಕೇನೆ?
ನಮ್ ಸುರೇಶ್ನ ಶಾಕಲ್ಲಿ ಸಡನ್ ಆಗಿ ತಪ್ಕೊಂಡು ಕಿಸ್ ಕೊಟ್ಬಿಟ್ಲು. ಅಯ್ಯೋ ಹೋಯ್ತು. ಅಯ್ಯೋ ಪಾಪಿ, ನಾನೇ ಒಂಥರ ಕತೆ ಕಟ್ಟಿದ್ರೆ ಇವನೇ ಒಂಥರ ಕತೆ ಕಟ್ಟಿದಾನಲ್ಲ. ಕೌಸಲ್ಯ ಬಿಡ್ಬೇಡ, ಹೆಂಗಾದ್ರೂ ಮ್ಯಾನೇಜ್ ಮಾಡು. ಶಾಕಾದೆ ಅಲ್ಲ? ಶಾಕಾದೆ ಹಿಂಗೇನೆ ನಾನು ಶಾಕಾದೆ. 440 ನೀನ್ ತಕ್ಲಾಕೊಂಡೆ ಕಣೋ. ಮತ್ತೆ ಬೇರೇನು, ಆ ಲೂಸು ನಮ್ ಸುರೇಶ್ ಹಿಂದೆ ಅಲಿ ಅಲಿ ಅಂತ ಅಲಿತಾನೆ ಇದ್ದಾಳೆ. ಕುತ್ಕೊಂಡ್ರು ನೋಡ್ತಾಳೆ, ನಿಂತ್ಕೊಂಡ್ರು ನೋಡ್ತಾಳೆ, ಆ ಕಡೆ ಹೋದ್ರು ನೋಡ್ತಾಳೆ, ಈ ಕಡೆ ಹೋದ್ರು ನೋಡ್ತಾಳೆ. ಜೊಲ್ಲು ಅಂದ್ರೆ ಜೊಲ್ಲು ಅಂತ ಜೊಲ್ಲು. ನಾನ್ ಅನ್ಕೋತೀನಿ ಟೋಟಲ್ ಫ್ಯಾಮಿಲಿನೇ ಜೋಲ್ ಪಾರ್ಟಿ ಅನ್ಸತ್ತೆ. ಹಲೋ, ಇಲ್ಲ ನೀನ್ ಕುತ್ಕೊಳ್ಳಯ್ಯ. ಕಿಸ್ ಮಾಡದ್ನಾ? ಇದೆಲ್ಲ ನಡ್ದಿಲ್ಲ ಅನ್ನೋ ಧೈರ್ಯದ ಮೇಲೆ ಹೇಳಿದ್ಯಾ, ಇಲ್ಲ ನಡೆಯುತ್ತೆ ಅನ್ನೋ ಆಸೆನಲ್ಲಿ ಹೇಳ್ದ್ಯಾ? ಇಲ್ಲ, ಸುಮ್ನೆ ಏನೋ ಹೇಳಕ್ ಹೋದೆ ಅಷ್ಟೇ. ನಂಗೆ ಗೊತ್ತಿಲ್ಲದೆ ಏನೋ ಹೇಳ್ಬಿಟ್ಟೆ. ಏನಯ್ಯ ಗೊತ್ತಿಲ್ದೇ ಇರೋದು? ಅವಳು ನೋಡಿದ್ರೆ ಲೂಸು ಅಂತಾಳೆ, ನೀನ್ ನೋಡಿದ್ರೆ ಜೊಲ್ ಪಾರ್ಟಿ ಅಂತ. ಇಲ್ಲ ಇಲ್ಲ, ಏನ್ ಆಟ ಆಡ್ತಿದ್ದೀರಾ? ಅಯ್ಯೋ ಇಲ್ಲ ಅಂತ ಹೇಳ್ದೆ ಅಲ್ಲ. ಪ್ಲೀಸ್ ಪ್ಲೀಸ್, ನಾನು ಸುಮ್ನೆ ಸುಳ್ಳು ಹೇಳ್ದೆ ತಮಾಷೆಗಾಗಿ. ಎದ್ರುಕೊಂಡೆ ತಾನೆ? ಹೇಗೆ ಈಗೆಲ್ಲ ಸುಳ್ಳು ಹೇಳಕ್ಕಾಗತ್ತೆ? ಅಬ್ಬಬ್ಬಬ್ಬಬ್ಬಬ್ಬ, ಮೈಯೆಲ್ಲ ಒಂಥರ ಆಗತ್ತೆ. ಚಿಚಿ 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 ಚಿಚಿ, ಸಂಬಂಧ ಇಲ್ದಿರೋ ವಿಷಯಕ್ಕೆ ಇಷ್ಟೊಂದು ಸುಳ್ಳ? ಇಲ್ಲ ಇಲ್ಲ. ಓ ಗಾಡ್, ₹1,00,00,000 ಕೊಟ್ರುನು ನಾನ್ ಸುಳ್ಳು ಹೇಳಲ್ಲಪ್ಪ. ಅಷ್ಟೇ ಯಾಕೆ ಸುಳ್ಳು ಹೇಳ್ತೀಯಾ, ಇಲ್ಲ ಕೆರೆಗೆ ಹಾರ್ತೀಯಾ ಅಂತಂದ್ರೆ ನಾನ್ ಕೆರೆಗೆ ಹಾರ್ತೀನಿ. ಹಾಗಲ್ಲ. ಓಕೆ, ಏನು ಅವತ್ ನನ್ ಮೇಲೆ ಕೆಸರು ಹಾರಿಸದೆ ಹೋಗಿದ್ದಕ್ಕೆ ನಾನ್ ನಿನ್ನ ಕ್ಷಮಿಸ್ಬಿಡ್ತೀನಿ. ಬದುಕು ಹೋಗು. ತಟ್ಟೆ ಹೋಗು. ಏನ್ ಮೊಮ್ಮಗ್ನೆ ಇಷ್ಟ ಬೇಗ ಕತ್ಲಾಗೋಯ್ತು? ನಿನ್ಗೆಲ್ಲ ಈ ರೋಡಲ್ಲಿ ಕನ್ನಡ ಕಥಾ ಕೊಟ್ನಲ್ಲ, ನನಗೆ ಹೇಳ್ಬೇಕು. ಈಗ ಕಾಣಿಸ್ತಾ ಇದ್ಯಾ? ನನಗ್ ತುಂಬಾ ಬೋರ್ ಹೊಡಿತಾ ಇದೆ, ಒಂದ್ ಒಳ್ಳೆ ಹಾಡಾಡು. ಕೊಡಗನ ಕೋಳಿ ನುಂಗೀತ ನೋಡವ ತಂಗಿ ಕೊಡಗನ. ತುಂಬಾ ಅವಶ್ಯಕತೆ ನನಗೆ. ನಾನ್ ಹೇಳೋ ಕನ್ನಡ ಹಾಡಾಡು. ಪ್ರೀತಿ ಪಿಸಾಚಿ ಪ್ರೀತಿ ಪಿಸಾಚಿ ಹೇಗೋ ಸುಖವಾಗಿ ನಾ ಇದ್ದೆ. ಹಾಡು. ಓಹೋ, ಇದೇನ ಕನ್ನಡ ಹಾಡು? ಇದೇ ಕನ್ನಡ ಹಾಡು. ಹಾಡು. ಅರೆ ಹೊಯ್ ಹಾ ಅರೆ ಹೊಯ್ ಅರೆ ಹೊಯ್. ಹಾ, ಅಡ್ವಾನ್ಸ್ ಆಗಿ ಹೋಗ್ತಾ ಇದೆಯಾ ಅಜ್ಜಿ? ಅಯ್ಯಯ್ಯೋ, ನೀನ್ ಆಡ್ತಾ ಇರೋ ಹಾಡಿಗೆ ಯಾರೋ ಆಪೋಸಿಟ್ ಆಗಿ ಆಡ್ತಾ ಇದಾರೆ. ಯಾರು ಅಂತ ನೋಡೋಣ ಬಾ. ಮುದ್ದು ಕಂದ ಮುದ್ದು ಬಂಗಾರಿ, ತಾಯಿ ಹಾಲು ಕುಡಿಯುವ ಭಾಗ್ಯ ನಿನಗೆಲ್ಲ, ಕಳ್ಳಿ ಹಾಲುಗಾದ್ರೂ ಕುಡಿದು ದೇವ್ರ ಪಾದ ಸೇರ್ಕಳಮ್ಮ, ಕುಡಿಯಮ್ಮ ಕಂದಮ್ಮ, ಕುಡಿಯಮ್ಮ ಮುದ್ದಮ್ಮ ಬಂಗಾರಿ ಕುಟ್ಟಿ ಕುಡಿಯಮ್ಮ. ಕತ್ತೆಯಾಗಿ ಹುಟ್ಟಿರೋಳೆ ಕಳ್ಳಿ ಹಾಲು ಕುಡಿಸ್ತೀಯಲ್ಲೇ, ನೀನ್ ಹೋಗಕ್ಕೆ ರೆಡಿ ಆಗು ಸೆಂಟ್ರಲ್ ಜೈಲ್ಗೆ. ನಿಂದು ಬೆಳಗ್ಗೆಯಿಂದ ಇದೇ ಕೆಲ್ಸ ಆಯ್ತು. ಮಗುಗೇನ್ ಸೆಂಡ್ ಆಫ್ ಪಟ್ಟಿ ಕೊಡ್ತಾ ಇದ್ಯಾ? ಹೌದು, ಕಳ್ಳಿ ಹಾಲು ಹಾಕಿ ಸಾಯಿಸ್ತಾ ಇದ್ದೀನಿ. ಸಾಯಿಸು, ನಾನು ನಿನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಬಿಡ್ತೀನಿ. ವಾಟ್ ದ ಹೆಲ್ ಯು ಬ್ಲಡಿ ಓಲ್ಡ್ ಮುದ್ಕಿ. ಹೇ ಮುದ್ಕಿ, ಡೋಂಟ್ ರನ್, ಡೋಂಟ್ ರನ್. ಕಳ್ಳಿ ಹಾಲು ಕುಡಿಸಿ ಸಾಯಿಸಕ್ ಬಿಡ್ತಿಲ್ಲಯ್ಯ. ಹೇ ಡ್ಯಾಡಿ, ಇದಕ್ಕೆಲ್ಲ ನೀನೇ ಕಾರಣನಾ? ಹೌದು, ಹೆಣ್ಮಗು ಹುಟ್ಟಿದ್ರೆ ಕಳ್ಳಿಯಲ್ಲಿ ಕುಡಿಸಿ ಸಾಯಿಸೋದೇ ಈ ಹಳ್ಳಿ ಪದ್ಧತಿ. ಅವಳನ್ನ ಸಾಕಿ ಬೆಳೆಸಿ ಓದಿಸಿ ಮದುವೆ ಮಾಡೋಷ್ಟ್ರಲ್ಲಿ ಜೀವ ಹೋಗ್ಬಿಡುತ್ತೆ. ಓಹೋ, ಹೆಣ್ಮಕ್ಳು ಅಂದ್ರೆ ಅಷ್ಟೊಂದ್ ಕೇವಲನ ನಿಮ್ಗೆ? ಈ ರೀತಿ ಮುಂಚೆ ಇದ್ದವ್ರೇನಾದ್ರು ಯೋಚನೆ ಮಾಡಿದ್ರೆ ನಮ್ಗೊಬ್ರು ಇಂದಿರಾ ಗಾಂಧಿ, ಮದರ್ ತೆರೇಸಾ, ಕಿರಣ್ ಬೇಡಿ, ಅಷ್ಟೇ ಯಾಕೆ ನಮ್ ಪ್ರಧಾನಿ ವಾಜಪೇಯಿ ಅವರು, ಚಿನ್ನ ಪಿಳ್ಳೆ ಅವರ ಆಶೀರ್ವಾದ ತಗೊಂಡಿದ್ದಾರೆ. ಇಂತ ಹೆಣ್ಮಕ್ಳೆಲ್ಲ ಸಿಗ್ತಾ ಇದ್ರಾ? ಅಷ್ಟೇ ಯಾಕೆ ವಿಜಯ್ ಶಾಂತಿ IPS ಸಿಗ್ತಾ ಇದ್ರಾ? ಅವ್ರ ಸಿನಿಮಾ ನಟಿ ಫ್ಲೋಲ್ ಬಂದ್ಬಿಡ್ತು. ಸುಮ್ನೆ ಬಂದಿಲ್ಲ, ಗಲಾಟೆ ಮಾಡ್ಬೇಡ. ಹೆಣ್ಮಗು ಹುಟ್ಟಿದ್ರೆ ಕಳ್ಳಿಯಲ್ಲಿ ಕುಡಿಸಿ ಸಾಯಿಸ್ಬೇಕು, ಅದೇ ಪಂಚಾಯತಿ ತೀರ್ಪು. ನಿಮ್ ತೀರ್ಪ್ಗೆ ಬೆಂಕಿ ಮಿಸ್ಟರ್ ಸೂ. ಸಾತಪ್ಪನ್ ಕಣ, ನೀನೇ ಮುಂಚೆ ಹೇಳ್ಬಿಟ್ಟೆ, ಇಲ್ಲ ಅಂದ್ರೆ ಅಸಹ್ಯ ಆಗ್ಬಿಡ್ತಾ ಇದ್ದೆ. ಕಳ್ಳಿ ಹಾಲ್ ತಾನೆ ಆ ಮಗುಗ್ ಧಾರಾಳವಾಗಿ ಕೊಡಿ. ಆದ್ರೆ ಅದಕ್ಕೂ ಮುಂಚೆ ಇದೇ ಊರಲ್ಲಿ ಒಂದು ಹೆಣ್ಮಗುಗೆ ಕಳ್ಳಿ ಹಾಲು ಕುಡ್ಸೋದ್ ಮರ್ತ್ ಬಿಟ್ಟಿದೀರಾ. ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಾನಿವಾಗ ಕೊಟ್ಟು ಧಾರಾಳವಾಗಿ ಕೊಡು. ಯಾರೋ ಮಗು, ಎಷ್ಟೋ ತಿಂಗಳು? ಜಸ್ಟ್ 720 ತಿಂಗಳು. ಹಾಗಾದ್ರೆ ಅದು 60 ವರ್ಷದ ಮುದುಕಿ ಕಣ. ಅದೇ ತಾನೆ, ಅದಿದೆ. ಹೋಗ್ಬಾರೆ ಹಳೆ ಮುದುಕಿ, ಹಳೆ ಮುದುಕಿ. ಇಲ್ಲಿ ನೋಡು, ನೀನ್ ಮಾತಾಡ್ದೆ ಸುಮ್ನೆ ಅಮೆರಿಕಾಗ್ ಹೋಗ್ಬಿಡು. ನಮ್ ಯಜಮಾನ್ರಿಗೆ ತೀರ್ಪು ಕೊಡಕ್ ಬಿಟ್ಬಿಡು. ನೀನ್ ಯಾರೋ ಅದನ್ನೆಲ್ಲ ಹೇಳಕ್ಕೆ? ಅಪ್ಪಿ ತಪ್ಪಿ ಹೆಬ್ಬೆರ್ಲೇನಾದ್ರೂ ಇಲ್ಲಿಗ್ ಬಂತು ಅಂದ್ರೆ ಸೌಂಡ್ ಬರುತ್ತೆ. ಅದ್ ಹೇಗಲ್ ಬರುತ್ತೆ? ಬಂತು ನೋಡು. ಸೌಂಡ್ ಬರ್ತಿಲ್ವೇ? ಈಗ ಬಂತು ನೋಡು.
ನನ್ ಮನೆ ಅಲ್ಲ ಕಣೋ, ಈ ಊರ್ ಒಳಗಡೆನೆ ನೀನ್ ಸೇರ್ಸಬಾರ್ದು. ಅದೇ ಈ ಪಂಚಾಯತಿ ತೀರ್ಪು. ಏ ಹೋಗ, ನನ್ ಮೊಮ್ಮಗ ಎಲ್ಲಾದ್ರೂ ಬದುಕತ್ತಾನೆ. ಹೋಗೆ ಮುದುಕಿ. ಇವ್ರೇನ್ ದೊಡ್ಡ ಹೈಕೋರ್ಟ್ ಜಡ್ಜು ತೀರ್ಪು ಹೇಳ್ಬಿಟ್ಟು ಹೋಗ್ತಾರೆ. ಜೊತೆಲಿ ಹೋಗ್ತಾರಲ್ಲ ಅಟಾರ್ನಿ ಜನರಲ್ಸ್. ಏನಜ್ಜಿ? ಏನಪ್ಪ ನಿಜವಾಗ್ಲೂ ಕಳ್ಳಿ ಹಾಲ್ ಕೊಟ್ಟು ಸಾಯ್ಸಕ್ ನೋಡ್ದ? ನೀನ್ ಬೇರೆ ಅಜ್ಜಿ, ಕಳ್ಳಿ ಹಾಲ್ ಅಲ್ಲ, ಮೈಗೆ ತಂಪು ಉತ್ಸಾಹ ಕೊಡೋ ಕಲ್ಲು ಹಾಲ್ ಕುಡ್ದು ನೋಡು. ಅಯ್ಯೋ ಅಯ್ಯೋ, ವೆಯ್ಟ್. ಯಾಕೆ ಕಿತ್ತಾಡ್ತಿದ್ದೀರಾ? 10 ಬೆರಳಿದೆ. ಕೌಸಲ್ಯ. ನೀನ್ ಹಾಕು. ಕೌಸಲ್ಯ, ನಾನು ಅವಾಗ್ಲೇ ನಿನ್ನ ಕ್ಷಮಿಸ್ಬಿಟ್ಟೆ. ಅಯ್ಯೋ ನಿನ್ ನೋಡಕ್ ನಿನ್ ಫ್ರೆಂಡ್ಸ್ ಬಂದಿದಾರ. ಫ್ರೆಂಡ್ಸಾ? ಯಾರೋ ರಾಣಿ ಪ್ರೀತಿ ಅಂತ. ಪ್ರೀತಿ ರಾಣಿ ನೀವು ನೋಡಿದ್ರಾ? ಹೌದು, ನಾನೇ ಅವ್ರನ್ನ ಹಾಲಲ್ಲಿ ಕೂಡಿಸ್ದೆ. ಹೋಯ್ತು, ನಾನ್ ತಗ್ಲಾಕೊಂಡೆ. ಆಮೇಲೆ ಹಾಯ್ ಕೌಸಿ. ಹಾಯ್. ಏ ಹೇಗಿದೀಯ? ನಾನ್ ಚೆನ್ನಾಗಿದ್ದೀನಿ. ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ. ಕೈಯಲ್ಲಿ ಮೆಹಂದಿ ಎಲ್ಲ ಹಾಕಿದ್ಯಾ? ಏನಾದ್ರೂ ಸ್ಪೆಷಲ್? ಇಲ್ಲ, ಸುಮ್ನೆ ಮಕ್ಳು ಹಾಕಿರೋದು. ಲೀವ್ ಎಲ್ಲ ಹೇಗ್ ಹೋಗ್ತಿದೆ? ಇಲ್ಲ ಚೆನ್ನಾಗಿ ಹೋಗ್ತಿದೆ. ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ. ಬನ್ನಿ ಹೊರಗಡೆ. ಇರು, ಸ್ವಲ್ಪ ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕು. ಆಚೆ ಹೋಗ್ಲೇನಾ? ಸಾರಿ. ಏನಾಯ್ತು ನಿನ್ಗೆ? ನಾನ್ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ಬಾ ಹೊರಗಡೆ ಹೋಗಿ ಮಾತಾಡೋಣ ಅಂತ ಇದೀಯಾ? ಅದನ್ನೇ ಹೇಳಿದ್ದಲ್ಲ, ಬನ್ನಿ ಆಚೆ ಹೋಗಿ ಮಾತಾಡೋಣ. ಅಯ್ಯೋ, ಮುತ್ಕೊಟ್ಟೋನು ಏನೋ ಮಾಡ್ಬಿಟ್ಟಿದಾನೆ. ಏನೇ ಮುತ್ತು? ಅದೇ ಕಣೆ, ಕಾರ್ ಪಾರ್ಟಿ, ಜೊಲ್ ಪಾರ್ಟಿ 440 ಇದೆಯಲ್ಲ. 440 ಮುತ್ತೆ ಕೊಟ್ಬಿಟ್ನಾ? ನೀನ್ ಗೊತ್ತಿಲ್ದಿರೋರ್ ತರ ಕೇಳ್ತಾ ಇದ್ಯಾ? ಓ, ಅವತ್ತಿನ ಕಾಲೇಜಿಗೆ ಬಂದಿಲ್ಲ ಅಲ್ಲ? ಏನ್ ವಿಷಯ ಅಂತ ಹೇಳೆ. ಅವಳ ಹತ್ರನೇ ಕೇಳೆ, ಸೂಪರ್ ಆಗಿ ಹೇಳ್ತಾಳೆ. ಇವಾಗ ಇದು ಬೇಕಾ? ಬನ್ರಿ ಹೊರಗಡೆ ಹೋಗಿ ಮಾತಾಡೋಣ. ಅವಳಿದಾಳೆ ಡುಬುಕು. ಅದೇನಂತ ನೀನೇ ಹೇಳೆ. ಒಂದಿನ 440 ಕಾರ್ ಅವನು ರೋಡಲ್ಲಿ ನೋಡಿದ್ನಂತೆ. ನೋಡಿದ ತಕ್ಷಣ ಇವಳ ಹತ್ರ ಬಂದು ಹಲ್ಗಿಂಚ್ತಾ ನಿಂತ್ಕೊಂಡು ನನ್ ಗೊತ್ತಾ ಅಂತ ಕೇಳದ್ನಂತೆ. ಅದಕ್ಕೆ ಇವಳು ನನಗ್ ಗೊತ್ತಿಲ್ಲ ಅಂತ ಹೇಳದ್ಲಂತೆ. ನಾನೇ ಅವತ್ತು ನಿನ್ ಕೆಸರು ಹರಿಸದೆ ಹೋಗಿರೋದು ಅಂತ ಬಂದು ಹೇಳದ್ನಂತೆ. ಸಾರೇ ನಮ್ಮನ್ ರಿಸೀವ್ ಮಾಡಿ ಕೂರ್ಸಿದ್ರು. ಸಾರಿ ಯಾರು? ಅದ್ ನಾನೇ ಹೇಳ್ತೀನಿ. ಇಷ್ಟೊತ್ತು ಮಾತಾಡ್ತಿದ್ರಲ್ವಾ, ಕಾರ್ ಪಾರ್ಟಿ, ಜೊಲ್ ಪಾರ್ಟಿ, ಅದು 440, ಅದ್ ಬೇರೆ ಯಾರು ಅಲ್ಲ, ಅದ್ ನಾನೇ. ಕೌಸಲ್ಯ, ನಮ್ಗೆ ಅರ್ಜೆಂಟ್ ಕೆಲ್ಸ ಇದೆ ಕಣೆ, ನಾವ್ ಆಮೇಲೆ ಬರ್ತೀವಿ ಅಲ್ವೇನೆ? ನಾವ್ ಬರ್ತೀವಿ, ಬನ್ನಿ ಹೋಗೋಣ. ಅವಾಗ ಬಿಳಿಕಾಗೆ ಆರುತ್ತೆ ಅಂತ ಕೇಳ್ಪಟ್ಟಿದ್ದೆ. ನೀನ್ ಅದ್ರ ಜೊತೆ ಕೋಳಿ ಮರಿನೂ ಆರುತ್ತೆ ಅಂತ ಹೇಳ್ತಿದ್ಯಾ? ಏನೇನೇನೇನ ₹1,00,00,000 ಕೊಟ್ರು ನೀನ್ ಸುಳ್ಳು ಹೇಳಲ್ಲ ಅಲ್ವಾ? ಹರಿಶ್ಚಂದ್ರಿ, ಸುಳ್ಳು ಹೇಳ್ತೀಯಾ ಇಲ್ಲ ಕೆರೆಗೆ ಆರ್ತೀಯ ಅಂತ ಕೇಳಿದ್ರೆ ನೀ ಕೆರೆಗೆ ಆರ್ತೀಯ ಅಲ್ವಾ? ಇಲ್ಲೇ ಕೆರೆ ಇದೆ, ಈಗೇನ್ ಮಾಡ್ತೀಯ? ಜೀವನದಲ್ಲಿ ಈ ತರ ಒಂದು ಹುಡುಗಿ ನೋಡೇ ಇಲ್ಲಪ್ಪ. ಓಳು ಅಂದ್ರೆ ಓಳು, ಬರೀ ಓಳು. ಛೆ, ಏನೋ ಅಯ್ಯೋ, ಪ್ರೀತಿಲಿದೆಲ್ಲ ಸಹಜಪ್ಪ. ಏಯ್ ಪ್ರೀತಿನ ಕೌಸಲ್ಯ, ನಿಲ್ಲು ಕೌಸಲ್ಯ. ಬೇಡ ಪ್ಲೀಸ್, ಹತ್ರ ಬರ್ಬೇಡ. ಬೇಡ ಪ್ಲೀಸ್, ಬೇಡ. ನಾನು ಹೋಗ್
ಸುರೇಶ್, ಏನ್ ಮಾಡ್ತಿದ್ದೀರಾ? ಇವತ್ ಮದರ್ಸ್ ಡೇ, ಅದಕ್ಕೆ ಅಮ್ಮಂಗೆ ವಿಶ್ ಮಾಡ್ತಿದ್ದೀನಿ. ಹಾ. ಇವ್ರೇ ನಿಮ್ಮಮ್ಮನಾ? ಹಾಗೆ ನಾನು ಕೇಳ್ಪಟ್ಟೆ. ಏನ್ ಹೇಳ್ತಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ಫೋಟೋ ತೋರಿಸಿದ್ರು. ಇದು ಅಮ್ಮನ ಅಂತ ಕೇಳಿದೆ. ಹೌದು ಅಂದ್ರು. ಅಮ್ಮಂದು ಫೋಟೋ ಆದರೂ ಇದೆ, ಅಪ್ಪಂದು ಅದೂ ಇಲ್ಲ. ಇವಾಗ ದೇವ್ರ ಹತ್ರ ಕೇಳ್ಕೊಳ್ತಿರೋದು ಒಂದೇ ಒಂದು, ಇನ್ನು ಮುಂದೆ ಯಾರು ನಂತರ ಅನಾಥರ ಗುಟ್ಬಾರ್ದು ಅಂತ. ಇಲ್ಲೇ ಇಡು. ಅದ್ ಕೊಡಿಲಿ. ತಗೊಳ್ಳಿ. ತಾತ ಏನಾದ್ರೂ ಮನೇಲಿ ಫಂಕ್ಷನ್ ಇಲ್ಲ ಏನಾದ್ರೂ ಹಬ್ಬನಾ? ಪ್ರಾರ್ಥನೆ. ಏನು? ಸುಮಂಗಲಿ ಪ್ರಾರ್ಥನೆಯಪ್ಪ. ನಮ್ಮೂರ ಹಬ್ಬ ಜೋರಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮನೇಲಂತೂ ಹಬ್ಬ ಜೋರಾಗಿರುತ್ತೆ. ಮನೆ ತುಂಬ ಎಲ್ಲರೂ ನಗ್ತಾ ಖುಷಿಯಾಗಿರ್ತಾರೆ. ಈ ಊರಬ್ಬ ಸರಾಗವಾಗಿ ನಡೆಯೋದಕ್ಕೋಸ್ಕರ ನಮ್ಮನೇಲಿ ಸತ್ತೋಗಿರೋಂಥ ಸುಮಂಗಳಿಗಳಿಗೆ ಪೂಜೆ ಮಾಡ್ತೀವಪ್ಪ. ಇವರು ನಮ್ಮ ತಾಯಿಯವರು. ಹೆಸರು ವಿಶಾಲಾಕ್ಷಿ ಅಮ್ಮ. 92 ವರ್ಷದವರೆಗೂ ಇದ್ದು ಆರೋಗ್ಯವಾಗಿ ಸುಮಂಗಲಿಯಾಗಿ ಸತ್ತೋದ್ರು. ಇವರು ನಮ್ಮ ಚಿಕ್ಕಮ್ಮ ಸರಸ್ವತಿ ಅಮ್ಮ. ಚಿಕ್ಕ ವಯಸ್ಸಲ್ಲೇ ಸುಮಂಗಲಿಯಾಗೇ ತೀರ್ಕೊಂಬಿಟ್ರು. ಇದು ನಮ್ಮ ಚಿಕ್ಕ ತಾತ ಅವ್ರ ಹೆಂಡ್ತಿ. ಹೆಸರು ಮಣಿಮೇಘ. ಅದ್ಭುತವಾಗಿ ಆಡ್ತಿದ್ರು. ಅಮ್ಮ ಇವಳು ನನ್ನ ಸೊಸೆನೇ ಅಪ್ಪ. ಏನಮ್ಮ ಕೌಸಲ್ಯ, ಇವಾಗ ಸಂತೋಷ ತಾನೆ? ತಮ್ಮ ಎದ್ದೇಳೋ, ಪೂಜೆ ಶುರು ಮಾಡೋಣ. ನೀ ಇಲ್ ಬಾ. ದೇವ್ರೆ, ಯಾಕಪ್ಪ ಕಣ್ಣಲ್ಲಿ ನೀರು? ನಿಂಗೆ ಯಾರೂ ಇಲ್ಲ ಅಂತ ನೋವಾಗ್ತಿದ್ಯಾ? ಎಲ್ಲದಕ್ಕೂ ಮನ್ಸೇ ಅಪ್ಪ ಕಾರಣ. ಇನ್ಮೇಲೆ ಯಾರಾದರೂ ನಿನ್ನ ತಾತ ಯಾರು ಅಂತ ಕೇಳಿದ್ರೆ ನನ್ನ ತೋರ್ಸಪ್ಪ. ಇನ್ಮೇಲೆ ಇವಳನ್ನ ಶಂಕರಮ್ಮ ಅಂತ ಕರಿಬೇಡ, ಅಮ್ಮ ಅಂತಾನೇ ಕರಿ. ಇವಳನ್ನ ತೋರಿಸಿ ಹೇಳಪ್ಪ, ಇವರೇ ನಮ್ಮ ಅಜ್ಜಿ ಅಂತ. ಹೌದಪ್ಪ. ಇನ್ಮುಂದೆ ಇವನು ಬರೀ ಶಂಕರ್ಗೆ ಮಾತ್ರನೇ ಅಲ್ಲ, ನಿನಗೂ ಚಿಕ್ಕ ತಾತಾನೆ. ಇಲ್ಲಿರೋರೆಲ್ಲ ನಿನ್ನೋರು ಅನ್ಕೊಳಪ್ಪ. ಈ ಮನೆ ನಿನ್ ಮನೆನಪ್ಪ. ಈಗ ಸಂತೋಷ ತಾನೆ? ಇವಾಗ ನಿಮ್ಮಮ್ಮನ ಸಂತೋಷ ಪಡ್ತಾರಲ್ವಾ? ಇದು ಟೌನ್ ಅಲ್ಲ, ಹಳ್ಳಿ. ಈ ಕುಟುಂಬದ ಬಗ್ಗೆ ಗೊತ್ತಿದ್ರು ಅದೆಷ್ಟು ಧೈರ್ಯ. ನಮ್ಮನೇಲಿ ಆಗ್ಬೇಕಾಗಿದೆ ಅಂತ ಕೆಲ್ಸನಾ ಇದು? ಎಲ್ಲಿಗೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅಂತ ಒಂದು ಸ್ವಲ್ಪನಾದ್ರೂ ಯೋಚನೆ ಬೇಡ? ಏಯ್, ಗಾಡಿ ರೆಡಿ ಮಾಡಕ್ಕೆ ಹೇಳು. ಅವನ್ನ ಹೊರಡು ಅಂತ ಹೇಳು. ಇನ್ನು ಅರ್ಧ ಗಂಟೆಲಿ ಹೊರಡಬೇಕು. ಅದರ ಮೇಲೆ 1 ನಿಮಿಷ ಆದ್ರೂ ಒಳ್ಳೆ ಸಮಯ ಕಳೆದೋಗುತ್ತೆ. ಅಷ್ಟರಲ್ಲಿ ಕೌಶಲ್ಯ ಅವ್ರ ಅಪ್ಪ ಹತ್ರ ಮಾತಾಡಿ ತಟ್ಟೆ ಬದಲಾಯಿಸ್ಕೊಂಬಿಡೋಣ. ಹೆದ್ರುಕೋಬಿಟ್ಟೆ ತಾತ. ಪ್ರೀತಿಸೋದು ನನ್ಗೆ ಇಷ್ಟ ಆಗದಿರೋ ವಿಚಾರನೇ, ಆದ್ರೆ ನನ್ನ ಮೊಮ್ಮಗಳು ಪ್ರೀತಿಸಿದ್ರೆ ನನಗಿಷ್ಟ. ಏನ್ ಸುರೇಶ್,
ಹೆದರ್ಕೊಂಡ ಸುಮ್ಮನೆ ತಮಾಷೆ ಮಾಡಿದೆ. ಏನಣ್ಣ? ಹಲೋ ಸುರೇಶ್, ಏನ್ ನೀನಿಲ್ಲಿ? ಫ್ರೆಂಡ್ ಊರು ಹಬ್ಬಕ್ಕೆ ಬಂದಿದ್ದೆ. ಹಾ, ನೀವೇನಿಲ್ಲಿ? ಪಕ್ಕದೂರಿಗೆ ಫಂಕ್ಷನ್ಗೆ ಬಂದಿದ್ದೆ. ಹಾ. ಗಾಡಿ ಮಾರಾಟಕ್ಕಿತ್ತು, ಮಾತಾಡಿ ಮುಗಿಸಿದೀನಿ. ಗಾಡಿ ಚೆನ್ನಾಗಿದೆಯಾ ನೋಡು. ಏನ್ ರೇಟ್? 1.25 ಲಕ್ಷ ರೂಪಾಯಿ. ಮಾಡೆಲ್? 98 ಮಾಡಲ್. ಇಜೂಜ್ ಇಂಜಿನ? ನೀನೇ ನೋಡು. ಟಿಂಕರಿಂಗ್ ಕೆಲಸ ಜಾಸ್ತಿ ಇದೆ. 2 ಟೈರ್ ಬಾಲ್ಡ್. ಸರಿ. ಇಂಜಿನ್ ಓಕೆ. 70-75 ಸಾವಿರದ ಗಾಡಿಗೆ 1.25 ಲಕ್ಷ ಮಾತಾಡಿದ್ಯಾ? ಏನ್ ಸುರೇಶ್ ನೀ ಹಿಂಗೆ ಹೇಳ್ತಿದೀಯಾ? ಅಡ್ವಾನ್ಸ್ ಬೇರೆ ಕೊಟ್ಬಿಟ್ಟಿದೀನಿ. ಹೋಗಿ ಅಡ್ವಾನ್ಸ್ ವಾಪಸ್ ಇಸ್ಕೊಂಬನ್ನಿ. ಏ ರಾಮು, ನಿಂಗೇನ್ ಸಪ್ರೇಟಾಗಿ ಹೇಳ್ಬೇಕಾ? ಇದೆತ್ತಿಡು. ಹೇಯ್, ಅಯ್ಯ, ಇವ್ರಿಗೆ ಕೀ ಕೊಟ್ಟಿಲ್ವಾ? ಅವಾಗ್ಲೇ ಕೊಟ್ಟೆ ಅಯ್ಯ. ಕೊಟ್ರಲ್ಲ, ಇನ್ನೇನು? ಬೆಲೆ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ದು? ನಮ್ಮೂರು ಹುಡುಗನೇ. ಮನೆಯದಾಗ ಒಂದು 80,000. ದುಡ್ಡು ಕೊಡೋ. ಹಾ, ತಗೊಳ್ಳಿ ಅಯ್ಯ. ತಗೋ, ದಾನ ಅಂತ ಇಟ್ಕೋ. ನನಗ್ಯಾಕ್ರಿ ದಾನ? ನಾನೇ ಭಿಕ್ಷುಕನ? ಏಯ್, ಅಯ್ಯ, ಸಾಯಂಕಾಲ 6:30ವರೆಗೂ ಟೈಮು. ಇವನ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಗಾಡಿನ ಒಡೆದು ಗುಜರಿಗೆ ಹಾಕ್ರೋ. ಏನಪ್ಪ ಇವರು ಈ ರೀತಿ ಮಾತಾಡ್ತಿದ್ದಾರೆ? ಅವ್ರೇನೋ ಕೋಪದಲ್ಲಿ ಮಾತಾಡ್ತಿದ್ದಾರೆ. ನೀವೇನು ಫೀಲ್ ಆಗಬೇಡಿ, ಹಾಗೆಲ್ಲ ಏನು ಹೊಡೆದಾಕಲ್ಲ. ಕೌಸಲ್ಯ, ನೀವಪ್ಪ ಬಂದ್ರು. ಅಪ್ಪನಾ? ಏ ಸುರೇಶ್, ಅಪ್ಪ ಬಂದ್ಬಿಟ್ರು. ಬಾ 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 ಬಾ. ಕೌಸಿ, ಬಾ. ಬಂದೆ. ಅಮ್ಮ. ಅಪ್ಪ ಬಂದಿಲ್ಲ. ಧನು, ಗಾಯತ್ರಿ, ಬಾಮ್ಮ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಬಾ. ಅಪ್ಪ. ಬಾಮ್ಮ. ಅಮ್ಮ. ಏಯ್, ತಾತನ ಮನೆಗೆ ಬಂದಿದ ತಕ್ಷಣ ಅಮ್ಮನ್ ಮರ್ತ್ಬಿಟ್ಯಾ? ಬಾಮ್ಮ. ಚೆನ್ನಾಗಿದೀಯಾ? ಏನೇ, ಮನೆಗೊಂದು ಫೋನ್ ಮಾಡಕ್ಕಾಗಲ್ವಾ? ಏನಮ್ಮ, ಅಳಿಯಂದ್ರು ಬರ್ಲಿಲ್ವಾ? ಇಲ್ಲಪ್ಪ. ಯಾಕಮ್ಮ ಅಪ್ಪ ಬರ್ಲಿಲ್ಲ? ಹೊರಡೋದಕ್ ರೆಡಿಯಾಗಿರೋ, ಇಬ್ರು ಹೋಗೋಣ ಅಂತ ಹೇಳಿದ್ರು. ಹೊರಗಡೆ ಹೋಗ್ ಬಂದ್ರು. ಏನಾಯ್ತೋ ಎತ್ತಾಯ್ತೋ ಗೊತ್ತಿಲ್ಲ. ಮೂಡೌಟ್ ಅಂತೇಳಿ ಚೇರ್ ಮೇಲೆ ಕೂತ್ಕೊಂಡ್ರು. ಏನಾಯ್ತು ಅಂತ ಕೇಳ್ದೆ. ನಾನ್ ಬರಲ್ಲ, ನೀನ್ ಹೋಗ್ಬಾ ಅಂದ್ರು. ಸರಿ ಅಂತ ನಾ ಬಂದೆ. ಏನ್ ಪುಟ್ಟ, ಚೆನ್ನಾಗಿದೀಯಾ? ಏನಾಯ್ತು ಅಂತ ಕೇಳ್ದ್ಯಮ್ಮ? ಏಯ್, ನಿಮ್ಮಪ್ಪಂಗ್ ಬೇರೆ ಕೆಲ್ಸನೇ ಇಲ್ಲ ಕಣೆ. ಏನ್ ಹೇಳಿದ್ರು ಮೂಡೌಟು. ಹಾಗೆ ಏನಾದ್ರೂ ಏನು ಎತ್ತ ಅಂತ ವಿಚಾರಿಸಿದ್ರು ನನ್ಗೇನ್ ಹೇಳ್ಬಿಡ್ತಾರಾ? ನಿನ್ಗೇನಾದ್ರೂ ಬೇಕಾದ್ರೆ ನೀನೇ ಫೋನ್ ಮಾಡಿ ಕೇಳ್ಕೊ.
ಅಪ್ಪ ನಾನು ಕೌಸಿ ಮಾತಾಡ್ತಿದ್ದೀನಿ. ಹಾ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಯಾಕಪ್ಪ ಬರ್ಲಿಲ್ಲ? ಅಮ್ಮ ಬಂದ್ಲಾ? ಇವಾಗ ತಾನೇ ಬಂದ್ರು. ನೀನ್ ಯಾಕೆ ಬರ್ಲಿಲ್ಲ? ಇಲ್ಲಮ್ಮ, ಅದು ಬಂದು ಯಾಕಪ್ಪ ಡಲ್ಲಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಪಾ ಆ ಹುಡುಗ ನನ್ನ ಜೊತೆ ಆಟ ಆಡ್ತಿದ್ದಾನಮ್ಮ. ನನಗೆ ಹೆದರು ನಿಲ್ತಾ ಇದ್ದಾನೆ. ಬೇಕು ಅಂತಾನೆ ನನ್ನ ಜೊತೆ ಜಗಳಕ್ಕೆ ಬರ್ತಾ ಇದ್ದಾನೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಏನಪ್ಪ ಹೇಳ್ತಿದ್ದೀರಾ? ಅವನು ಅಪ್ಪ ಕಾಸ್ಗೆ ಯಾವತ್ತಾದ್ರೂ ಆಸೆ ಪಟ್ಟಿದ್ದಾನೆ ನಮ್ಮ? ಇಲ್ಲ. ಅವನು ಹಂಗೆ ಹೇಳ್ಬಿಟ್ನಮ್ಮ. 4 ಜನಗಳ ಮುಂದೆ ಅವಮಾನ ಮಾಡ್ಬಿಟ್ನಮ್ಮ. ಯಾರು? ಅವನೇನಮ್ಮ. ಅವತ್ತು ಬಸ್ಸಲ್ಲಿ ಅವತ್ತೇ ಅವನ ಬಸ್ಸಲ್ಲಿ ಹಾಕೊಂಡು ತುಳಿಬೇಕಿತ್ತು, ಬಿಟ್ಟೆ. ಯಾರಪ್ಪ ಅದು? ಯಾಕೆ ಅವ್ನಂಗ್ ಮಾಡ್ತಿದ್ದಾನೆ? ಯಾಕೆ ಪದೇ ಪದೇ ಅವ್ನು ನಿಮಗೆ ತೊಂದರೆ ಕೊಡ್ತಿದ್ದಾನೆ? ಏನ್ ಅನ್ಕೊಂಡಿದ್ದಾನ ಅವನು? ಎಷ್ಟು ಕೊಬ್ಬು ಅವನಿಗೆ? ನಾನು ಅಲ್ಲಿಗೆ ಬರ್ಲಾ? ಎಷ್ಟು ಧೈರ್ಯ ಇದ್ರೆ ಅವ್ನು ನಿಮ್ ಜೊತೆನೇ ಆಟ ಆಡ್ತಾನೆ? ಅವ್ನ ಸುಮ್ಮನೆ ಬಿಡಬಾರ್ದು. ಯಾಕೆ ಪದೇ ಪದೇ ನಿಮ್ಮ ಹತ್ರ ಗಲಾಟೆ ಮಾಡ್ತಿದ್ದಾನೆ? ಎಲ್ಲಿರ್ತಾನ ಅವನು? ಯಾಕೆ ನೀನ್ ಟೆನ್ಷನ್ ಆಗ್ತಾ ಇದ್ಯಾ? ಇದಕ್ಕೆ ನಾನು ನಿನ್ನ ಹತ್ರ ಏನು ಹೇಳ್ಬಾರ್ದು ಅನ್ಕೊಂಡೆ. ಏನೂ ಇಲ್ಲ. ಹಂಗಲ್ಲಪ್ಪ. ಇಲ್ಲಿ ನೋಡು, ಈ ಚಿದಂಬರ ದುಡ್ಡಿಗೋಸ್ಕರ ಆಸೆ ಪಡೋನಲ್ಲ ಅಂತ ನಿರೂಪಿಸ್ಬಿಟ್ಟೆ. ಚೆನ್ನಾಗಿ ನಿರೂಪಿಸ್ದೆ. ಅವನ ಮುಖಕ್ಕೆ ಮಂಗಳಾರತಿ ಮಾಡ್ದೆ. ಇಲ್ಲಿ ನೋಡು, ನೀನೇ ಜಾಲಿಯಾಗಿ ತಾತನ ಮನೇಲಿ ಹಬ್ಬ ಮಾಡಕ್ ಹೋಗಿದ್ಯಾ. ಇದ್ರ ಮಧ್ಯೆ ನೀನ್ಯಾಕೆ ತಲೆ ಕೆಡ್ಸ್ಕೊತ್ಯಾ? ನೀನ್ ನೆಮ್ಮದಿಯಾಗಿರು. 2 ದಿನದಲ್ಲಿ ನಾನೇ ಅಲ್ಲಿಗೆ ಬರ್ತೀನಿ. ಏನು ಸರಿ ಅಂತ ಹೇಳು. ಸರಿಪ್ಪ. ಅಜ್ಜಿ ಇಲ್ಲಿ ನೋಡು. ಉಫ್ ಉಫ್ ಇದ್ರ ಹೆಸರೇ ಸ್ಕಿಪ್ಪಿಂಗ್. ತಗೋ ನೀನ್ ಆಡು. ಏನ ಸಿಪ್ಪಿಂಗ್ ಕಿಪ್ಪಿಂಗು? ಅಪ್ಪ ಮಗ ಕಿತ್ತಾಡ್ಕೊಂಡು ರೋಡಲ್ಲಿ ನಿಲ್ಸಿದೀರಾ? ಏನಜ್ಜಿ, ನಿನ್ ಬಾಡಿ ಒಂದ್ ಶೇಪ್ ತಗೋಬಂದು ನಿನ್ಗೂ ಒಂದ್ ಕಾಂಬಿನೇಷನ್ ಮಾಡ್ಸೋಣ ಅಂದ್ರೆ ಬಿಡ್ತಾನೆ ಅಲ್ವೇ? ನಾಚಿಕೆ ಆಗುತ್ತೆ. ಅಜ್ಜಿ, ಅಲ್ಲೇನು ಅಷ್ಟೊಂದ್ ಜನ ಸೇರಿದ್ದಾರೆ? ಹೌದು, ಅಲ್ಲೋಗ್ ನೋಡ್ಬೇಕಾ? ಜನ ಸೇರಿದ್ದಾರೆ ಅಂದ್ರೆ ಅದ್ರಲ್ಲಿ ತಲೆ ಹಾಕೋದೇ ನಮ್ ಕಲ್ಚರ್. ಬಾ ಸರಿ, ಬಾ ಹೋಗೋಣ. ದಿಢೀರ್ ಸ್ವಾಮಿ ನಿಂಗೆಲ್ಲ ಒಳ್ಳೇದ್ ಮಾಡ್ತಾನೆ, ಹೋಗೋ. ಏನ್ ಡ್ಯಾಡಿ, ಕಾವೇರಿ ಸಮಸ್ಯೆಗೆ ತೀರ್ಪು ಕೊಡೋ ರೇಂಜ್ ಕೂತಿದ್ದೀರಾ? ನಾನ್ ನಿನಗೆ ಅಪ್ಪನಲ್ಲ, ನೀ ನನ್ನ ಮಗನಲ್ಲ, ಹೋಗ. ಈ ಡೌಟ್ ಎಷ್ಟೋ ದಿನದಿಂದ ನನಗೆ ಇದೆ. ಕಲರ್ ಕಾಂಬಿನೇಷನ್ನೇ ಸೇರ್ತಿಲ್ಲ. ಏನಜ್ಜಿ, ನಮ್ ಫ್ಯಾಮಿಲಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಸುಮ್ನೆ ಇರಪ್ಪ, ಅದೇನಂತ ಕೇಳು. ಏನಿದು? ಪೂಜಾರಿ, ನಾನು ಹೇಳ್ತೀನಿ ತಮ್ಮ. ನಿನ್ನೆ ರಾತ್ರಿ ದಿಢೀರ್ ಸ್ವಾಮಿ ನನ್ ಕನ್ಸಲ್ಲಿ ಬಂದು ಎಲ್ಲೂ ಪ್ರತ್ಯಕ್ಷ ಆಗಲ್ಲ, ದಿಢೀರ್ ಸ್ವಾಮಿ ಆಗಿ ಈ ಜಾಗದಲ್ಲಿ ಪ್ರತ್ಯಕ್ಷ ಆಗ್ತೀನಿ. ನನ್ನ ಸುತ್ತ 4 ಎಕರೆ ಕಾಂಪೌಂಡ್ ಹಾಕಿ ಗುಡಿ ಕಟ್ಟಿ ಊರ್ ಜನರ ಹತ್ರ ದುಡ್ಡು ವಸೂಲಿ ಮಾಡಿ ಸಾರಾಯಿ ಕಾಸಿ ಕುರಿ ಹೊಡೆದು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿದೆ. ಎಲ್ಲಾ ಉಸ್ತುವಾರಿ ನನಗೆ ನೋಡ್ಕೊಳಕ್ ಹೇಳಿದೆ ತಮ್ಮ. ಅದೇಗೋ ಜನ ಓಡಾಡೋ ದಾರಿಯಲ್ಲಿ ಸಡನ್ ಆಗಿ ದೇವ್ರ? ಅದಕ್ 4 ಎಕರೆಯಲ್ಲಿ ದೇವಸ್ಥಾನನಾ? ಈ ಜಾಗದಲ್ಲಿ ಸ್ಕೂಲ್ ಕಟ್ಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನ್ ಮಾಡ್ತೀಯಾ? ಕೇಳ್ದೆ, ಸ್ಕೂಲ್ ಹೊಡೆದಕ್ಕ ಕೇಳ್ತು, ಸ್ಕೂಲ್ ಬಸ್ ಬರ್ಬಾರ್ದು ಅಂತ ಹೇಳ್ತು. ಅದನ್ನ ಮೀರಿ ಏನಾದ್ರು ಮಾಡಿದ್ರೆ ಶಾಪ ಗುರಿ ಆಗ್ತೀರಾ. ದೇವ್ರಿಗೆ ತೊಂದ್ರೆ ಅಂದ್ರೆ ಸ್ಕೂಲ್ ಹೊಡೆದಾಕ್ಲೇಬೇಕು. ಅಯ್ಯ ಪಾಪಿ, ಸ್ಕೂಲ್ನೇ ಹೊಡೆದಾಕ್ಬೇಕು ಅಂತೀಯಲ್ಲ. ಸಮಾಧಾನ. ಇದಕ್ ನಾಟಾಮಿ ಏನ್ ತೀರ್ಪು ಕೊಡ್ತೀರಾ? ನನ್ ಕೈಲಿ ತೀರ್ಪು ಹೇಳಕ್ ಆಗಲ್ಲ. ಯಾಕ್ ಡ್ಯಾಡಿ? ಪರಂಪರೆಯಿಂದ ಇಟ್ಕೊಂಡಿರೋ ಚಂಬು ನಮ್ಮ ಮನೆಯಲ್ಲಿ ಕಾಣಿಸ್ತಾನೆ ಇಲ್ಲ. ಚಂಬು ಇಲ್ಲ ಅಂದ್ರೆ ಯಾವ ಯಜಮಾನನೂ ತೀರ್ಪು ಕೊಡಕ್ಕಾಗಲ್ಲ. ಓಹೋ, ಕಾಣ್ದೇ ಇರೋ ಚಂಬು, ದಿಢೀರ್ ಸ್ವಾಮಿ, 2ಕ್ಕೂ ಸೇರಿ ನಾನ್ ತೀರ್ಪು ಕೊಡ್ಲಾ? ಮಿಸ್ಟರ್ ಊತಪ್ಪನ್, ಸಾತಪ್ಪನ್, ಏನೋ ಒಂದು. ಇವಾಗ ನಾನ್ ಹೇಳೋ ತೀರ್ಪನ್ನ ಕೇಳಿ ಎಲ್ಲಾರು ಸ್ವಲ್ಪ ದೂರ ಹೋಗಿ. ನಾಟಾಮೆ ಚಮಕದ್ದು ಅದನ್ನೇ ದಿಢೀರ್ ಸ್ವಾಮಿ ಮಾಡಿದ್ಯಾ? ಅನ್ಯಾಯವಾಗಿ ನಾನು ಹೊಟ್ಟೆ ಮೇಲೆ ಹೊಡೆದಲ್ಲಯ್ಯ. ಚೆಚ್ಚೆ, ಗೌರ್ಮೆಂಟ್ ಅವ್ರ ಹ್ಯಾಂಡಿಕ್ಯಾಪ್ಸ್ ಕೊಡೋ ಸೌಲಭ್ಯಗಳು ಇನ್ ಮುಂದೆ ನಿನ್ಗೂ ಕೊಡ್ತಾರೆ. ಹಿಂಗೆ ತಗೋ. ನಮ್ 3 ಮಕ್ಳ ಭವಿಷ್ಯ ಹಾಳು ಮಾಡೋ ಯಾವ ವಿಷಯನೂ ಈ ಸೂಪರ್ ಸುಬ್ಬು ಬಿಡಲ್ಲ. ಏನೋ ಅರ್ಜುನ್, ಚೆನ್ನಾಗಿದ್ಯಾ? ಶಿಟ್. ಏನಾಯ್ತು? ಏನು? ಅಯ್ಯ, ನಮ್ ನಾಯಿ ಸತ್ತೋಗೋ ತರ ಇದೆ ಅಯ್ಯ. ಸಾಯೋ ತರ ಇದ್ಯಾ? ಅರ್ಜುನ್ ಯಾರ ಕಾರ್ ಓಡಿಸ್ಕೊ ಬಂದು ಜೋರ ಗುದ್ಬಿಟ್ರಯ್ಯ. ದೇವ್ರೆ,
ಸಾರಿ, ನಾನು ಅನ್ಕೊಂಡಿರ್ಲಿಲ್ಲ. ನಾಯಿನೇ ಸಡನ್ ಆಗಿ ಬಂದು. ನೀನ್ ಜೋರಾಗಿ ಬಂದೆ. ನೀನೇ ಜೋರಾಗಿ ಬಂದಿದ್ದು. ನಿನ್ನಿಂದ ನಾನು 3ನೇ ಸತಿ ತೊಂದರೆ ಆಗ್ತಾ ಇರೋದು. ನನ್ನ ನೋಡಿದ್ರೆ ನಗು ಬರ್ತಾ ಇದ್ಯಾ? ನನ್ನ ಕೋಪ ನೀನು ಆಟ ಆಗಿದ್ಯಾ? ನನ್ಗೆ ಅವಮಾನ ಮಾಡಿ ನನ್ನ ಕೆಟ್ಟವನ್ ಮಾಡ್ಬೇಕು ಅಂತಿದ್ಯಾ? ಅದು ಸಾಧ್ಯನೇ ಇಲ್ಲ. ತುಂಡು ತುಂಡಾಗಿ ಕತ್ತರಿಸಾಕ್ತೇನೆ. ಇಲ್ಲ ಇವ್ರೆ, ನೀವು ನನ್ನ ತಪ್ಪಾಗಿ ತಿಳ್ಕೊ. ನೀನ್ ಕೆಟ್ಟವನೇ ಕಣೋ. ನೀನ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಕೆಟ್ಟವನು ಅಂತ. ಸಾಕು, ಇಷ್ಟಾಗಿದ್ದೆ ಸಾಕು. ಇಲ್ಲಿ ಇನ್ನೊಂದು ಸಾವಾಗೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡು. ಇನ್ನೊಂದು ಸಾರಿ ಈ ಊರಲ್ಲಿ ನನ್ನ ಕಣ್ಣು ಕಾಣಿಸ್ಕೋಬೇಡ. ಆಮೇಲೆ ಏನು ನಡೆಯುತ್ತಾ ನನಗೆ ಗೊತ್ತಿಲ್ಲ. ಹೋಗ್ಬಿಡು, ಹೋಗೋ. ಇನ್ನು ಸ್ವಲ್ಪ ಅಲ್ಲಿ ಸುರೇಶ್ ಬಂದ, ಅವನಿಗೂ ಕೇಕ್ ಕೊಡು. ಏನ್ ದಿಢೀರಂತ ಕೇಕು? ಅವಳು ಅಪರೂಪಕ್ಕೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಅದಕ್ಕೆ ಕೇಕ್ ತಿನ್ನು. ಅಯ್ಯ, ಈ ಗಾಡಿ ನಮ್ಮನೆ ಮುಂದೆ ಹೇಗಯ್ಯ? ಏನೋ ಹೇಳ್ತಾ ಇದ್ಯಾ? ಅಯ್ಯ, ಇದೇ ಗಾಡಿ ಅಯ್ಯ ನಮ್ ನಾಯಿ ಮೇಲೆ ಹಚ್ಚಿದ್ದು. ಏನೋ ಬೊಗಳ್ತಾ ಇದ್ಯಾ? ಅಯ್ಯ, ಇದು ನಂಗೆ ಚೆನ್ನಾಗ್ ಗೊತ್ತು. ಇದೇ ಕಪ್ ಕಲರ್ ಅಯ್ಯ, ಇದೇ 4440. ಇದೇ ಗಾಡಿಯಲ್ಲೇ ಬಂದು ನಮ್ ನಾಯಿ ಮೇಲೆ ಹಚ್ಚಿದ್ದು. ಇವನ್ ಹೇಗಯ್ಯ ನಮ್ಮನೆ ಒಳಗೆ? ತಿನ್ಸು. ಇಲ್ಲ, ಪ್ರೀತಿ ಮಾಡೋದು ಗೊತ್ತು, ತಗೊಂಡ್ರೆ ತಗೊಳಲ್ವಾ? ಬೇಡ. ಪ್ರೀತಿಯನ್ನು ಮದುವೆ ಮಾಡ್ಕೊಡ್ತಾ ಇದೀವಿ, ನಾಚಿಕೆ ಯಾಕೆ? ಕೊಡು, ತಿನ್ಲೆ. ತಿನ್ಸು ಅಂತಿದ್ದೀನಲ್ಲ. ನೀನೇನೋ ಮಾಡ್ತಾ ಇದೆಯಾ ಇಲ್ಲಿ? ನಡೆಯೋ ಆಚೆ. ಅಣ್ಣ ಬೇಡ ಅಣ್ಣ. ಯಾಕೋ ಇಲ್ಲಿ? ಅವನಿಗೇನು ಮಾಡಬೇಡಿ. ಯಾರೋ ನೀನು? ಏನಪ್ಪ ಇದು? ಏನಾಯ್ತು? ಏನಕ್ಕೆ ಇವ್ನು ಹೊಡಿತಾ ಇದ್ಯಾ? ಯಾರು ಇವ್ನ ಒಳಗ್ ಬಿಟ್ಟಿದ್ದು? ಹೋಗೋ ಆಚೆ. ಅಣ್ಣ, ಅಯ್ಯೋ ಅಣ್ಣ, ಅವನ ಹಬ್ಬಕ್ಕೆ ನಾನೇ ಕರ್ಕೊಂಡ್ ಬಂದಿದ್ದು. ನೀನ್ ಕರ್ಕೊಂಡ್ ಬಂದ? ಯಾರನ್ ಕರ್ಕೊಂಡ್ ಬರ್ಬೇಕು ಅನ್ನೋ ಬುದ್ಧಿ ಇಲ್ವಾ? ನೀನ್ ಏನಪ್ಪ ಹೇಳ್ತಾ ಇದೀಯಾ? ಅವ್ನ್ ನಿನಗ್ ಮುಂಚೆನೆ ಗೊತ್ತಾ? ಅವ್ನ್ ನಮ್ ಮನೆಗ್ ಬಂದಿರೋ ಅತಿಥಿ ಕಣಪ್ಪ. ಅತಿಥಿ ಅಲ್ಲ, ವಿಷ. ಏನ್ ಹೇಳಿ ಅಂದ್ರೆ ಹೀಗೆ ಹೇಳ್ತಿದ್ದೀರಾ? ಇವಾಗ ಅವನ್ನ ಹೊರಗ್ ಕಳ್ಸಕ್ ಆಗುತ್ತಾ ಇಲ್ವಾ? ಅಷ್ಟೇ. ಸುರೇಶ್, ಹೇಳಪ್ಪ, ಅಂತದೇನ್ ನಡೀತು? ಇಲ್ಲ ತಾತ, ಅದ್ ಕಾರ್ ತಗೊಳ್ಳೋ ವಿಷಯದಲ್ಲಿ ಅದು ಕೌಶಲ್ಯ ಕೂಡ ಗೊತ್ತು. ಏನೋ ಕೌಸಿ, ನನ್ ಮುಂದೆನೆ ನನ್ ಮಗಳ ಹತ್ರ ಮಾತಾಡ್ತೀಯಾ? ಸ್ವಲ್ಪ ಸುಮ್ನೆ ಇರಪ್ಪ. ಅವನೇನೋ ಹೇಳ್ತಿದಾನಲ್ವಾ, ಅವ್ನ್ ಮಾತ್ ಕೇಳೋಣ. ಅವ್ನ್ 1000 ಹೇಳ್ತಾನೆ. ಕೌಸಿ, ನಾನ್ ಹೇಳಿಲ್ವಾ ನನ್ನ ನಡು ರಸ್ತೆಯಲ್ಲಿ ಸಂವಹನ ಮಾಡ್ದ ಅಂತ? ಅವ್ನು ಇವನೇ ಮುಗ್ದೋದ್ ವ್ಯವಹಾರನ ಬೇಕು ಅಂತ ಹಾಳು ಮಾಡ್ದಮ್ಮ. ಅವನ ಆತರ ಮಾಡೋನಲ್ವಲ್ಲ, ತುಂಬಾ ಒಳ್ಳೆ ಹುಡುಗ. ಇವನ್ ಒಳ್ಳೆಯವನ? ಕೊಲೆಗಾರ, ಪಾಪಿ. ಕೌಸಿ, ನಮ್ಮ ನಾಯಿನ ಬೇಕು ಅಂತಾನೆ ಕಾರ್ ಹಚ್ಚಿ ಸಾಯ್ಸಕ್ ನೋಡದ್ನಮ್ಮ. ಇಲ್ಲ ತಾತ, ಸತ್ಯವಾಗ್ಲೂ ನಾನು ಬೇಕು ಅಂತ ನಾಟಕ ಮಾಡಬೇಡ. ನೀನ್ ಕೆಟ್ಟವನೇ. ಬಾರೋ ಆಚೆ, ಬಾರೋ, ಹೋಗೋ. ಅವನ್ನ ಬಿಡಿಯಲಿ ಅಂದ್ರೆ ನಿಮ್ ಇಷ್ಟ ಬಂದಂಗ್ ನಡಿಯಕ್ಕೆ ಇದ್ ನಿಮ್ ಮನೆ ಅಲ್ಲ. ಇದು ನನ್ ಮನೆ ಅಂತ ಅನ್ಕೊಂಡೆ. ನೀವೆಲ್ಲ ನನ್ನವರು ಅನ್ಕೊಂಡೆ, ನನ್ ಮನೆಯವರು ಅನ್ಕೊಂಡೆ. ನಾವು ನಿಮ್ಮವ್ರೆ. ನನ್ ಮಗಳನ್ನೇ ನಿಮಗೆ ಕೊಟ್ಟು ಮದುವೆ ಮಾಡಿದಿನಲ್ವಾ? ಅವಳು ಸತ್ತೋದ್ಲು ಅನ್ಕೊಳ್ಳಿ. ಯಾವನೋ ದಾರಿಲಿ ಹೋಗೋ ನಾಯಿ 22 ವರ್ಷದ ಸಂಬಂಧನ ಹಾಳು ಮಾಡ್ಬಿಟ್ಟ. ನನಗ್ ಮರ್ಯಾದೆ ಇಲ್ದಿರೋ ಮನೇಲಿ ನಾನು ಇರಲ್ಲ, ನನ್ನ ಮಗಳು ಇರಲ್ಲ. ಅಯ್ಯಯ್ಯೋ, ಅಯ್ಯೋ ಮಗಳೇ, ಹಂಗೋ ಹಿಂಗೋ ಕೊನೆಗೆ ನನ್ನ ಕುಟುಂಬನೇ ಹಾಳು ಮಾಡ್ದೆ ಅಲ್ಲ. ನಿನ್ನ ವಿಷ ಅನ್ಕೊಂಡಿದ್ದೆ ಕಣೋ, ನೀನದಕ್ಕೂ ಮೇಲೆ.
ಇಲ್ಲಿ ಲೈಲಾ ಫೋಟೋ ಇತ್ತು, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಕವರ್ ಫೋಟೋ ಯಾರ್ದಂತ ನೋಡು. ಇವತ್ತಿನ ಪೇಪರ್ ಅಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಬಗ್ಗೆ ಬಂದಿದೆ, ಅದ್ರ ಬಗ್ಗೆ ಓದಲ್ವಾ? ಅವ್ರು ಯಾರು? ಕಷ್ಟ. ಹಾಯ್, ಒಂದ್ ಪ್ಯಾಕೆಟ್ ಕ್ಯಾನ್ಸರ್ ಕೊಡು. ಸೂಪರ್ ಸುಬ್ಬು, ಅಮೆರಿಕದಲ್ಲಿ ಕೆಲಸ ನೋಡು. ಏನೋದಿದ್ಯಾ ನೀನು? 4ನೇ ಕ್ಲಾಸ್ ಫೇಲು. ಶಬಾಷ್. ಬಿಲ್ ಗೇಟ್ ಮನೆಯಲ್ಲಿ ಗೇಟ್ ತೆಗಿಯೋ ಕೆಲಸ ಇದೆ, ಹೋಗ್ತೀಯಾ? ಅದವರೇ ಮಾಡ್ತಾರೆ. ನಿನ್ಗೆ ಟೀಕೆ ಜಾಸ್ತಿ ಕಣೋ. ಟೀಕೆ ಅಂದ್ರೆ ಅದ ಅವ್ರ ಹತ್ರನೇ ಕೇಳ್ಕೊ. ಅಜ್ಜಿ ಸಿಗರೇಟ್? ಏಯ್ ನಿನ್ಗೇನ್ ಮುಚ್ಚಿಡ್ತಿದ್ಯಾ? ಸಾರಿ, ಯಾಕೆ ಡಲ್ ಆಗಿದ್ಯಾ? ಬೆಳಗ್ಗೆ ಜಾಗಿಂಗ್ ಹೋಗಿಲ್ವಾ? ಏಯ್ ಹೋಗ, ನೆನ್ನೆಯಿಂದ ಜಾಲಿ ಮಾಡು, ಅದು ಮಾಡು, ಇದು ಮಾಡು ಅಂತ ನನ್ ತಲೆ ಕೆಡಿಸ್ತಾ ಇದೀಯಾ. ಗಾಡಿಲಿ ಹಿಂದೆಗಡೆ ಕೂರ್ಸ್ಕೊಂಡೋಗಿ ಬೀಳಿಸ್ಬಿಟ್ಟು ನನ್ ಸೊಂಟನೇ ಮುರ್ದಾಕ್ಬಿಟ್ಟಲ್ಲ. ಹೊಟ್ಟೆ ಹಸಿತಾ ಇದೆ, ಊಟನೂ ತಂದ್ಕೊಡಲ್ಲ ಅಂತೀಯ. ಊಟ ಎಲ್ಲ ತಿಂದ್ರೆ ನಿದ್ದೆ ಬರುತ್ತೆ. ಫುಲ್ಲು ಕಾರ್ಬೋಹೈಡ್ರೇಟ್. ನಾನ್ ನಿನ್ಗೋಸ್ಕರ ಸೂಪರ್ ಟಿಫಿನ್ ರೆಡಿ ಮಾಡಿದೀನಿ. ಪ್ಲೇಟ್ ಕೈಯಲ್ಲಿ ಇಡ್ಕೊ. ನೋಡ್ದಾ? ಹೆಂಗೆ? ಇದೇನೋ ಜಲ್ಲಿ ಕಲ್ಲು ಆಗ್ತಾ ಇದೀಯಾ? ಜಲ್ಲಿನಾ? ಸಿಲ್ಲಿ ಆಗಿ ಮಾತಾಡ್ಬೇಡ. ದಿಸ್ ಈಸ್ ಕಾಲ್ಡ್ ಕೆಲಾಕ್ಸ್. ಎಲ್ಲೇಳು? ಕೆಲಾಕ್ಸ್. ಅದೇನೋ ಕ್ಯಾಪೆ ಕೂಪೆ. ಕರೆಕ್ಟ್, ಅದೇನೆ. ಅದನ್ನ ಫುಲ್ ಮಾಡರ್ನ್ ಆಗಿ ಪ್ಯಾಕೆಟ್ ಅಲ್ಲಿ ಇಟ್ ಮಾಡ್ತಾ ಇದಾರೆ. ಫುಲ್ ಪ್ರೋಟೀನ್. ಇವಾಗೆಲ್ಲ ಸಿಟಿಯಲ್ಲಿ ಹೆಂಡ್ತಿರು ಗಂಡಂದಿರ್ಗೆ ಯಾರು ಅಡ್ಗೆ ಮಾಡಾಕ್ತಾ ಇಲ್ಲ. ಇದ್ರಲ್ಲಿ ಹಾಲು ಹಾಕಿ ಇವತ್ತು ಕೆಲಾಕ್ಸ್, ನಾಳೆ ಹಾಲು ಅಂತ ಮಾಡ್ಬಿಟ್ಟಿದ್ದಾರೆ. ಅದು ಶಕ್ತಿ ಬರುತ್ತಾ? ಅದು ಮೈಕ್ ಸೆಟ್ ಹಾಕೊಂಡ್ ಹೇಳು, ಎಲ್ಲಾರ್ಗು ಗೊತ್ತಾಗ್ಬೇಕು. ಅಜ್ಜಿ ಲುಕ್. ಹೇ ಸ್ಟಾಪ್ 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 ಸ್ಟಾಪ್. ಹೋಲ್ಡ್ ಡಬಲ್ ಇಂಜಿನ್ ಹಾಕೊಂಡಿದ್ಯಾ? ಬ್ರೇಕ್ ಇದ್ಯಾ? ಏನಯ್ಯ ನಿಮ್ ಎಲ್ಲಾ ಮಕ್ಳನ್ನು ಸೇರ್ಸ್ಕೊಂಡು ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ಯಾ? ಏನು ಬಾಯ್ ಮುಚ್ಚಯ್ಯ, ಎಷ್ಟು ಜನನು ನನ್ ಮಕ್ಕಳೇನೆ. ನಿನ್ ಮಕ್ಳಾ? ಮೇಲಿಂದ ನೋಡಿದ್ರೆ ಒಳ್ಳೆ ಕುರಿ ಹಿಂಡಿದ್ದಂಗ್ ಇದೀರಲ್ಲಯ್ಯ. ಸುಮ್ನರಯ್ಯ, ದೃಷ್ಟಿ ಆಗ್ಬಿಡುತ್ತೆ. ಆಮೇಲೆ ಹೆರಿಗೆ ಹೋಗಿ ನನ್ನ ಹೆಂಡತಿಗೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟತು. ಸುಮ್ನರಯ್ಯ. ಇನ್ನೊಂದ್ ಡೆಲಿವರಿನಾ? ಅಯ್ಯೋ ಪಾಪಿ, ಗಾಡಿಯಲ್ಲೂ ಲೋಡು, ಮನೆಯಲ್ಲೂ ಲೋಡಾ? ಕುಟುಂಬ ಯೋಜನೆ ಬಗ್ಗೆ ನಿಂಗೆ ಏನು ಗೊತ್ತಿಲ್ವಾ? ಗೌರ್ಮೆಂಟ್ ಸೇಫ್ಟಿ ಯೂಸ್ ಮಾಡ್ರಿ ಅಂತ ಪದೇ ಪದೇ ಹೇಳ್ತಾ ಇದಾರಲ್ಲಯ್ಯ. ನೀನೊಬ್ಬ ಅದೇ ಗೌರ್ಮೆಂಟ್ ಸೇಫ್ಟಿ ಯೂಸ್ ಮಾಡಬಾರ್ದು ಅಂತ ಆರ್ಡರ್ ಕೊಟ್ಟಿದ್ದಾರೆ, ಗೊತ್ತಾ ನಿಂಗೆ? ಗೌರ್ಮೆಂಟ್ ಸೇಫ್ಟಿ ಯೂಸ್ ಮಾಡಬಾರ್ದು ಅಂತ ಹೇಳಿದಾರ? ಎಲ್ಲಯ್ಯ ಹೇಳಿದಾರೆ? ಅಲ್ಲಿ ನೋಡಯ್ಯ. ಪ್ಲಾಸ್ಟಿಕ್ ಉಪಯೋಗಿಸದಿರಿ. ಯೋ, ಅದು ಬೇರೆ ಪ್ಲಾಸ್ಟಿಕ್, ಇದು ಬೇರೆ ಪ್ಲಾಸ್ಟಿಕ್ ಅಯ್ಯ. ಕರ್ನಾಟಕ ಸರ್ಕಾರವೇ ಮೊದಲು ಇವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳ್ಕೊಡು. ಇಲ್ಲ ಅಂದ್ರೆ ಇವ್ರು 6 ಕೋಟಿ ಜನನ 8 ಕೋಟಿ ಜನ ಮಾಡ್ಬಿಡ್ತಾರೆ. ಇವ್ರು ಗೊತ್ತಿಲ್ದಿರನೆ ಪ್ಲಾಸ್ಟಿಕ್ ಅಂತ ಇದಾರೆ. ಇದನ್ ಬದಲಾಯಿಸಕ್ ಆಗಲ್ವಾ? ಮಕ್ಕಳು ಅಂತೀಯ, ಪ್ಲಾಸ್ಟಿಕ್ ಅಂತೀಯ. ಯಾವ್ದು ಅದು ಪ್ಲಾಸ್ಟಿಕ್? ನಿನ್ಗೆ ಎಷ್ಟ್ ಜನ ಮಕ್ಳಜ್ಜಿ? ನಿಮ್ಮಪ್ಪ ಸಾತಪ್ಪನ್ನು ಸೇರಿಸಿ 12 ಜನ ಮಕ್ಕಳು. ಟೂ ಲೇಟ್. ಇನ್ಮೇಲೆ ನಿನ್ಗೆ ಏನ್ ಹೇಳಿ ಅರ್ಥ ಮಾಡ್ಸಿದ್ರು ಪ್ರಯೋಜನ ಇಲ್ಲ. ಸೊಸೈಟಿಗೆ ಆಲ್ರೆಡಿ ಬೇಕಾದಷ್ಟು ಡ್ಯಾಮೇಜ್ ಮಾಡ್ಬಿಟ್ಟಿದ್ಯಾ. ರಾಮಸ್ವಾಮಿ ನೋಡಿದ್ರ? ಇವಾಗ್ಲೇ ಬಂಡಿಲ್ ಕರ್ಕೊಂಡು ಹೋಗ್ತಾ ಇದ್ದ. ಅವ್ರ ಹೆಂಡತಿಗೆ ಹೆರಿಗೆಯಲ್ಲಿ 2 ಮಕ್ಳು ಹುಟ್ಟಿದೆ. ಆಗ ಅವಳಿಗೆ ಡೆಲಿವರಿ ಮಾಡಿಸಿದ್ ನೀನೇನಾ? ಅಷ್ಟೇ ಅಲ್ಲ, ಆ ಬಂಡಿಲ್ ಹೋಗ್ತಿರೋ ಅಷ್ಟು ಮಕ್ಳಿಗೂ ನನ್ ಕೈಯಾರ ನಾನೇ ಹೆರಿಗೆ ಮಾಡ್ಸಿರೋದು. ಅಂತ ಕೈಗೆ ಒಳ್ಳೆ ಗಿಫ್ಟ್ ಕೊಡ್ತೀನಿ. ಎಲ್ಲ ಕೈ ಸ್ವಲ್ಪ ಮೇಲೆ. ಅಯ್ಯೋ, ಅವ್ನ ಹೇಳ್ದಂತ ಕೈ ಎತ್ತಕ್ ಹೋಗ್ಬೇಡ, ಅವ್ನೇನಾದ್ರೂ ಮಾಡ್ಬಿಡ್ತಾನೆ. ಸುಮ್ನೆ ಇರು ಮುದುಕಿ, ಹೊಟ್ಟೆ ಕಿಚ್ಪಡ್ಬೇಡ. ನಿಮ್ ಮೊಮ್ಮಗ ಅಮೆರಿಕಾಗ ಹೋಗಿ ಬಂದಿದ್ದಾನೆ, ನಂಗೆ ಏನಾರು ಗಿಫ್ಟ್ ತಂದಿರ್ತಾನೆ. ಕೊಡ್ತೀನಿ. ಕೈ ಮೇಲೆ ಇತ್ತು, ಸ್ವಲ್ಪ ಹಿಂದಕ್ಕೆ ಹೋಗೋ. ತಗೋ. ನೀನು ಬರಲ್ಲ ಅನ್ಕೊಂಡೆ ಕೌಸಲ್ಯ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ನಾನೇ ಥ್ಯಾಂಕ್ಸ್ ಹೇಳಬೇಕು ಸುರೇಶ್. ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಅವಮಾನನ ಸಹಿಸ್ಕೊಂಡೆ. ಅದಕ್ಕೆ ನಾನೇ ಥ್ಯಾಂಕ್ಸ್ ಹೇಳಬೇಕು. ಕೌಸಲ್ಯ, ನಾನು ಯಾವ ತಪ್ಪು ಮಾಡಿಲ್ಲ. ನನಗೆ ಗೊತ್ತು ಸುರೇಶ್, ನೀವು ಯಾವ ತಪ್ಪು ಮಾಡಿರಲ್ಲ ಅಂತ. ಆದರೆ ನಿಮ್ಮಪ್ಪ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸ್ವಲ್ಪ ಸಮಾಧಾನದಿಂದಿರಿ. ಅವ್ರು ತಿಳ್ಕೊಂಡಿರೋ ತಪ್ಪು ಅಂತ ಅವ್ರಿಗೆ ಅರ್ಥ ಆಗತ್ತೆ. ಅವರು ನಿಮ್ಮ ಹಾಗೆ ಸುರೇಶ್, ತುಂಬ ಒಳ್ಳೆಯವರು. ಅದೇನೋ ಗೊತ್ತಿಲ್ಲ, ಮೊದಲಿಂದ ನಿಮ್ಮಿಬ್ಬರ ಮಧ್ಯೆ ಎಲ್ಲ ತಪ್ಪಾಗೇ ನಡೆದಿದೆ. ಆದರೆ ನಮ್ಮಪ್ಪ ನನಗೋಸ್ಕರ ಎಲ್ಲನೂ ಬಿಟ್ಕೊಟ್ಬಿಡ್ತಾರೆ. ನಾನು ಆಸೆ ಪಟ್ಟಿದ್ದು ಯಾವುದು ಇಲ್ಲ ಅಂತ ಹೇಳಿಲ್ಲ. ನಿಜವಾಗ್ಲೂ ನಮ್ಮಿಬ್ಬರನ್ನೂ ಒಂದು ಮಾಡ್ತಾರೆ. ಆದರೆ ಒಂದಂತೂ ನಿಜ ಸುರೇಶ್, ನನಗೆ ನಮ್ಮಪ್ಪನೂ ಬೇಕು, ನೀವೂ ಬೇಕು. ಐ ಲವ್ ಯು ಕೌಸಲ್ಯ. I love you.
ಏನಾಯ್ತು ಏನಾಯ್ತಮ್ಮ? ಯಾಕೆ ಹೋಗವನ ನೋಡ್ದೆ? ಏಕೆ ಅವನ ಹತ್ರ ಮಾತಾಡ್ದೆ? ಏನು ಅಂದ್ರೆ ಅಪ್ಪ ಅಪ್ಪ ಬೇಡಪ್ಪ ಅಪ್ಪ ಬೇಡಪ್ಪ. ಏನಂದ್ರೆ? ಬೇಡ ಬೇಡ ರೀ, ಬೇಡ 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 ಬೇಡಪ್ಪ ಕೇಳ್ತೀನಪ್ಪ. ಬೇಡ ರೀ, ಬೇಡ ಬೇಡ ಅಪ್ಪ ಬೇಡ ರೀ, ಬೇಡ ನೀನ್ ಹೇಳ್ದಂಗ್ ಕೇಳ್ತೀನಿ. ಬೇಡ ರೀ. ಅಪ್ಪ ಬೇಡಪ್ಪ. ಅಯ್ಯಯ್ಯ ಬಾಗಿಲು ತೆಗಿರಯ್ಯ, ಬೇಡಯ್ಯ. ಅಯ್ಯ ಬಾಗಿಲು ತೆಗಿರಯ್ಯ, ಬೇಡ. ಬೇಡ ರೀ, ಬೇಡ ರೀ, ಬೇಡ ರೀ, ಹೇಳೋದ್ ಕೇಳಿ, ಬೇಡ ರೀ. ಅಪ್ಪ ಬೇಡಪ್ಪ ಬೇಡಪ್ಪ. ಅಯ್ಯ ಅಯ್ಯ ಏನಯ್ಯ ಇದು? ಏನಯ್ಯ ಮಾಡ್ಕೊತಿದ್ದೀರಾ? ಬೇಡಯ್ಯ, ಅಯ್ಯ ಅಯ್ಯ ಬೇಡಯ್ಯ. ಬನ್ನಿ ಅಯ್ಯ ಕೂತ್ಕೊಳ್ಳಿ ಅಯ್ಯ. ಅಯ್ಯ 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 ಎಂತ ಕೆಲಸ ಮಾಡ್ಕೊಳ್ಬಿಡಿ ಅಯ್ಯ. ಏನಾಯ್ತಯ್ಯ? ಅಯ್ಯ ಏನಾಯ್ತಯ್ಯ? ನನ್ನ ಕ್ಷಮಿಸ್ಬಿಡಪ್ಪ. ಇನ್ಮೇಲೆ ಯಾವ ಕಾರಣಕ್ಕೂ ತಪ್ಪಾಡಲ್ಲಪ್ಪ. ನನ್ನ ಕ್ಷಮಿಸ್ಬಿಡಪ್ಪ. ನನ್ನ ನಂಬಪ್ಪ. ಇನ್ಮೇಲೆ ನಿಮ್ಮ ಮಾತನ್ನ ಮೀರಿ ನಾನು ಏನೂ ಮಾಡಲ್ಲಪ್ಪ. ನಿಜವಾಗ್ಲೂ ಮಾಡಲ್ಲಪ್ಪ. ಮನೆ ಬಿಟ್ಟು ಎಲ್ಗೂ ಹೋಗಲ್ಲಪ್ಪ. ಅಪ್ಪ ನನಗೆ ನೀವೇ ಮುಖ್ಯಪ್ಪ. ನೀವು ಹೇಳಿದ್ದೆಲ್ಲ ಕೇಳ್ತೀನಿ. ಅಪ್ಪ ಮಾತಾಡಿಯಪ್ಪ. ಅಪ್ಪ ಪ್ಲೀಸ್ ನನ್ನ ಹತ್ರ ಮಾತಾಡಿಯಪ್ಪ. ನೀವು ಮಾತಾಡಿಲ್ಲ ಅಂದ್ರೆ ನನಗೆ ಬದುಕಕ್ಕಾಗಲ್ಲಪ್ಪ. ನಾನ್ ಮಾಡಿರೋ ತಪ್ಪಿಗೆ ನೀವ್ ಯಾಕಪ್ಪ ಸಾಯ್ಬೇಕು? ನನ್ನ ಕೊಂದ್ಬಿಡಿಯಪ್ಪ. ಆಗಲ್ಲಮ್ಮ, ನೀನ್ ನನ್ ಪ್ರಾಣ. ಪ್ರೀತಿ ತಪ್ಪು ಅಂತ ನಾನು ಹೇಳಿಲ್ಲಮ್ಮ. ಪ್ರೀತಿ ಮಾಡಬೇಡ ಅಂತ ಹೇಳಿಲ್ಲಮ್ಮ. ಆದ್ರೆ ಅವನು ಆದ್ರೆ ಆ ಹುಡುಗ ಕೆಟ್ಟವನಮ್ಮ. ಪ್ರೀತಿಸ್ತು ತಪ್ಪಾಗಿದ್ರೆ ಪ್ರೀತಿನೇ ತಪ್ಪಾಗ್ಬಿಡ್ತಮ್ಮ. ಮರ್ತು ಬಿಡಮ್ಮ, ಮರ್ತು ಬಿಡಮ್ಮ. ಪೇಪರ್ ಅಲ್ಲಿ ಏನ್ ಹಾಕಿದ್ದಾರೆ ಅಜ್ಜಿ ನೋಡ್ರಾ? ರಾಜಕಾರಣಿ ಗೆದ್ದ. ಅವ್ನ ಯೋಗ್ಯತೆಗೊಂದು ರೌಕೆನೆ ಕೊಟ್ಟಿಲ್ಲ, ಅವನ ಹೆಂಗ್ ಗೆದ್ದ? ಅಯ್ಯೋ ನೀನ್ ಬೇರೆ, ಫಾರಿನ್ ಅಲ್ಲಿ ನನ್ ಗರ್ಲ್ ಫ್ರೆಂಡ್ ರೌಕೆನೆ ಹಾಕಲ್ಲ. ಸುಮ್ನೆ ಇರ, ಅಸಹ್ಯ. ಏಯ್ ಇಲ್ಲಿ ಬನ್ರೋ. ಏನೋ ಇದು ಎತ್ತು ಮಾಲೆ ಹಾಕಿದೆ, ಬಟ್ಟೆ ಹಾಕಿದೆ, ಎಲೆಕ್ಷನ್ ಎಲ್ಲ ಗೆದ್ಬಿಡ್ತಾ? ಸುಮ್ನೆ ಇರ್ ಮೊಮ್ಮಗ್ನೆ. ಆ ಜಲ್ಲಿ ಕಟ್ಟೆತ್ತು. ವಾಟ್ ಕಟ್ಟು? ಜಲ್ಲಿಕಟ್ಟು ಹಾಗಂದ್ರೆ ಎತ್ತನ ಪಳಗ್ಸೋದು. ಹಾರ ಹಾಕೊಂಡು ಇಲ್ಲಿ ಇಬ್ರು ಇದಾರಲ್ಲ, ಅವ್ರ ಮಧ್ಯ ಪಂದ್ಯ. ಈ ಎತ್ತನ ಯಾರು ಪಳಗಿಸ್ತಾರೋ ಅವರೇ ನಮ್ಮ ಹಳ್ಳಿ ಕಡೆಯಿಂದ ಬರೋ ಜಲ್ಲಿಕಟ್ಟೆಯಲ್ಲಿ ಭಾಗವಹಿಸ್ತಾರೆ. ಗೊತ್ತಾಯ್ತಾ? ಎತ್ತಿಗೆ ಎದ್ರಾಗ್ ನಿಂತ್ಕೊಳ್ತಾರೆ ಅಷ್ಟೇ ತಾನೆ? ಅದೇಗಾಗುತ್ತೆ? ಎತ್ನ ಓಡೋಕ್ ಬಿಟ್ಟು ಅದರಿಂದ 10-15 ಜನ ಓಡೋಗ್ತೀವಿ. ಅತ್ತನೇ ಧೈರ್ಯ ಅಂದ್ರೆ ವಡಿ ಪಲ್ಟಿ. ಇವಾಗ ಸಾಧು ಆಗಿರೋ ಎತ್ತು ಪೋಟಿ ಸಮಯದಲ್ಲಿ ಹೇಗ ಅಷ್ಟು ಗೆದ್ದಿರುತ್ತೆ? ಎತ್ಗೆ ಸಾರಾಯಿ ಕುಡ್ಸ್ಬಿಟ್ಟು ಟಪಟಪ ಅಂತ ತಿವಿದ್ರೆ ಪಂದ್ಯ ಅಂದ್ರೆ ಸುಮ್ನೆ ಅಲ್ಲ ತಮ್ಮ. ಇದಕ್ ಸಾರಾಯಿನ ಕುಡಿಸ್ತೀರಾ? ಮೇನಕಾ ಗಾಂಧಿ ಗೊತ್ತಾದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೋ. ಒಳ್ಳೆ ರೇಟಿಗೆ ಬಂದ್ರೆ ಕೊಟ್ಬಿಡೋದೆ. ಕಷ್ಟ ಕಣೋ. ಆ ಎತ್ತು ಪಾಪ ಮೂಕ ಪ್ರಾಣಿ ಕಣೋ, ಬಿಟ್ಬಿಡ್ರೋ. ಅಣ್ಣ ಹಾಲ್ ಕೊಡೋದೆ ಹಸು, ಭೂಮಿ ಉಳೋದು ಎತ್ತು ತಾನೆ. ಪಳಗ್ಸೋನೆ ವೀರ. ಆ ಕಾಲದಲ್ಲಿ ನೆಲ ಉಳ್ತಾ ಇದ್ದಿದ್ ಎತ್ತು ಪಳಗ್ಸ್ಬಿಟ್ರಿ. ಈಗೆಲ್ಲ ಟ್ರ್ಯಾಕ್ಟರ್ ತಾನೇ ಉಳ್ತಾ ಇರೋದು. ಆಗಾದ್ರೆ ಒಂದು ಟ್ರ್ಯಾಕ್ಟರ್ನ ಫುಲ್ ಸ್ಪೀಡ್ ಅಲ್ಲಿ ಬರಕ್ ಹೇಳಿ ಅದ್ರ ಎದುರುಗಡೆ ನಿಂತು ನೀವು ಪಳಗ್ಸಿದ್ರೆ ಅದು ತಾನೇ ಧೈರ್ಯ. ನೀನ್ ಕಿಂಡಲ್ ಮಾಡ್ಬೇಡ. ನೀನ್ ಪಂದ್ಯ ಆಡಿ ಎತ್ನ ಪಳಗ್ಸು.
ನಾಡಲ್ಲಿ ಪಲಕ್ಸೋ ವಿಷಯ ಎಷ್ಟೋ ಇದೆ, ನಾಲ್ಗೆನ್ ಪಲಕ್ಸ್ಬಿಟ್ರೇನೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ಇವನ ಹತ್ರ ಏನೋ ಮಾತು, ನಮಗ್ ಪಂದ್ಯನ ಮುಖ್ಯ. ಬನ್ರಿ ಹೋಗೋಣ. ಬೋಟಿ ನಡೆಸ್ರೋ ಬೋಟಿ. ನಿಮಗೆಲ್ಲ 70mm ಸ್ಕ್ರೀನ್ ಇಟ್ಟು ಅಡ್ವೈಸ್ ಮಾಡಿದ್ರು ಅರ್ಥ ಆಗಲ್ಲ ಕಣ್ರೋ. 70mm ಅಂದ್ರೆ ಏನ ಮೊಮ್ಮಗ್ನೆ? ಅದೊಂದು ದೊಡ್ಡ ಸ್ಕ್ರೀನ್ ಅಜ್ಜಿ. ಎಷ್ಟು ದೊಡ್ಡದಾಗಿರುತ್ತೋ? ನಿನ್ ತಾತ ಪಂಚೆ ತೆಗೆದು ನೋಡಿದ್ಯಾ? ಏನ ಮೊಮ್ಮಗ್ನೆ ಅಸಹ್ಯವಾಗಿ ಮಾತಾಡ್ತೀಯ? ಅಯ್ಯೋ ನೀನ್ ಬೇರೆ, ಅದು ಅಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಲ್ಸ್ರೋ ಏನ್ರೋ ಹೋಗೋ ಹೀರೋ ತರ ಹೋದ ಬರೋ ಹೀ ಕರ್ಕೊ ಬರ್ತಾ ಇದೀರಾ? ಪಂದ್ಯದಲ್ಲಿ ನಮ್ಮ ಅಣ್ಣ ಗೂಳಿ ಗುದ್ದಿ ರಕ್ತ ಸುರಿತಾ ಇದ್ಕಣ. ಪೋಟಿ ಅಂತ ನಿಮ್ಮ ಅಣ್ಣನ್ ಬೋಟಿನೇ ಹೊರಗಡೆ ತರ್ಸ್ಬಿಟ್ರಲ್ರೋ. ಹೋಗ್ರೋ ಮಾತು ಬೇಗ ಬೇಗ ಹೋಗಿ. ಯೋ ಏನಯ್ಯ ಹಿಂದೆ ಡೇಂಜರ್ ಲೈಟ್ ಉರಿತಾ ಇದೆ. ಹೋಗಯ್ಯ, ಎತ್ತಿ ಹಿಂದೆ ಅಂತ ಗುದ್ಬಿಡ್ತು. ನೀನ್ ಎತ್ತಿಂದ ಚುಚ್ಚಕ್ ಹೋಗಿದ್ದಲ್ಲ, ಅದಕ್ಕೆ ಅದು ನಿನಗ್ ಚುಚ್ಬಿಟ್ಟಿದೆ. ನಿಮ್ ತಾತನ್ಗೆ ಹಿಂಗೆ ಎತ್ತು ಚುಚ್ಚಿತ್ತು. ಹಿಂದೆನಾ ಚುಚ್ಬಿಡ್ತು? ಚಿಕ್ಕಪ್ಪ ಬನ್ನಿ ಚಿಕ್ಕಪ್ಪ, ಬರಕೇಳ್ರಿ, ಹೇಳ್ರಿ. ನಮಸ್ಕಾರ ಹೇಳಿದ್ರೆ. ಬನ್ನಿ ಕುತ್ಕೊಳ್ಳಿ. ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ? ಹಳೆಯಂದ್ರೆ ಮೂರನೇ ವ್ಯಕ್ತಿ ಹತ್ರ ಮಾತಾಡೋರ್ ತರ. ಇನ್ ಹೆಂಗ್ ಮಾತಾಡ್ಬೇಕು? ಏನ್ ಹೇಳಕ್ ಬಂದಿದ್ರೋ ಬೇಗ ಹೇಳಿ, ನನಗೆ ಕೆಲಸ ಇದೆ. ಅವತ್ತು ನಡೆದಿದ್ದು ಮನಸ್ಸಲ್ಲಿ ಇಟ್ಕೊಂಡು ಮನೆಗೆ ಬರ್ದೇನೆ ಇರಬೇಡಿ. ಅಣ್ಣ ಏನೋ ಗೊತ್ತಿಲ್ದೇನೆ ಒಂದೆರಡು ಮಾತಾಡ್ಬಿಟ್ರು, ದಯವಿಟ್ಟು ಕ್ಷಮಿಸ್ಬಿಡಿ. ವರ್ಷ ಎಲ್ಲರೂ ಸೇರಿಕೊಂಡು ಆ ಮನೆಯಲ್ಲಿ ಹಬ್ಬ ಆಚರಿಸೋದು ವಾಡಿಕೆ. ಈ ವರ್ಷನೂ ಹಾಗೆ ಆಚರಿಸೋಣ. ನೀವೆಲ್ಲರನ್ನೂ ಕರ್ಕೊಂಡು ಅಲ್ಲಿಗೆ ಬರಬೇಕು. ನಾನ್ ಚನ್ನಪಟ್ಟಣದ ಗೊಂಬೆ ಅಲ್ಲ ಕಣೆ, ಚಿದಂಬರ. ನನಗೆ ಮರ್ಯಾದೆ ಕೊಡೋರ್ ಮನೆ ಮುಂದೆ ಮಾತ್ರ ನನ್ನ ಚಪ್ಪಲಿ ಇರುತ್ತೆ. ನೀವಿನ್ ಹೋಗ್ಬೋದು. ನೀನ್ ಯಾಕಮ್ಮ ಹೇಳ್ತಾ ಇದ್ಯಾ? ನೀವು ನನ್ನ ನಂಬಿಲ್ವಲ್ಲಪ್ಪ. ಏನಮ್ಮ ಹೇಳ್ತಾ ಇದ್ಯಾ? ನಿನ್ನಲ್ದೆ ಇನ್ಯಾರನಮ್ಮ ನಂಬ್ಲಿ? ನೀನ್ ನನ್ ಮಗಳು, ಚಿದಂಬರನ್ ಮಗಳು. ನಾನ್ ನಿನ್ನನ್ ಹೆಂಗಮ್ಮ ನಂಬ್ದೇ ಇರ್ಲಿ? ಆದ್ರೆ ಯಾಕಪ್ಪ ತಾತನ ಮನೆಗೆ ಹಬ್ಬಕ್ಕೆ ಬರಲ್ಲ ಅಂತ ಹೇಳಿದ್ರಿ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಲ್ಲಿ ಸುರೇಶ್ ಇದ್ದಾರೆ ಅಂತ ತಾನೇ ನೀವು ಬರಲ್ಲ ಅಂತ ಹೇಳಿದ್ದು. ನಾನ್ ನಿನ್ ಮಗಳಪ್ಪ. ನಿನ್ ಮಗಳಾಗಿ ನಾನು ಹೇಗೆ ಹೋಗ್ತೀನೋ ಹಾಗೆ ವಾಪಸ್ ಬರ್ತೀನಿ. ನಾವಲ್ಲಿಗೆ ಹೋಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಾನು ಅಂತಾನೆ ಹೇಳ್ತಾರೆ. ಆ ಮಾತನ್ನ ನಂಗೆ ಸಹಿಸ್ಕೊಳಕ್ ಆಗಲ್ಲಪ್ಪ. ನೀವು ನನ್ನ ನಂಬೋದಾದ್ರೆ ತಾತನ ಮನೆಯಲ್ಲೇ ಹಬ್ಬ ಆಚರಿಸೋಣ. ಅಲ್ಲಿ ಯಾರಿದ್ರೆ ನಮ್ಗೇನಪ್ಪ? ಕರೆಕ್ಟಾಗಿ ಹೇಳ್ದಮ್ಮ. ಅಲ್ಲಿ ಯಾವ ನಾಯಿ ಇದ್ರೆ ನಮ್ಗೇನಮ್ಮ? ಅದು ನಮ್ಮನೆನಮ್ಮ, ನಮ್ಮನೆ ಹಬ್ಬ. ಅಲ್ಲೇ ಮಾಡೋಣ, ಅಲ್ಲೇನೆ. ಹೇಯ್, ಮಾವನ್ ಮನೆಗೆ ಫೋನ್ ಮಾಡೋ. ಸರಿ ಬನ್ನಿ ಹೇಳಿ ಅಂದ್ರೆ. ಬನ್ನಿ ಅಣ್ಣ, ಚೆನ್ನಾಗಿದ್ದೀರಾ? ಬನ್ನಿ ಅಳಿ ಅಂದ್ರೆ. ನಮಸ್ಕಾರ. ಅವತ್ತಂಗ್ ನಡೆದಿದೆ. ನಾನಿಲ್ಲಿ ಯಾರಿಗೋಸ್ಕರನೂ ಬಂದಿಲ್ಲ. ನನ್ನ ಮಗಳ ಆಸೆ ಪಟ್ಲು, ಅದಕ್ಕೆ ಬಂದಿದ್ದು. ನೀನ್ ಹೋಗಮ್ಮ.
ಹಾಯ್ ಕೌಸಲ್ಯಕ್ಕ, ಹೇಗಿದ್ದೀರಾ? ನೆನ್ನೆ ಸುರೇಶ್ ಅಂಕಲ್ ಮ್ಯಾಜಿಕ್ ಮಾಡಿ ತೋರಿಸಿದ್ರು, ಸೂಪರ್ ಆಗಿತ್ತು ಗೊತ್ತಾ? ಅದ್ ಮಾಡಿದ್ರು ಅಂತ ಗೊತ್ತಿಲ್ಲ, ಅವ್ರ ಹೆಂಗ್ ಮಾಡಿದ್ರು ಅಂತ ಕಂಡಿಡ್ದೆ ಹೇಳಿ. ಬನ್ನಿ ಅಕ್ಕ, ಹೇಳಿ ಅಕ್ಕ, ಪ್ಲೀಸ್ ಅಕ್ಕ, ಬನ್ನಿ ಅಕ್ಕ, ಬನ್ನಿ. ನೀನ್ ಹೋಗಿ ಆಟಾಡು, ಅಕ್ಕ ಇವಾಗ ತಾನೇ ಬಂದಿದ್ದಾರೆ. ಹಾ ಬನ್ನಿ ಒಳಗೆ. ಹಾ ಹೋಗೋಣ. ಬನ್ನಿ. ನೀನ್ ಬಾಮ. ಕೌಸಲ್ಯಕ್ಕ, ಸುರೇಶ್ ಅಂಕಲ್ ನಿಂಗೆ ಲೆಟರ್ ಕೊಡೋಕೆ ಹೇಳಿದ್ರು, ತಗೊಳ್ಳಿ. ಏ ದಿವ್ಯಾ, ಇರೇ, ನಾನು ಬರ್ತೀನಿ. ಓದ್ಲಿಲ್ವಾ? ಸುರೇಶ್, ಲೆಟ್ರೆಲ್ಲ ಬೇಡ, ತೆಗೆದು ಓದು ಕೌಸಲ್ಯ. ಇಲ್ಲಿ ನೋಡಿ, ಇಷ್ಟೆಲ್ಲ ನಡೆದಾದ್ಮೇಲೆ ನಾನು ಮತ್ತೆ ಬರ್ತೀನಿ ಅಂತ, ನಾನು ನಿಮ್ಮನ್ನು ನೋಡ್ತೀನಿ ಅಂತ, ನಿಮ್ಮ ಜೊತೆ ಮಾತಾಡ್ತೀನಿ ಅಂತ, ನಾವೆಲ್ಲ ಸೇರಿ ಹಬ್ಬ ಆಚರಿಸ್ತೀವಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ದೇವ್ರ ದಯೆಯಿಂದ ಇವಾಗೆಲ್ಲ ಒಳ್ಳೇದಾಗಿದೆ. ಸುರೇಶ್, ಎಲ್ಲರ ನಂಬಿಕೆ ಹಾಳು ಮಾಡ್ಕೊಳ್ಳೋ ಥರ ನೀವು ನಾನು ನಡ್ಕೋಬಾರ್ದು, ಮರೆತು ಕೂಡ ಈ ರೀತಿ ನಡಿಬಾರ್ದು. ಪ್ಲೀಸ್, ಇನ್ಮೇಲೆ ಲೆಟ್ರ್ ಕೊಡೋದು, ನೋಡೋದು, ಮಾತಾಡೋದು ಇದೆಲ್ಲ ಬೇಡ ಸುರೇಶ್. ನಾವು ಒಬ್ರಿಗೊಬ್ರು ಪ್ರೀತಿ ಮಾಡ್ತಿರೋದು ಮನಸ್ಸಲ್ಲೇ ಇದೆ. ಇನ್ನು ಈ ಲೆಟ್ರ್ ಓದೋದ್ರಲ್ಲಿ ಏನಿದೆ? ದಯವಿಟ್ಟು ಆ ಲೆಟ್ರ್ ಓದು ಕೌಸಲ್ಯ. ನಾನು ಇಷ್ಟೆಲ್ಲ ಹೇಳ್ತಿದ್ರು ಮತ್ತೆ ಮತ್ತೆ ಓದು ಅಂತ ಹೇಳ್ತಿದ್ರಲ್ಲ. ನಿಮ್ಮ ಪ್ರೀತಿ ಎಲ್ಲ ಈ ಪೇಪರಲ್ಲಿದೆ ಅಂತ ಅನ್ಕೊಂಡಿದ್ದೀರಾ? ಓದಿದ್ರೇನೆ ನಿಮಗೆ ನೆಮ್ಮದಿನ? ಓಕೆ. ಕೌಸಲ್ಯ, ನೀವೆಲ್ಲ ಹಬ್ಬಕ್ಕೆ ಬರ್ತಿರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗಿತ್ತು. ಇವಾಗ ಸ್ವಲ್ಪ ನೆಮ್ಮದಿ ಆಯಿತು. ಈ ಸಂತೋಷ ಕೊನೆವರೆಗೂ ಇರಬೇಕು ಅಂದ್ರೆ ನಾವಿಬ್ಬರು ನೋಡೋದು ಮಾತಾಡೋದು ನಿಲ್ಲಿಸ್ಬೇಕು. ನಾವು ಸೇರೋಕ್ಕೂ ಆಗಲ್ಲ, ಒಂದಾಗಿ ಬಾಳೋಕ್ಕೂ ಆಗಲ್ಲ. ಅದಕ್ಕೆ ಇಷ್ಟಪಟ್ಟು ದೂರ ಇರೋಣ. ಈ ತರ ಸುಡ್ಬೇಕ ಮೊಮ್ಮಗ್ನೆ? ಹಿಂಗ್ ಶೂಟ್ ಮಾಡಿದ್ರೆ ನಿನ್ನ ನಾನ್ ಎತ್ಕೊಂಡು ಸುತ್ಬೇಕಾಗುತ್ತೆ. ಹಿಂಗ್ ತಿರುಗಿಸಿ ಶೂಟ್ ಮಾಡ್ಬೇಕು. ನೋಡು, ನಿನ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ? ಆ ಮರದಲ್ಲಿ ಒಂದು ಗಿಣಿ ಕಾಣಿಸ್ತಿದೆ. ಗಿಣಿ ಕಾಣಿಸ್ತಾ? ಭಗವಂತ, ನನ್ ಕ್ಷಮಿಸಪ್ಪ. ಈ ಬಡ ರೈತನ್ಗೆ ಇದ್ ಬಿಟ್ರೆ ಬೇರೆ ಗತಿ ಇಲ್ಲ. ಈಗ ಗುರಿ ಇಟ್ಟೊಡಿ. ಏನಿದು ಮರ ಕಿರ್ಚ್ತಾ ಇದೆ? ಅದ್ರ ಪಕ್ಕದಲ್ಲಿ ಒಬ್ಬ ಇದ್ದ, ನಾನು ಹೇಳೋದೇ ಮರ್ತು ಇದಕ್ ನೀನ್ ತಿರ್ಗ್ಸೇ ಶೂಟ್ ಮಾಡ್ಬೋದಾಗಿತ್ತು. ಬಾ, ಏನಾಯ್ತು ನೋಡೋಣ. ಯಾರು ಸುಟ್ರು ಅಂತಾನೆ ಗೊತ್ತಾಗ್ಲಿಲ್ವೇ? ಒಳ್ಳೆ ಕೆಲ್ಸ, ಸಾಯ್ತಾ ಇದ್ದವನ್ನ ಬದುಕ್ಸ್ಬಿಟ್ಟೆ. ಯಾಕಮ್ಮ ನನ್ ಕಾಪಾಡ್ದೆ? ಏ, ಇವ್ ನಮ್ಮ ಆದೇಶ ಯಾಕೋ ಕತ್ತಗ ಹಗ್ಗ ಹಾಕೊಂಡಿದ್ಯಾ? ಇಲ್ದಾನೆ. ಊಟ ಇಲ್ವಾ? ಜಗತ್ಗೆ ಊಟ ಹಾಕೋ ರೈತ ನೀನು, ನಿನಗೂಟ ಇಲ್ವಾ? ಏನೇ ಹೇಳ್ತಾ ಇದ್ಯಾ? ಬೇಸಾಯ ಮಾಡೋಕ್ಕೆ ಮಳೆ ಇಲ್ಲ, ಕೆರೆಯಲ್ಲೂ ನೀರಿಲ್ಲ. ನೀರು ಕೊಡ್ತೀನಿ ಅಂದರೂ ಕೊಡ್ತಾ ಇಲ್ಲ. ಎಲ್ಲ ಸೌಲಭ್ಯನೂ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲದ್ರದ್ದು ಬೆಲೆ ಏರಿಸ್ಬಿಟ್ಟಿದ್ದಾರೆ. ಸರಿಯಾಗಾದ್ರೆ ಅದೇರ್ಸಿದ್ರೆ ಏನಂತೆ? ಕಾರ್ ಬೆಲೆ ಕಮ್ಮಿ ಆಗಿದೆಯಲ್ಲ. ನಾನೇನು ಕಾರೆಲ್ಲ ಉಳಕ್ಕಾಗುತ್ತೆ? ಥಿಂಕ್ ಮಾಡೋ ಹಾಗೆ ಮಾಡ್ಬಿಟ್ನೆ. ಓಕೆ, ನಾನೊಂದು ಹೇಳ್ತೀನಿ. ನೀನ್ ಯಾಕೆ ಔಷಧಿಗೋಸ್ಕರ ಅಲಿತೀಯಾ? ಎಲೆ, ಕಾಂಡ, ಸಗಣಿ ಇದೆಲ್ಲ ಒಂದ್ ಕಡೆ ಹಾಕ್ಬೋದೆ? ಎಲೆ ಸಗಣಿ ಎಲ್ಲ ಇವಾಗ ಎಲ್ಲಿ ಕಣ್ಣಿ ಕಾಣಿಸ್ತಿದೆ? ಹಸು ಕೂಡ ಹುಲ್ಲು ಗಿಲ್ಲು ತಿಂದ್ರೆ ತಾನೇ ಸಗಣಿ ಹಾಕಕ್ಕೆ. ಇಷ್ಟೊಂದ್ ಮ್ಯಾಟ್ರ್ ಇಟ್ಕೊಂಡವನಲ್ಲ ಇವನ ಹತ್ರ, ಹೆಂಗೆ? ಓಕೆ, ನಾನು ಇನ್ ರೂಟ್ಗೆ ಬರ್ತೀನಿ. ನೀನೇನೇ ಹೊಡಿತ್ಯಾ? ಬಿಟ್ರೆ ಒಂದ್ ಬಾಟಲ್ ಸಾರಾಯಿ ಕುಡಿತಾನೆ. ಎಷ್ಟು ರೇಟ್ ಆಗುತ್ತೆ? ಅದ್ 40 ರೂಪಾಯಿ ಆಗುತ್ತೆ. ಆ ರೇಟ್ ನಿಂಗೆ ಹೆಂಗ್ ಗೊತ್ತು? ಹೋಗ ಮೊಮ್ಮಗ್ನೆ, ನಾಚಿಕೆ ಆಗುತ್ತೆ. ಸರಿ, ಬೀಡಿ ಸಿಗರೇಟ್ ಇಂತ ಅಭ್ಯಾಸಗಳೆಲ್ಲ? ಅದೆಲ್ಲ ಎಳ್ದೆಳ್ದು ಬಿಡ್ತಾನೆ. ಅದೆಷ್ಟಾಗುತ್ತೆ? ಒಂದ್ ಪ್ಯಾಕ್ 25 ರೂಪಾಯಿ ಆಗುತ್ತೆ. ಅಜ್ಜಿ, ಅಯ್ಯ, ನನ್ ಬಾಯಿ ಸುಮ್ನೆ ಇರಲ್ಲ, ಇವನ್ ಕೈಲಿ ಬೈಸ್ಕೊತೀನಿ. ಓ ರೈತ್ರೆ, ಬನ್ನಿ ಬನ್ನಿ. ನಮ್ಮ ಆರ್ಮುಗನ ಕತೆ ಕೇಳಿದ್ರ? ಬರೋ ವರಮಾನದಲ್ಲಿ ಅವನ್ ಕೈಯಲ್ಲಿರೋ ಅಲ್ಪ ಸ್ವಲ್ಪ ಕಾಸನ್ನ ಕುಟುಂಬಕ್ಕೆ ಎತ್ಕೊಂಡೋಗ್ ಕೊಡ್ದೇನೆ ಅವನೊಬ್ಬನ್ಗೋಸ್ಕರ 65 ರೂಪಾಯಿ 75 ರೂಪಾಯಿ ಖರ್ಚು ಮಾಡ್ಕೊಳ್ತಾ ಇದ್ದಾನೆ. ಅದ್ರಲ್ಲಿ ಇಸ್ಪಿಟ್ ಬೇರೆ. ಆಮೇಲೆ ಕುಟುಂಬ ಮಕ್ಕಳನ್ನ ಅನಾಥರಕ್ ಬಿಟ್ಟು ಇವ್ನ್ ನೇಣ್ ಹಾಕೊಂಡ್ ಸಾಯಕ್ ನೋಡ್ತಾ ಇದ್ದಾನೆ. ಇದೆಂತ ಸಾವು, ಇದೆಂತ ನ್ಯಾಯ? ನಿಮಗ್ ತೊಂದ್ರೆ ಆದ್ರೂ ಏನು? ಅದನ್ನ ಯಾವತ್ತಾದ್ರೂ ಯಾರ ಹತ್ರ ಆದ್ರೂ ಹೇಳ್ಕೊಂಡಿದ್ದೀರಾ? ಬಡವ್ರು ಹೇಳಿದ್ರೆ ಯಾರ್ ತಾನೇ ಕೇಳ್ತಾರೆ? ನೋಡಿ ಜನಗಳೇ, ನಿಮ್ಗೆಲ್ಲ ವ್ಯವಸಾಯ ಗೊತ್ತಿರೋ ಅಷ್ಟು ವಿಷಯ ಗೊತ್ತಿಲ್ವಲ್ಲ. ಇಂಡಿಯಾದಲ್ಲೇ ಮೆಜಾರಿಟಿ ಇರುವುದು ರೈತರು ತಾನೆ. 80% ವ್ಯವಸಾಯ ನಂಬಿ ಬದುಕ್ತಾ ಇರೋ ಭೂಮಿ ತಾನೆ. ನೀವೆಲ್ಲ ಒಗ್ಗಟ್ಟಾಗಿ ನಿಂತಿದ್ರೆ ದೇಶದ ನದಿಗಳೆಲ್ಲ ಜೋಡಣೆ ಆಗ್ತಾ ಇದ್ವಲ್ಲೋ.
ಆದ್ರೆ ನೀವು ಮಾತ್ರ ಒಂದಾಗಲ್ವಲ್ಲ, ಯಾಕಂದ್ರೆ ನೀವೆಲ್ಲ ಜಾತಿವಾದಿಗಳು. ಆ ಜಾತಿ ಈ ಜಾತಿ, ನಾನ್ ದೊಡ್ಡವನು ನೀನ್ ದೊಡ್ಡವನು ಅಂತ ಕಿತ್ತಾಡ್ ಸಾಯ್ತಾ ಇದೀರಲ್ರೋ. ಈಗ್ಲೂ ಹೇಳ್ತೀನಿ ಕೇಳ್ರೋ, ಒಂದೊಂದು ಗ್ರಾಮದಲ್ಲೂ 100 ರೈತರು ಒಗ್ಗಟ್ಟಾಗಿ ಸೇರಿದ್ರೆ ಸಾಕು, ಬ್ಯಾಂಕಲ್ಲಿ ದುಡ್ಡಾಗ್ಬೋದು, ಮಳೆ ನೀರ್ ಸೇರ್ಸಿ ಒಣಗಿರೋ ಭೂಮಿಯಲ್ಲಿ ಫಲವತ್ತಾಗಿ ನೀವೇ ಬೆಳೆ ಬೆಳಿಬಹುದಲ್ವಾ. ಅದನ್ ಬಿಟ್ಟು ಮಳೆ ಬಂದಿಲ್ಲ ಅಂದ್ರೆ ಸರ್ಕಾರ ಏನ್ ಮಾಡಕ್ಕಾಗುತ್ತೆ? ನಿಮ್ಗೆಲ್ಲ ಹೇಳಿ ಹೇಳಿ ನನ್ ಗಂಟ್ಲೆ ಒಣಗೋಗ್ತಾ ಇದೆ. ಕೊಡೋ ಇಲ್ಲಿ. ಇವನಿದೆಲ್ಲ ಬಿಟ್ಬಿಟ್ಟು ನೇಣಾಕೊಂಡು ಸಾಯ್ತಾನಂತೆ. ಥೂ. ಏಯ್ ಯಾರದು? ಸ್ವಲ್ಪ ಹೊತ್ತು ಗಾಳಿ ನಿಮ್ಗೆ ಕೂತ್ಕೊಳ್ಳೋಣ ಅಂದ್ರು ನಿಮ್ ರೋಜೆ ತಡೆಕಾತಿಲ್ವಲ್ರೋ? ಮಿಸ್ಟರ್ ನಾತಪ್ಪನ್. ಈಗ ನೋಡು ಕರೆಕ್ಟಾಗಿ ಹೇಳ್ದೆ. ಹಾಗಾದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡು. ಹಾ, ಅಪ್ಪನಿಗೆ ಅರಮನೆ ಕಟ್ಕೊಟ್ಬಿಟ್ಟಿದೀಯಾ ನಾ ಸೆಟ್ಲ್ ಆಗಕ್ಕೆ? ಹೋಗಲೇ ಅಣ್ಣ, ನೀವು ಮಾತಾಡಿ ನಮ್ ಕಣ್ಣುಗಳೆಲ್ಲ ತೆರೆಸ್ಬಿಟ್ರಿ. ಇನ್ಮೇಲೆ ನಾವು ಒಗ್ಗಟ್ಟಾಗಿದ್ದು ಬೆಳೆ ತೋರಿಸ್ತೀವಿ. ಆದ್ರೆ ಅದನ್ನ ನೋಡೋಕೆ ನೀವೇ ಇರಲ್ವಲ್ಲಣ್ಣ. ಏನೋ ಹೇಳ್ತಾ ಇದ್ಯಾ? ನೇಣಕ ಸಾಯದ ವಿಷ ಕುಡು ಸಾಯದ ಅಂತ ಕನ್ಫ್ಯೂಷನ್ ಅಲ್ಲಿ ಎರಡೂ ರೆಡಿ ಮಾಡಿಟ್ಟಿದ್ದೆ. ವಿಷ ಕಹಿ ಅಂತ ಜ್ಯೂಸ್ ಮಿಕ್ಸ್ ಮಾಡಿಟ್ಟಿದ್ದೆ, ಅದನ್ನೇ ಕುಡಿದ್ಬಿಟ್ರಲ್ಲಣ್ಣ. ಅಯ್ಯೋ ಪಾಪಿ, ಇಷ್ಟೊಂದು ಡಿಲೇ ಆಗಿ ಹೇಳ್ತಾ ಇದೆಯಲ್ಲೋ, ಹೊಟ್ಟೆಲೆಲ್ಲ ಒಂಥರ ಆಗ್ತಾ ಇದೆಯಲ್ಲೋ. ಅಯ್ಯೋ ಆಸ್ಪತ್ರೆ ಕರ್ಕೊಂಡೋಗ್ರು. ಅಯ್ಯೋ ಅಯ್ಯೋ ಅಪ್ಪ, ಆ ಸೈಕಲ್ ಅವ್ನ ಲಿಫ್ಟ್ ಕೇಳ್ರು. ಆಸ್ಪತ್ರೆಗೆ ಯಾಕೆ ಹೋಗ್ಬೇಕಂತ ಗೊತ್ತಿಲ್ವೇ? ಆ ಕಡೆ ಹೋಗದ. ನನ್ನ ಮೇಲೆ ಕಳ್ಸ್ಬಿಡ್ಬೇಡ್ರು. ಆ ರಾಜಕೀಯ ವ್ಯಕ್ತಿ ಪೋಸ್ಟರ್ ಕೀಳ್ರು. ಸುಮ್ಮನೆ ಇರೋ, ಗಿಳಿ ಮುಗ್ದವನೆ. ಹೋಗ್ ಕೀಳೋ. ಹಾಗೆ ಕೀಳೋ. ಆಸ್ಪತ್ರೆಗೆ ಹೋಗೋ ದಾರಿ ಅಣ್ಣ, ಆಸ್ಪತ್ರೆಗೆ ಆ ಕಡೆ ದಾರಿಗೆ ಹೋಗ್ಬೇಕಂತೆ. ಹೂನಪ್ಪ, ಇದ್ ಕಡೆ ಹೋದ್ರೆ ಸ್ಮಶಾನ ಬರುತ್ತೋ. ಹಾಸ್ಪಿಟಲ್ ಬೋರ್ಡ್ ಮೇಲೆ ಪೋಸ್ಟರ್ ಹೊತ್ತಿ ನಮ್ಮನ್ನ ಯಾಮರ್ಸ್ತಿರಲ್ರೋ ಪಾಪಿಗಳ. ಅರೆ ಚೆನ್ನಾಗಿದೆ. ಯಾರಿದನ್ ಮಾಡಿದ್ದು? ಹ? ಅದು ನಾನು ಬೇಕು ಅಂತ ಹೊಡೆದಾಕ್ಲಿಲ್ಲ, ಅದೇ ಕೈ ಜಾರಿ ಕೆಳಗಡೆ ಬಿದ್ದೋಯ್ತು. ಸತ್ಯವಾಗ್ಲೂ ನಾನು ಹೊಡೆದಾಕ್ಲಿಲ್ಲ. ಇಲ್ಲ, ನಿನಗೂ ಅವನಿಗೂ ಮೊದಲೇ ಆಗಲ್ಲ. ಆ ಕೋಪದಲ್ಲೇನೆ ಇದನ್ನ ಹೊಡೆದಾಕಿಲ್ಲ. ಅದನ್ನ ನಾನು ಹೊಡೆದಿಲ್ಲ. ನನಗೆ ಅವನು ಇಷ್ಟ ಇಲ್ಲ, ನಿಜ. ಅದಕ್ಕೆ ಅಂತ ಅವ್ನು ಮಾಡಿರೋ ಮಡಿಕೆನ ಹೊಡೆದಾಕೋಷ್ಟು ಕೀಳು ಬುದ್ಧಿ ನನಗಿಲ್ಲ, ಆ ಉದ್ದೇಶನೂ ನನಗಿಲ್ಲ. ನೀನೇ ಹೊಡೆದಿದ್ದು ಅಂತ ಒಂದು ಮಾತು ಹೇಳಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರ್ತಿದೆಯಲ್ಲ. ಪ್ರತಿ ಸರಿ ಸುರೇಶನ್ ತಪ್ಪು 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 ಅಂತ ಹೇಳ್ತಿದ್ರೆ ಅವನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ, ಎಷ್ಟು ಬೇಜಾರಾಗಿರ್ಬೇಡ. ಅದ್ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ಲ? ಇಲ್ಲಿವರೆಗೂ ನಿಮ್ಮ ಜೊತೆಗೆ ನಡೆದಿದ್ದೆಲ್ಲ ಆಕಸ್ಮಿಕವಾಗಿ ನಡೆದಿದೆ. ಹೌದು ಹಳಿ ಅಂದ್ರೆ, ನೀವು ತಾನೇ ಸುಮ್ಮನೆ ಇರ್ದೆ ಹಿಂದೆ ನಡೆದಿರೋದಕ್ಕೂ ಮುಂದೆ ನಡೆಯೋದಕ್ಕೂ ಗಂಟಾಕಿ ವಿಷಯನ ದೊಡ್ಡ ಮಾಡ್ತಾ ಇದ್ದೀರಾ. ಇದನ್ನ ಇಲ್ಲಿಗೆ ಬಿಟ್ಬಿಡಪ್ಪ. ಅವನು ಒಳ್ಳೆ ಹುಡುಗ, ಸ್ವಲ್ಪ ಯೋಚನೆ ಮಾಡಿ ನೋಡು. ಯೋಚನೆ ಮಾಡಿದೆ, ಅವನು ಕೆಟ್ಟವನೇ. ಆ ಮಡಿಕೆನ ನಾನು ಬೇಕು ಅಂತ ಹೊಡೆದಾಕಿದ್ದೀನಿ ಅಂದ್ರೂ ಪರವಾಗಿಲ್ಲ. ನನ್ನ ದೃಷ್ಟಿಲಿ ಅವನು ಯಾವತ್ತಿದ್ರೂ ಕೆಟ್ಟವನೇ. ಹೊಡಿತೀನಿ ನೋಡಿ ಇವಾಗ. ನನ್ನ ಮುಖ ನೋಡಿದ್ರೆ ಭಯ ಆಗುತ್ತಾ?
ಅಣ್ತಮ್ಮ. ಏನ್ ಅಣ್ತಮ್ಮ ಇಂಕು? ಮುಚ್ಚಳ ತೆಗ್ದು ಹಾಕೋ ಅಣ್ತಮ್ಮ. ಏನ್ ವಿಷಯ ಹೇಳ? ಏನೋ ಅವ್ನು ಹೇಳ್ತಾ ಇಲ್ಲ. ಕೇಳ್ತಾ ಇದ್ದಾರಲ್ಲ ಹೇಳ ಅಣ್ತಮ್ಮ. ಮಸಿ ಹಚ್ಚಕ್ ಹೋಗ್ತಿದ್ದಾನ ಅಣ್ತಮ್ಮ, ಹಚ್ಚಕ್ ಹೋಗ್ತಿದೀನಿ. ಅಣ್ತಮ್ಮ ಫುಲ್ ಖುಷಿ ಆಗವನೆ. ಇವತ್ತು ಯಾರ ಕೈ ಸಿಗ್ತಾರ ಅವ್ರ ಕತೆ ಮುಗಿತಷ್ಟೇ. ಹಾಕು. ಇವರೆಲ್ಲ ಯಾರು? ಇವರೆಲ್ಲ ನಮ್ಮೂರು ವಾಲಂಟಿಯರ್ಸ್. ಅಂದ್ರೆ ಅದೇನಂದ್ರೆ ಹಬ್ಬದಲ್ಲಿ ಕುದುರೆಗಳು ನೋಡಕ್ಕೆಲ್ಲ ಜನ ಮುಂದೆ ಬರ್ತಾರಲ್ಲ, ಅದಕ್ಕೆ ಇವರೆಲ್ಲ ಮಸಿ ಹಚ್ಕೊಂಡು ಜನಗಳಿಗೆ ಹಚ್ಚಕ್ ಬರ್ತಾರೆ. ಜನರು ನಮ್ಮ ಮೈ ಮೇಲೆ ಮಸಿ ಬೀಳುತ್ತೆ ಅಂತ ಹಿಂದಕ್ಕೆ ಹೋಗ್ತಾರೆ. ಹೆಂಗಿದೆ ಐಡಿಯಾ? ಹಬ್ಬಕ್ಕೆ ಹಬ್ಬನೂ ಆಯ್ತು, ಕೆಲ್ಸಕ್ಕೆ ಕೆಲ್ಸನೂ ಆಯ್ತು. ಅಯ್ಯಯ್ಯೋ ಸುಸ್ಸು ಮಾಡ್ಬಿಟ್ಟ. ಹಿಡ್ಕೊಳ್ಳಿ. ಸಾರಿ ರೀ. ಪರವಾಗಿಲ್ಲ. ಸರಿ ಹಿಂದೆ ನಲ್ಲಿ ಇದೆ, ಅಲ್ಲಿ ಹೋಗಿ ತೊಳ್ಕೊಂಬರು. ಹಾ ಸರಿಮಾ.
ರಾಸ್ಕಲ್. ಏನ್ ರೌಡಿಸಂ ಮಾಡ್ತಾ ಇದ್ದೀರಾ? ಕೆಲಸ ನೋಡ್ಕೊಳ್ಳಿ. ಹೋಗಿ ಯಾಕೆ ಮಾಡ್ತಾ ಇದ್ರಿ ಚಿಕ್ಕ ಗಲಾಟೆನಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ ಹಾ? ಸ್ವಲ್ಪ ಜಾಗ ಬಿಡಿ, ಯಾರಾದ್ರೂ ಜಾಗ ಒಬ್ರು ಬಿಡಿ. ಹೇಳಿ ಸಾಯಿರೋ, ಇಲ್ಲೇನ್ ನಡೀತು ಅಂತ. ಏನ್ ನಡೀತು ಅಂತ ಗೊತ್ತಿಲ್ಲ ನೀವು. ಅವನೇನ್ರಿ ಹೇಳೋದು? ನಾನು ಹೇಳ್ತೀನಿ. ನಿಮ್ಮ ಬಗ್ಗೆನೇ ತಪ್ಪಾಗಿ ಮಾತಾಡ್ದ. ನಮಗೂ ನಿಮಗೂ 1000 ಸಮಸ್ಯೆಗಳಿದ್ರು ಇವನು ಯಾಕೆ ಮಾತಾಡ್ದ ಅಂತ ಕೇಳಿದೆ. ಹಾಗೆ ಮಾತಾಡ್ತೀನಿ ಅಂತಾನೆ. ಏಯ್ ನೀ ಮಾತಾಡ್ತೀನೋ ಅಂದೆ, ಮಾತಾಡ್ತೀನಿ ಅಂದ, ಅದಕ್ಕೆ ಹೊಡೆದೆ. ತಿರುಗಿಸಿ ನನಗೆ ಹೊಡೆದ. ನಿಮಗೋಸ್ಕರ ನಾನು ಅದಕ್ಕೆ ತಿರುಗಿಸಿ ಹೊಡೆದೆ. ಏನಪ್ಪ ಅವನು ಹೇಳೋದಲ್ಲ ನಿಜನ? ಬಾಯ್ ಬಿಟ್ಟು ಹೇಳಪ್ಪ ಏನ್ ನಡೀತು ಅಂತ. ಅಯ್ಯ ಇವನು ಮಾತಾಡದೆ ನಿಂತಿದ್ರಲ್ಲೇ ಗೊತ್ತಾಗಲ್ವಾ? ಇವನು ಹೇಳಿರ್ತಾನಯ್ಯ, ಅವ್ರ ಊರಿಗೇನೆ ದೊಡ್ಡ ಮನುಷ್ಯರು, ಇವನ್ ಯಾರು ಅವ್ರ ಬಗ್ಗೆ ತಪ್ಪು ಮಾತಾಡಕ್ಕೆ? ಇವ್ರ ಹತ್ರ ಏನ್ ಮಾತಾಡ್ಕೊಂಡು ನಿಂತ್ಕೊಳ್ಳೋದು? ವಾಟ್ಸ್ ಸಾಯ್ಸ್ರಯ್ಯ. ಮಾತು ಮಾತಾಗಿರ್ಬೇಕು, ಕೈ ಯಾಕೆತ್ತೀರಾ? ಮತ್ತೆ ನಾನಿಲ್ಲಿ ನಿಂತಿರೋದಕ್ಕೆ ಏನ್ ಮರ್ಯಾದೆ? ಅದಲ್ಲಯ್ಯ, ಎಷ್ಟೇ ಆದ್ರೂ ಎಕ್ಸ್ ಪ್ರೆಸಿಡೆಂಟು ತಪ್ಪಾಗಿ ಮಾತಾಡಿದಾನೆ, ಅದು ತಪ್ಪಲ್ವೇನಯ್ಯ? ಅವನ್ ತಪ್ಪೇ ಮಾಡಿರ್ಲಿ, ಅದಕ್ಕಾಗಿ ನಾನ್ ಕ್ಷಮೆ ಕೇಳ್ತೀನಿ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತ್ರಪ್ಪ. ಅಯ್ಯ ಏನಯ್ಯ ಇದಕ್ಕೆಲ್ಲ ದೊಡ್ಡ ಮಾತು ಯಾಕೆ? ಏನೋ ತಿಳಿದೇ ನಡೆದೋಯ್ತು, ಇದಕ್ಕೆಲ್ಲ ನೀವು ಕ್ಷಮೆ ಕೇಳೋದಾ? ಹೋಗ್ಲಿ ಬಿಡಿ. ಯೋ ಹೋಗ್ರ 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 ಎಲ್ಲ ಹಬ್ಬ ಮಾಡಕ್ ಹೋಗ್ರ ಎಲ್ರು. ಏನಾದ್ರು ಗಲಾಟೆ ಅಂದ್ರೆ ಬಂದ್ಬಿಡ್ತೀರಾ. ಹೋಗ್ರ ಹೋಗ್ರ. ಹೇಳೆ, ಏನಾಯ್ತು ಅಂತ ಹೇಳು. ಯಾಕೆ ಹೀಗ್ ಅಳ್ತಾ ಇದೀಯಾ? ಏನ್ ನಡೀತು ಅಂತ ಹೇಳು. ನಿಜ ಹೇಳು. ದೇವಸ್ಥಾನದ ನಲ್ಲಿ ಹತ್ರ ಹೋದಾಗ ಜೋರಾಗಿ ಕಿರ್ಚಿದೆ. ಏನು ಅಂತ ಕೇಳಿದಕ್ಕೆ ಏನು ಇಲ್ಲ ಅಂತ ಹೇಳ್ದೆ. ನಿಜ ಹೇಳು, ಏನ್ ನಡೀತು ಅಂತ. ಸುರೇಶ್ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಲ್ಲ, ಅದ್ರಲ್ಲೂ ನಿಮ್ಮಪ್ಪನ ಬಗ್ಗೆ ಒಂದ್ ಮಾತು ತಪ್ಪಾಗಿ ಮಾತಾಡಿರಲ್ಲ. ನಿನ್ಗೂ ಸುರೇಶ್ ಮಧ್ಯೆ ಏನೋ ನಡೆದಿದೆ. ಹೇಳೆ, ಅದೇನು ಅಂತ ಹೇಳೆ. ನಿನ್ನನ್ ಹೆತ್ತವಳು ನಾನು, ನಿನ್ ಬಗ್ಗೆ ನನ್ಗೆಲ್ಲ ಗೊತ್ತು. ನನ್ನ ಹತ್ರ ಏನು ಮುಚ್ಚಿಡ್ಬೇಡ. ಅದೇನ್ ನಡೀತು ಅಂತ ಹೇಳು. ಹೇಳೆ, ಹೇಳ್ತೀಯೋ ಇಲ್ವೋ? ಮುರುಗೇಶ ಅಪ್ಪ ಮೇಲಿರೋ ಕೋಪಕ್ಕೆ ಈ ತರ ಮಾಡ್ಬಿಟ್ಟ. ಇದೆಲ್ಲರಿಗೂ ಗೊತ್ತಾದ್ರೆ ನನಗೆ ಅವಮಾನ ಆಗತ್ತೆ ಅಂತ ಸುರೇಶ್ ಇದೆಲ್ಲ ಮುಚ್ಚಿಟ್ಬಿಟ್ಟಮ್ಮ. ಇದೆಲ್ಲ ಗೊತ್ತಾಗ್ದೇನೆ ಅಪ್ಪನ ಕಡೆಯವರು ಸುರೇಶ್ನ ಹೊಡೆದ್ಬಿಟ್ರಮ್ಮ. ಗೊತ್ತಿಲ್ಲದೆ ಮಾಡ್ಬಿಡಿ, ಬಿಟ್ಬಿಡ್ರಿ. ಅಯ್ಯಯ್ಯ ಸಾಯಿಸ್ಬೇಡ್ರಿ ಅಯ್ಯ. ಇವನ್ನ ಸಾಯಿಸಿದ್ರೆ ಊರಲ್ಲಿ ಹೋಗೋದು ಇವ್ನ ಮಾನ ಅಲ್ಲಯ್ಯ, ನಮ್ಮನೆ ಮಗಳು ಮಾನ ಹೋಗುತ್ತಯ್ಯ. ಇವಾಗ ನಮಗ್ ಮಾತ್ರ ಗೊತ್ತಿರೋ ವಿಷಯ ಅಯ್ಯ, ನಾಳೆ ಊರಿಗೆಲ್ಲ ಗೊತ್ತಾಗ್ಬಿಡುತ್ತಯ್ಯ. ಅಯ್ಯ ನಿಮ್ ಕಾಲು ಹಿಡ್ಕೊಂಡು ಕೇಳ್ಕೊತೀನಿ ಅಯ್ಯ, ಬಿಟ್ಬಿಡಿ ಅಯ್ಯ. ಕ್ಷಮಾಪಣೆ ಕೇಳೋ, ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳೋ. ಯಾಕಿದೆಲ್ಲ? ಬೇಡ 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 ಬೇಡ. ಇಲ್ಲಿ ನೋಡೋ, ಈ ನಾಯಿ ಮಾಡಿರೋ ತಪ್ಪಿಗೆ ನಿನಗ್ ಶಿಕ್ಷೆ ಕೊಟ್ಟೆ, ಆದ್ರೆ ತಪ್ಪು ಯಾರು ಮಾಡಿದ್ರು ತಪ್ಪು ತಪ್ಪೇ. ನನ್ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳಲೇಬೇಕು. ಅಯ್ಯೋ ನೀವೆಲ್ಲ ತಪ್ಪೇ. ಕ್ಷಮಿಸ್ಬಿಡು, ಮನ್ಸಾರ ಕೇಳ್ತಾ ಇದ್ದೀನಿ. ಕ್ಷಮೆ ಕೇಳಿದ ಮಾತ್ರಕ್ಕೆ ಚಿದಂಬರ ಎಲ್ಲ ಮರ್ತೋದ ಅಂತಲ್ಲ. ನೀನ್ ಕೆಟ್ಟವನು ಅಂತ ನನ್ನ ಮನ್ಸಲ್ಲಿ ಬರ್ದಿಲ್ಲ, ಹಚ್ಚೊತ್ತಿದ್ಯಾ. ನನ್ನ ದೃಷ್ಟಿಲಿ ನೀವಿಬ್ರು ಒಂದೇನೆ. ಹೇಗಿದ್ದೀರಾ? ಇನ್ನೂ ಹಾಗೆ ಇದೆ. ಇದೆಷ್ಟು ಅಂತ ಹೇಳಿ? 1. ಇದೇನ್ 2 ಬೆರಳು ತೋರಿಸಿದ್ರೆ 1 ಅಂತಿದ್ದೀರಾ? ನನಗೆಲ್ಲ ಅರ್ಧನೇ ಕಾಣಿಸ್ತಾ ಇದೆ ಸಿಸ್ಟರ್. ಚಿಂತೆ ಮಾಡ್ಬೇಡಿ, ನಿಮ್ ಬಲಗಣ್ಣು ಆಪರೇಷನ್ ಆಗಿದೆ. ಆಪರೇಷನ್ ಮಾಡ್ಬಿಟ್ರಾ? ನಾನ್ ವಿಷ ಕೊಡ್ದು ಹೊಟ್ಟೆ ನೋವು ಅಂತ ಅಡ್ಮಿಟ್ ಆದೆ. ನನಗೆ ಯಾಕೆ ರೈಟ್ ಕಣ್ಣು ಆಪರೇಷನ್ ಮಾಡ್ಬಿಟ್ಟಿದ್ದೀರಾ? ನರ್ಸ್
ಕಣ್ ಸರಿಗಿಲ್ಲ ಅಂತ ಆಸ್ಪತ್ರೆಗೆ ಬಂದ್ರೆ ಹೊಟ್ಟೆ ಆಪರೇಷನ್ ಮಾಡ್ಬಿಟ್ರು. ಸಾರಿ ಸರ್, ಒಂದ್ ಚಿಕ್ಕ ತಪ್ಪು ನಡೆದೋಗ್ಬಿಟ್ಟಿದೆ. ಡಾಕ್ಟರ್ ಆಪರೇಷನ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ. ಅಯ್ಯ ಪಾಪಿ, ಇದೇನ್ ಚಿಕ್ಕ ತಪ್ಪ? ಸಪೋಸ್ ಇವನು ಮಕ್ಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಳಕ್ ಬಂದಿದ್ರೆ ನನ್ ಗತಿ ಏನಾಗ್ತಾ ಇತ್ತು? ಯಾರವನು? ಡಾಕ್ಟ್ರು? ಮೊಮ್ಮಗ್ನೆ ಏಯ್, ಡಾಕ್ಟ್ರಲ್ಲಿ ಅಲ್ಲಿ ಅಲ್ಲ. ಸುಮ್ನೆ ತಿನ್ನು, ಇಲ್ಲ ಅಂದ್ರೆ ಆ ಒಂದ್ ಕಣ್ಣೊಂದಿಗೆ ಹಿಡ್ಕೊಡ್ತೀನಿ. ಅಸಹ್ಯ ಮಾಡ್ತಾವ್ರೆ. ಅದಕ್ಕೆ ಯಾಕಯ್ಯ ಬಾಯ್ ಮೇಲೆ ಹೊಡಿತೀಯ? ಥರ್ಮೋಮೀಟರ್ ಒಳಗೆ ಹೋಗ್ಬಿಡ್ತು. ಬೆಳಗ್ಗೆ ಟಾಯ್ಲೆಟ್ ಅಲ್ಲಿ ಬರುತ್ತೆ, ಹೋಗಿತ್ತು. ಡಾಕ್ಟರ್ 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 ರಾಜು MBBS FRCS ಲಂಡನ್. ಎಸ್, ವಾಟ್ ಕ್ಯಾನ್ ಐ ಡು ಫಾರ್ ಯು? ನನ್ ಈ ಕಣ್ಣನ ಆಲ್ರೆಡಿ ದುಡ್ಡು ಮಾಡ್ಬಿಟ್ರೆ ಡಾಕ್ಟರ್. ಯಾಕೆ ಡಾಕ್ಟರ್ ಹೊಟ್ಟೆ ನೋವು ಅಂತ ಅಡ್ಮಿಟ್ ಆದ ನನ್ಗೆ ರೈಟ್ ಕಣ್ ಆಪರೇಷನ್ ಮಾಡ್ಬಿಟ್ರಿ? ಡಾಕ್ಟರ್ ನೀವು PUC ಪಾಸ್ ಆಗಿದ್ದೀರಾ? ನಿಮ್ ಫೋಟೋ ಪೇಪರ್ ಬಂದಿದೆ. ಡಾಕ್ಟರ್ ನಾನು ಸ್ವೀಟ್ ತರಕ್ ಹೋಗ್ತೀನಿ. ಏನ್ ಡಾಕ್ಟರ್, ನೀವ್ ಈಗ್ಲೇ ಸೆಕೆಂಡ್ PUC ಪಾಸ್ ಆಗ್ತಾ ಇದೀರಾ? ಸಾರಿ, ಈ ವಿಷಯನ ಹೊರಗಡೆ ಎಲ್ಲೂ ಹೇಳ್ಬೇಡಿ. ನಾ ಒಂದ್ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡ್ರೋ ಹಾಗೆ ನೀವು ಒಂದ್ ಕಣ್ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇ ಡಾಕ್ಟರ್, ನೀವ್ ಒಂದ್ ಕಾಲ್ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತೀರಾ? ಯಾಕೆ ಕೇಳ್ತಾ ಇದೀರಾ? ಸುಮ್ನೆ ಕೇಳ್ದೆ. ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ ಡಾಕ್ಟರ್. ಭಯಪಡ್ಬೇಡಿ, ಪೋಲಿ ಡಾಕ್ಟರ್ಗೆ ಆಪರೇಷನ್ ಮಾಡಿ ಬಂದೆ. ಅಜಯ್, ಬೇಜಾರಾಗಿ ಕೂತಿರೋ ಡ್ಯಾಡಿ ತಾನೆ? ಮೈ ಸನ್, ನಿನಗೆ ಒಂದ್ ಕಣ್ಣು ಹೋದ್ರು ಊರ್ ಕಣ್ಣೇ ತರಿಸ್ಬಿಟ್ಟೆ. ನಾನು ಬದಲಾಗ್ಬಿಟ್ಟೆ ಕಣ. ನನ್ನ ಆಸ್ತಿ ಎಲ್ಲ ಬಡವರಿಗೆ ಕೊಟ್ಬಿಟ್ಟೆ. ಹೌದು ರಾಜ, ನನಗೊಂದು ಆಸೆ, ನಿನ್ ಜೊತೆ ಕಲರ್ ಫೋಟೋ ತೆಗೆಸ್ಕೋಬೋದಾ? ಅದ್ರಲ್ಲೂ ಬ್ಲ್ಯಾಕ್ ಅಂಡ್ ವೈಟ್ ಬರುತ್ತೆ, ಪರವಾಗಿಲ್ವಾ? ಸುಮ್ಮನೆ ಇರ, ತಮಾಷೆ ಮಾಡಬೇಡ. ಇಲ್ಲಿ ನೋಡ್ ರಾಜ, ನಾನ್ ನಿನ್ ಜೊತೆ ಸೇರಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡೋಣ ಅನ್ಕೊಂಡಿದ್ದೀನಿ. ಮಗ ಬದ್ಲಾಗ್ಬಿಟ್ಟ. ಆಹಾ, ಸೂಪರ್ ಸುಬ್ಬ, ಸೂಪರ್ ಅಪ್ಪ, ಧೂಳೆಬ್ಬರ್ಸ್ರಪ್ಪ. ಪ್ರೀತಿಯ ಕಲಾಭಿಮಾನಿಗಳೇ, ಜನರಲ್ಲಿ ವಿನಂತಿ ಏನಂದ್ರೆ, ಹುಬ್ಬಳ್ಳಿ ಕಲಾವಿದರಿಂದ ಇನ್ನೇನು ನಾಟಕ ಶುರುವಾಗುತ್ತದೆ. ಸುಂದರ ಸಾಮಾಜಿಕ ನಾಟಕ ನಮ್ಮೂರಿನ ರಂಗ ಅವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಮೈ ಕಡ್ಕೊಂಡು ಒಂದೇ ಸಮಯ ಚೀರ್ತಾನೆ ಇದೆಯಾ? ಆ ನಾಟಕದವ್ರು ಬರಲ್ಲ, ನೀನ್ ಬಿಡಲ್ಲ. ಯಾವತ್ತಿಂಗ್ ಮಾಡ್ ಅದ್ ಕಣ್ಣಿಗೆ ಮತ್ತು ಕಣ. ಬನ್ನಿ ಒಂದ್ ರೌಂಡ್ ಇಸ್ಪೆಟ್ ಆಡೋಣ. ಅದ್ ಬುದ್ಧಿಗೆ ಮತ್ತು ಕಣ. XXX ರಮ್ ತಂದಿದ್ದೀನಿ, ಇಬ್ರು ಚೂರ್ ಹಾಕೋಣ. ಅದು ದೇಹಕ್ಕೆ ಮತ್ತು ಕಣ. ಅದಕ್ಕೆ ಬೇರೆ ಏನದ ಮತ್ತೇಳು? ಹೋಗಲೇ, ನಾನ್ ಕಾಯ್ತಾರ ಸಾರ ಯಾವ್ದು ಗೊತ್ತಾ? ಅವಳು ನಿತ್ರೆ ಕಣ್ಣು ಕಿಕ್, ಮೂಸ್ ನೋಡಿದ್ರೆ ಮೂಗು ಕಿಕ್, ಮಾತಾಡಿದ್ರೆ ಕಿವಿ ಕಿಕ್, ಮುಟ್ಟಿದ್ರೆ 1000 ವಾಟ್ ಶಾಕ್. ಅಂತೋಳ್ಯಾರೋ ಸೆಕ್ಸಿ ಬಾಂಬು? ನಮ್ಮ ಪ್ರೀಮಿಯರ್ ಪದ್ಮಿನಿ ಕಣ. ಪ್ರತಿ ತಾಯಿಗೂ ತನ್ನ ಮಗಳನ್ನ ಮೊದಲನೇ ಸಲ ನೋಡಕ್ ಬರುವಾಗ ತುಂಬಾ ಸಂತೋಷವಾಗಿರುತ್ತೆ. ಆದ್ರೆ ಇಲ್ಲಿ ಎಲ್ಲ ತಲೆ ಕೆಳಗಾಗಿದೆ. ಕೊಡಮ್ಮ ಹೂನ ಇಲ್ಲಿ. ಹೌದು, ದಿಢೀರಂತ ಯಾರನ್ನೋ ಕರ್ಕೊಬಂದು ಹಾಲಲ್ಲಿ ಕೂರ್ಸಿದ್ರೆ ಏನ್ ಮಾಡೋದು? ತಗೊಂಡೋಗ್ ಕೊಡು ಕಾಫಿನ. ಛೇ, ನಾನು ಅನ್ಕೊಂಡಿರೋದೇ ಆಗ್ಬೇಕು ಅಂತ ಅಣ್ಣ ತುಂಬಾ ಹಠ ಹಿಡ್ದಿದ್ದಾರೆ. ಪಾಪ ಕೌಸಲ್ಯ ಅಳಕ್ಕೂ ಆಗ್ದೆ ನಗಕ್ಕೂ ಆಗ್ದೆ ಒದ್ದಾಡ್ತಿದ್ದಾಳೆ. ಇವಳನ್ನ ನೋಡಿದ್ರೇನೆ ನನಗ್ ಪಾಪ ಅನ್ಸ್ತಿದೆ. ತಗೋಮ, ಕೊಡು. ಯಾರಿಗೂ ಇಷ್ಟ ಆಗ್ಲಿಲ್ಲ. ಆ ಮನುಷ್ಯನ ಹತ್ರ ಹೋಗಿ ಯಾರು ಹೇಳ್ತಾರೆ? ಯಾರು ಇದನ್ನೆಲ್ಲ ತಡೀತಾರೆ? ಎಲ್ಲ ನನ್ನ ಹಣೆ ಬರ. ತಿರ್ಗೆ ಏನ್ ಮಾಡುದು? ಹೋಗು ಮುಂದ್ಗಡೆ ಹೋಗಿ ನಿಂತ್ಕೊಂಬಾ. ಚೆನ್ನಾಗಿ ಹೇಳಿದ್ರಿ. ಬಾಮ, ಹೋಗು, ಆಶೀರ್ವಾದ ತಗೋ. ಚೆನ್ನಾಗಿರಮ್ಮ. ಚೆನ್ನಾಗಿರಮ್ಮ. ಅಮ್ಮ ನೀವ್ ಹೋಗಿ. ಏನಮ್ಮ ಮಾತಾಡ್ಲಿ? ಈಗ್ಲೇ ಅಪ್ಪನ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಯೋಚನೆ ಅನ್ಸುತ್ತೆ. ಒಬ್ಳೆ ಮಗಳು, ತುಂಬಾ ಮುದ್ದಾಗಿ ಸಾಕಿದೀನಿ, ಸಹಜ ಅಲ್ವಾ? ನೀವು ತಗೊಳ್ಳಿ. ಅಳಿಯಂದ್ರೂ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಒಂದು ನಿರ್ಧಾರಕ್ಕೆ ಬರ್ಬೋದಿತ್ತು. ನೋಡ್ರಿ, ಕೌಶಲ್ಯ ಇನ್ಮೇಲೆ ನಮ್ಮ ಮನೆ ಸೊಸೆ. ಅದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಮನೆಗೆ ಹೋಗಿ ದೊಡ್ಡವ್ರ ಹತ್ರ ಎಲ್ಲ ಮಾತಾಡಿ ಮುಂದಿನ ವಿಷಯ ಹೇಳ್ತೀನಿ. ನಾನು ನಿಮಗೆ ಒಂದು ಒಳ್ಳೆ ಡೇಟ್ ನೋಡಿ ಸೋಮವಾರ ಬಂದು ನಾನು ನಿಮ್ಗೆ ತಿಳಿಸ್ತೀನಿ. ಸರಿನಾ? ಸರಿ, ಸಂತೋಷ. ಸರಿ, ಬರ್ತೀವಿ. ಬರ್ತೀವಿ. ಸರಿಯಪ್ಪ. ಅರೆ, ಏನ್ ವಿಶೇಷ ಸಡನ್ ಆಗಿ? ಎಲ್ಲ ಒಳ್ಳೆ ವಿಷಯನೇ. ನಿಮ್ಮ ಮೊಮ್ಮಗಳು ಕೌಸಲ್ಯಾಗೂ ನನ್ನ ಮಗಗೂ ಮದ್ವೆ ಫಿಕ್ಸ್ ಮಾಡಿದೀನಿ. ಏನು ಸಂತೋಷ ತಾನೇ? ಹೌದು. ಈ ಹುಡುಗ ಯಾರು? ನಮ್ ಪರಿಮಳ ಹಬ್ಬಕ್ಕಂತ ಕರ್ಕೊಂಡ್ ಬಂದಿದ್ದಾಳೆ. ನಮ್ಮನೆ ಮದ್ವೆನೂ ಹಬ್ಬದ ತರ ಒಳ್ಳೆ ಗ್ರ್ಯಾಂಡ್ ಆಗಿರುತ್ತೆ. ಖಂಡಿತ ಬರ್ಬೇಕು. ನಮಸ್ಕಾರ. ಮಾರಪ್ಪ, ಗಾಡಿಲಿ ಹೆಣ್ಮಕ್ಳಿದಾರೆ, ಹುಷಾರಾಗಿ ಕರ್ಕೊಂಡು ಹೋಗು. ನೀನ್ ಹಿಡಿದಲ್ಲ, ಇನ್ಮೇಲೆ ಹುಷಾರಾಗಿ ಹೋಗೋದೆ. ಹೋಗೋ, ಎಷ್ಟೋ ಮಾತಾಡ್ತೀಯ? ಅಯ್ಯ, ಅವನು ಅವ್ರ ಹುಡುಗರ ಅಪ್ಪನ ಹತ್ರ ಏನೋ ಮಾತಾಡ್ತಾ ಇದ್ನಯ್ಯ. ಎಲ್ಲಿ ಎಲ್ಲಾನು ಹೇಳ್ಬಿಡ್ತಾನೆ ಅಂತ ಭಯ ಆಗ್ತಿದೆ ಅಯ್ಯ.
ಬರೋ ಸೋಮವಾರ ಅಳಿಯಂದ್ರ ಮನೆಯವರು ತೀರ್ಮಾನ ತಿಳಿಸ್ಲಿ, ಆಮೇಲೆ ನೋಡ್ಕೋತೀನಿ. ಅವಾಗ ತೋರಿಸ್ತೀನಿ ಈ ಚಿದಂಬರ ಯಾರು ಅಂತ. ಕುತ್ಕೊಳ್ಳಿ. ನಮಸ್ಕಾರ, ಕುತ್ಕೊಳ್ಳಿ. ಆಮೇಲೆ ಡೇಟ್ ಎಲ್ಲ ನೋಡಿದ್ರಾ? ಇಲ್ಲ, ನಾವೊಂದು ಬಯಸಿದ್ರೆ ದೇವ್ರು ಇನ್ನೊಂದು ಬಯಸ್ತಾನೆ. ಅರ್ಥ ಆಗ್ಲಿಲ್ಲ. ನಿಮ್ಮ ಮನೆ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋಕೆ ನಮಗೊಪ್ಪಿಗೆ ಇಲ್ಲ. ಕಾರಣ ಎಲ್ಲ ಹಾಳಾದ ಪ್ರೀತಿಯಿಂದನೇ. ಅನ್ಕೊಂಡೆ ನೀವ್ ಹೀಗೆ ಹೇಳ್ತೀರಾ ಅಂತ ಅನ್ಕೊಂಡೆ. ಕರಿಯವನ್ನ ಇವನೇ ತಾನೆ? ಇವನೇ ತಾನೆ ನನ್ನ ಮಗಳ ಬಗ್ಗೆ ಇಲ್ದೇ ಇರೋದಲ್ಲ ಹೇಳಿರೋದು, ನಿಮ್ ಮನ್ಸ್ ಕೆಡ್ಸಿರೋದು ಇವನೇ ತಾನೆ? ಇಲ್ಲಯ್ಯ, ನೀವೇ ಇಲ್ಲ ಸಲದ್ದಲ್ಲ ಹೇಳ್ತಾ ಇದ್ದೀರಾ. ಅಂದ್ರೆ ನೀವಿಬ್ರು ಭೇಟಿ ಮಾಡಿಲ್ವಾ? ಭೇಟಿ ಮಾಡಿ ಮಾತಾಡಿಲ್ವಾ? ನೋಡಿದ್ದು ಮಾತಾಡಿದ್ದು ನಿಜಾನೇ, ಇಲ್ಲ ಅಂತ ಹೇಳಿಲ್ವಲ್ಲ. ಆದ್ರೆ ನೀವ್ ಅನ್ಕೊಂಡಿರೋ ಹಾಗೆ ನಿಮ್ ಬಗ್ಗೆ ಆಗ್ಲಿ ನಿಮ್ ಮಗಳ ಬಗ್ಗೆ ಆಗ್ಲಿ ಒಂದ್ ಮಾತು ತಪ್ಪು ಮಾತಾಡಿಲ್ಲ. ಪ್ರಾಬ್ಲಮ್ ಏನು ಅಂತ ಹೇಳೋಕೆ ಮುಂಚೆ ನೀವು ಕೋಪ ಮಾಡ್ಕೊಂಡ್ರೆ, ಅವತ್ತು ನಿಮ್ಮ ಮನೆಗೆ ಬಂದು ಹೆಣ್ಣು ನೋಡ್ಕೊಂಡು ಹೋದ್ಮೇಲೆ ದಿಢೀರ್ನೆ ನನ್ನ ಮಗ ಬಂದು ಒಂದು ಹುಡುಗಿ ಲವ್ ಮಾಡ್ತಾ ಇದೀನಿ, ಅವಳನ್ನೇ ಮದುವೆ ಆಗೋದು ಅಂತ ಹೇಳ್ದ. ನಂಗೆ ಆಶ್ಚರ್ಯ ಆಗೋಯ್ತು. ಆದ್ರೆ ಏನ್ ಮಾಡೋದು, ನಿಮ್ ಮಗಳು ನನಗೂ ನಮ್ಮ ಕುಟುಂಬಕ್ಕೆ ಇಷ್ಟ ಆದ್ರೆ ಸಾಕ, ಮದುವೆ ಆಗೋನು ಅವನಿಗೆ ತಾನೇ ಇಷ್ಟ ಆಗ್ಬೇಕು, ಅದಲ್ವ ಮುಖ್ಯ. ಅದಕ್ಕೆ ಯಾರು ಏನು ಹೇಳಿದ್ರು ಪರವಾಗಿಲ್ಲ, ಅವ್ನು ಇಷ್ಟಪಟ್ಟರೆ ಹುಡುಗಿನೇ ಅವನ ಜೊತೆ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ನನಗೆ ನನ್ನ ಸಂತೋಷಕ್ಕಿಂತ ನನ್ನ ಮಗನ ಸಂತೋಷನೇ ಮುಖ್ಯ. ಸತ್ಯವಾಗಿ ಹೇಳ್ತೀನಿ, ಈ ಹುಡುಗನಿಗೂ ಈ ಮದುವೆ ನಿಂತೋಗಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಎಲ್ಲರೂ ನನ್ ಕ್ಷಮಿಸ್ಬಿಡಿ, ನಾನು ಬರ್ತೀನಿ. ಕೇಳಿಸ್ಕೊಂಡ ಅವನೇನ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅಂತ? ಒಂದು ಮಾತು ತಪ್ಪಾಗಿ ಹೇಳಿಲ್ವಂತೆ. ಒಂದ್ ಕಡೆ ಪ್ರೀತಿ ಮಾಡಿದ್ರೇನೆ, ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಂಡು ಓಡಾಡಿ ಮದ್ವೆಯನ್ನು ನಿಲ್ಸೋ ಈ ಕಾಲದಲ್ಲಿ ಎರಡು ಮನ್ಸು ಇಷ್ಟಪಟ್ಟಿದ್ರು ಕೌಶಲ್ಯ ಚೆನ್ನಾಗಿ ಬಾಳಿ ಬದುಕಬೇಕಂತ ಅವಳ ಬಗ್ಗೆನೂ ನಮ್ ಕುಟುಂಬದ ಬಗ್ಗೆನೂ ಎಷ್ಟು ಗೌರವವಾಗಿ ಹೇಳಿದಾನಲ್ಲ. ಅಂತ ಒಳ್ಳೆ ಮನುಷ್ಯನ ತಪ್ಪು ಅಂದ್ರೆ ಆ ಮನುಷ್ಯ ತಪ್ಪೆ. ತಾನ್ ತಪ್ಪು ಮಾಡಿ ಇನ್ನೊಬ್ರು ತಲೆ ಮೇಲೆ ಹಾಕೋ ಈ ಕಾಲದಲ್ಲಿ ಊರ್ ಹಬ್ಬದಲ್ಲಿ ಕೌಶಲ್ಯ ಮರ್ಯಾದೆ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವ್ನ್ ಮಾಡದೇ ಇರೋ ತಪ್ಪನ್ನ ತಲೆ ಮೇಲೆ ಹಾಕೊಂಡು ಊರ್ ಜನರ ಮುಂದೆ ಏನೂ ಗೊತ್ತಿಲ್ಲದೇನೆ ಮೌನವಾಗಿ ಮಾತಾಡದೆ ನಿಂತಿದ್ನಲ್ಲ, ಆ ಒಳ್ಳೆ ತರ ನಿಮಗೆ ತಪ್ಪ ಕಾಣಿಸ್ತಾ? ನೀನ್ ನೋಡಿದ್ರೆ ಮಗಳ ಮೇಲೆ ಜೀವ ಇಟ್ಕೊಂಡಿದೀನಿ ಅಂತ ಹೇಳ್ತೀಯ, ಆದ್ರೆ ಬಂದವರು ಬರೀ ಬಾಯಿ ಮಾತಲ್ಲ ಹೇಗ್ ಮಾಡ್ಬೇಕು ಅಂತ ತೋರ್ಸ್ಬಿಟ್ಟು ಹೋದ್ರು. ಆದ್ರೆ ನೀವು ಹೇಗ್ ನಿರೂಪಿಸ್ತೀರಾ? ಯಾವಾಗ ನಿರೂಪಿಸ್ತೀರಾ? ನೀವು ತಪ್ಪು ಮಾಡ್ತಿದ್ದೀರಾ ಅಣ್ಣ. ನೀವು ಸುರೇಶ್ ಮೇಲೆ ಸೇಡ್ ತೀರಿಸ್ಕೊತಿದ್ದೀರಾ ಅನ್ಕೊಂಡು ಕೌಸಲ್ಯ ಮೇಲೆ ಸೇಡ್ ತೀರಿಸ್ಕೊತಿದ್ದೀರಾ. ಆಮೇಲೆ ಏನಾದ್ರೂ ಒಂದಾಯ್ತು ಅನ್ಕೊಳ್ಳಿ, ಆಮೇಲೆ ಅಮ್ಮ ಹೋದ್ರು ಅಪ್ಪ ಹೋದ್ರು ಅಂತ ಎಷ್ಟೇ ಕಿರ್ಚಾಡಿದ್ರು ಅದೆಲ್ಲ ಕಿವಿ ಕೊಟ್ಟು ಕೇಳಕ್ ನಾವ್ ಯಾರೂ ಇರಲ್ಲ. ನಿನ್ನ ಕೈ ಮುಗಿದು ಕೇಳ್ತೀನಿ, ಒಬ್ನೇ ಸಮಾಧಾನದಿಂದ ಕೂತು ನೀನೇ ಯೋಚನೆ ಮಾಡಿ ನೋಡಪ್ಪ, ಯಾವ್ದು ಸರಿ ಯಾವ್ದು ತಪ್ಪು, ಇದು ಒಳ್ಳೇದಾ ಕೆಟ್ಟದಾ ಅಂತ ನಿನ್ನ ಒಳಮನ್ಸೇ ಹೇಳುತ್ತೆ. ದಯವಿಟ್ಟು ಒಂದೊಳ್ಳೆ ನಿರ್ಧಾರಕ್ಕೆ ಬರಪ್ಪ. ಹುಡುಗ ಬಂದಿದ್ದಾನಲ್ಲ, ಅವನ ಹೆಸರೇನು? ಸುರೇಶ್ ಅಯ್ಯ. ನನ್ ಬಂದ್ ನೋಡಕ್ ಹೇಳು. ಸರಿ ಅಯ್ಯ. ಬನ್ನಿ ತಮ್ಮ. ನಾನು ಓದ್ದೇ ಇರೋನು, ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರಲ್ಲ. ಮನ್ಸಿಗನ್ಸಿದ್ದನ್ನು ಹೇಳ್ಬಿಡ್ತೀನಿ. ನನಗೇನೋ
ಆ ಸಂಬಂಧನ ನೀನೇ ಕೆಡ್ಸಿದ್ಯಾ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಸತ್ಯವಾಗ್ಲೂ ಅನ್ನಿಸ್ತಾನೆ ಇದೆ. ನನ್ನ ಮನ್ಸಿಗೆ ಒಂದ್ಸತಿ ತಪ್ಪು ಅಂತ ಅನ್ಸಿದ್ರೆ ತಪ್ಪೆ. ತೊಟ್ಲಿಂದ ಸುಡ್ಗಾಡ್ವರೆಗೂ ಬದಲಾಗಲ್ಲ. ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಆ ಥರದೋನಲ್ಲ. ಏಯ್, ನೀನು ಒಂದು ಮನೆಗೆ ಹಬ್ಬಕ್ಕೆ ಬಂದ ಜಾಗದಲ್ಲಿ ಒಂದು ಹುಡುಗಿನ ನೋಡಿ ಹಲಗಿಂಜಿದೆ. ಆ ಹುಡುಗಿನ ಹತ್ರ ನಗ್ನಗ್ತಾ ಮಾತಾಡಿದ್ಲು. ಅದು ಅವ್ರ ಅಪ್ಪನಿಗೆ ಇಷ್ಟ ಆಗಲಿಲ್ಲ. ಆ ಹುಡುಗಿಗೆ ಅದೆಲ್ಲ ಬೇಡ ಅಂತ ಹೇಳ್ದ. ಆ ಹುಡುಗಿ ಒಪ್ಕೊಂಡ್ಲು. ನಾನು ಹೇಳಿದ್ಮೇಲೆ ನನ್ನ ಮಗಳು ನಿನ್ನ ಹತ್ರ ಮಾತಾಡಲಿಲ್ಲ ತಾನೆ? ಇಲ್ಲ ಅಲ್ಲ. ಹಾಗಿದ್ರೆ ನೀನೇನು ಮಾಡಬೇಕಿತ್ತು? ಮರ್ಯಾದೆಯಿಂದ ಬ್ಯಾಗ್ ತಗೊಂಡು ಮನೆ ಬಿಟ್ಟು ಹೋಗ್ಬೇಕಿತ್ತು. ಇಲ್ಲ ಊರು ಸುತ್ತಕ್ಕೆ ಹೋಗ್ಬೇಕಿತ್ತು. ಅದ್ಬಿಟ್ಟು ದೊಡ್ಡವ್ರು ಹೇಳಿದ್ರು ಚಿಕ್ಕವ್ರು ಹೇಳಿದ್ರು ಅಂತ ಆ ಮನೇಲಿ ಮಳೆ ಹೊಡೆದಂಗೆ ಜಾಂಡ ಹುರ್ಕೊಂಡು ಕೂತಿದ್ಯಲ್ಲ, ನಾಚಿಕೆ ಆಗಲ್ವಾ? ಇಲ್ಲಿ ನೋಡು, ಹೇಗಾರು ಮಾಡಿ ಏನಾರು ಮಾಡಿ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಅದು ಈ ಜನ್ಮದಲ್ಲಿ ಆಗಲ್ಲ. ನೀನು ಎಷ್ಟೇ ಜನ್ಮ ಎತ್ತಿದ್ರು ನನ್ನ ಮಗಳು ನಿನಗೆ ಮದುವೆ ಮಾಡಿಕೊಡಲ್ಲ. ನಾನು ಯಾಕೆ ನಿಮ್ಗೆ ಇಷ್ಟ ಆಗಲಿಲ್ಲ? ನನ್ನ ಮೇಲೆ ಯಾಕೆ ಇಷ್ಟು ಕೋಪ ನಿಮಗೆ? ನಾನಂತ ತಪ್ಪು ಏನು ಮಾಡಿದೆ? ಏನು ಕಾರಣ? ಹಾವು ಮುಂಗುಸಿ ಮುಖಾಮುಖಿ ಆದರೆ ಬರೀ ಜಗಳ. ಇವೆರಡಕ್ಕೂ ಏನಾದ್ರು ಕಾರಣ ಇದೆಯಾ? ಇಲ್ಲ ತಾನೆ. ಹಾವು ತಿನ್ನೋ ಊಟನ ಮುಂಗ್ಸಿ ತಿನ್ನೋಕ್ಕಾಗತ್ತಾ? ಇಲ್ಲ ಮುಂಗ್ಸಿನೇ ಊಟ ಅಂತ ಹಾವು ನೆನೆಸ್ಕೊಳುತ್ತಾ? ನಾನು ಹಾವು ಆದರೆ ನೀನು ಮುಂಗ್ಸಿ ಕಣೋ. ನೀನು ಮುಂಗ್ಸಿ ಆದರೆ ನಾನು ಹಾವು ಕಣೋ. ನನ್ನ ಪಾಡಿಗೆ ನಾನು ಹುತ್ತದಲ್ಲಿರ್ತೀನಿ, ನಿನ್ನ ಪಾಡಿಗೆ ನೀನು ಪೊದೆಯಲ್ಲಿರು. ನಾನು ಇಷ್ಟಪಡ್ದಿರೋ ಮೊದಲನೇ ವ್ಯಕ್ತಿ ನೀವೇನೆ. ನನಗಿಷ್ಟ ಆಗದಿರೋ ಮೊದಲನೇ ವ್ಯಕ್ತಿನೂ ನೀನೇ. ಸರಿ, ನೀನು ಒಳ್ಳೆಯವನು ಅಂತಲೇ ಇಟ್ಕೋ. ಊರವ್ರಿಗೆಲ್ಲ ನೀನಿಷ್ಟ. ಅದಕ್ಕಾಗೆ ನನ್ನ ಮಗಳು ಒಂದು ಮಾತು ಹೇಳ್ತೀನಿ. ಅದಕ್ಕಾಗೆ ನನ್ನ ಮಗಳನ್ನ ನೀನು ಕೊಡ್ತಿದ್ದೀನಿ. ಸುಮ್ಮನೆ ಒಂದು ಮಾತು ಕೇಳ್ತಿದ್ದೀನಿ. ಅದಾದಮೇಲೆ ಅವಳಿಲ್ಲ ಅಂದರೆ ನಾನು ಬದುಕಲ್ಲ. ನನಗೆ ಅವಳೇ ಮುಖ್ಯ. ಇದಕ್ಕಾಗಿ ನಾವು ಒಬ್ರಿಗೊಬ್ರು ನೋಡ್ಕೋಬೇಕು, ಮಾತಾಡಬೇಕು, ಸೇರ್ಬೇಕು. ನಮ್ಮನೆಗೆ ನೀನು ಬರಬೇಕು, ನಿಮ್ಮನೆಗೆ ನಾನು ಬರಬೇಕು. ನಾವು ಒಳ್ಳೇದು ಕೆಟ್ಟದಕ್ಕೆ ಸೇರ್ಬೇಕು. ಹುಟ್ಟು ಸಾವು ಅಮಾವಾಸ್ಯೆ ಹುಣ್ಣಿಮೆ ಸೀಮಂತ ನಾಮಕರಣ ಇದನ್ನೆಲ್ಲ ನಾವು ನೋಡ್ಬೇಕು. ನನಗೇನಾದ್ರೂ ನೀನ್ ಬರ್ಬೇಕು, ನಿನಗೇನಾದ್ರೂ ನಾನ್ ಬರ್ಬೇಕು. ನೀನ್ ಸತ್ರ ನಾನು ಹೇಳ್ಬೇಕು, ನಾನ್ ಸತ್ರ ನೀನ್ ಹೇಳ್ಬೇಕು. ಇದು ನಡಿಬಾರ್ದು, ನಡೆಯೋದಕ್ಕೆ ನಾನು ಬಿಡಲ್ಲ. ಸಂಬಂಧ ಅಂದ್ರೇನು, ಅದರಲ್ಲಿರೋ ಸುಖ ಅಂದ್ರೇನು, ಇದ್ಯಾವುದು ಗೊತ್ತಿಲ್ಲದೇನೆ ನಾನು ಇಲ್ಲಿಗೆ ಬಂದೆ. ಈ ಸಂಬಂಧಗಳೇನು ಅಂತ ಇವಾಗ ಅರ್ಥ ಆಯ್ತು. ಅದರಲ್ಲಿ ನಿಜ ಯಾವುದು, ಸುಳ್ಳು ಯಾವುದು, ನೀವು ಹೇಳೋ ಒಂದು ಮಾತಲ್ಲಿದೆ. ನಾನೇನು ಮಾಡಿದ್ರೆ ನಿಮ್ಗೆ ಇಷ್ಟ ಆಗ್ತೀನಿ? ನೀವು ಸರಿ ಅಂತ ಹೇಳೋದಕ್ಕೆ ನಾನು ಏನು ಮಾಡಬೇಕು ಹೇಳಿ? ಏನಾದರೂ ಸರಿ, ನಾನು ಮಾಡ್ತೀನಿ. ಸತ್ತೋಗೋ. ಸತ್ತೋಗು ಅಂತ ಹೇಳಿದ್ನಾ? ಸತ್ತೋಗು ಅನ್ನಕ್ಕೆ ಇವನು ಯಾರು? ಸತ್ತು ಹೋಗು ಅಂತ ಯಾರು ಹೇಳಕ್ಕಾಗುತ್ತೆ? ಯಾರು ಯಾವಾಗ ಸಾಯ್ತಾರೆ ಯಾರಿಗೆ ಗೊತ್ತು? ಸತ್ತೋಗು ಅಂತ ಹೇಳಿದವನು ಸತ್ತೋಗು ಎಷ್ಟೊತ್ತಾಗುತ್ತೆ? ಏನಪ್ಪ ಇದು? ಇವತ್ತು ಶುಕ್ರವಾರ. ಅವರು ನಮ್ಮ ಅಳಿಯಂದ್ರಪ್ಪ. ಅಳಿಯನ ಮೊದ್ಲು ಅವ್ನು ಮನುಷ್ಯನಾಗಿರೋದು ಕಲ್ತ್ಕೊಳ್ಳಿ, ಆಮೇಲೆ ಅವ್ನು ನನ್ನ ಅಳಿಯ. ಬೇರೆಯವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ದೇ ಇರೋನು ಮನುಷ್ಯನೇ ಅಲ್ಲ. ಯಾವತ್ತೂ ಕೋಪ ಮಾಡ್ಕೊಳ್ತಿರೋ ನೀವು ಇವತ್ತು ಕೋಪದಿಂದ ನಿಮ್ಮ ಮಳೆಯನ ಬಗ್ಗೆ ಏನೇನೋ ಮಾತಾಡ್ತಿದ್ದೀರ. ಇದಕ್ಕೆಲ್ಲ ನಾನು ತಾನೇ ಕಾರಣ. ನಾನು ಇನ್ಮೇಲೆ ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ ತಾತ. ನಾವು ಹೊರಡ್ತೀನಿ. ದಯಮಾಡಿ ನಾನು ತಡಿಬೇಡಿ ತಾತ, ಪ್ಲೀಸ್. ಏನಂದ್ರೆ ನಾವೇನೋ ಅನ್ಕೊಂಡ್ವಿ, ಇದು ಈ ಥರ ಆಯ್ತಲ್ಲ. ಅದಕ್ಕೆ ನಾವೇನಮ್ಮ ಮಾಡೋಕ್ಕಾಗತ್ತೆ? ಅವರಪ್ಪನಿಗೆ ಸುರೇಶ್ ಮೇಲಿರೋ ಕೋಪನೇ ದೊಡ್ಡದಾಗಿದೆ. ಕೌಸಲ್ಯಾಗೆ ಅವರಪ್ಪನ ಮೇಲಿರೋ ಪ್ರೀತಿನೇ ತುಂಬ ದೊಡ್ಡದಾಗಿದೆ. ಸುರೇಶ್ಗೆ ಅಂತ ಒಂದು ಮನಸ್ಸಿದೆ, ಅದರಲ್ಲೂ ಆಸೆ ಆಕಾಂಕ್ಷೆನೂ ಇದೆ ಅಂತ ಅವ್ರು ಅರ್ಥ ಮಾಡ್ಕೊಳ್ಳಿಲ್ವೇ? ಮದುವೆ ಮಾಡಿಸಿ ತುಂಬ ಸಂತೋಷದಿಂದ ಗಂಡ ಹೆಂಡ್ತಿಯಾಗಿ ನಿನ್ನೂ ಕೌಸಲ್ಯನೂ ಕಳಿಸ್ಕೊಡೋಣ ಅನ್ಕೊಂಡಪ್ಪ.
ಭಗವಂತ ಆ ಭಾಗ್ಯ ನನಗೆ ಕೊಟ್ಟಿಲ್ಲ ಅಪ್ಪ. ಈ ಮುದುಕನ್ ಕ್ಷಮಿಸ್ಬಿಡಪ್ಪ. ಚಚ್ಚೆ ಏನ್ ತಾತ ಇಂಥ ದೊಡ್ಡ ಮಾತು ಮಾತಾಡ್ತಿದ್ದೀರಾ? ಯಾರು ಇಲ್ದಿರೋ ನನಗೆ ತಾತ ಅಜ್ಜಿ ಅಂತ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ, ಇಷ್ಟೊಂದು ಶಕ್ತಿ ಕೊಟ್ಟಿದ್ದೀರಾ. ತಾತ ಸದ್ಯಕ್ಕೆ ನಾನು ಹೋಗ್ತಿದ್ದೀನಿ, ಆದರೆ ಮತ್ತೆ ಬರ್ತೀನಿ. ಪ್ರತಿ ಹಬ್ಬಕ್ಕೂ ಯಾರು ಬರ್ತಾರೋ ಬರಲ್ವೋ ನಾನು ಮಾತ್ರ ಖಂಡಿತ ಬರ್ತೀನಿ ತಾತ. ಸುರೇಶ್, ನಾನು ಹೋಗಿ ಟಿಕೆಟ್ ತೊಗೊಂಬರ್ತೀನಿ. 3ನೇ ಪ್ಲಾಟ್ಫಾರ್ಮಲ್ಲಿ ಟ್ರೈನ್ ಬರುತ್ತೆ, ಅಲ್ಲಿ ವೆಯ್ಟ್ ಮಾಡ್ತೀರು. ಆದ್ರೆ ಒಂದ್ ಮಾತ್ರ ನಿಜ, ನನಗೆ ಅಪ್ಪನೂ ಬೇಕು, ನೀವು ಬೇಕು ಸುರೇಶ್. ಹೇಗಾರು ಮಾಡಿ ಏನಾರು ಮಾಡಿ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನೀನ್ ಎಷ್ಟೇ ಜನ್ಮ ಎತ್ತಿದ್ರು ನನ್ನ ಮಗಳು ನಿನಗೆ ಮದುವೆ ಮಾಡ್ಕೊಡಲ್ಲ. ಹೋಗೋ, ಸತ್ತೋಗೋ, ಸತ್ತೋಗೋ. ಕೌಸಲ್ಯ ಎಂತತು ಎಲ್ರು? ನೀನೇನು ಹೇಳಬೇಕಾಗಿಲ್ಲ. ಕೌಸಲ್ಯಾಗೆ ನಿನ್ನ ಮರೆಯೋಕ್ಕಾಗ್ತಿಲ್ಲ. ನಿನ್ನೊಬ್ಬನ್ನೇ ಕಳಿಸಿ ನಾವೆಲ್ಲರೂ ಇಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲಪ್ಪ. ದಯವಿಟ್ಟು ನಾನು ಹೇಳೋದನ್ನು ಕೇಳಪ್ಪ. ನಿನ್ನ ಜೊತೆ ಕೌಸಲ್ಯಾನೂ ಕರ್ಕೊಂಡು ಹೋಗ್ಬಿಡು. ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ. ಕೌಸಲ್ಯನ ಕರ್ಕೊಂಡು ಹೋಗು. ಅವರಪ್ಪ ಬಂದ್ರೆ ನಾನು ನೋಡ್ಕೊಂತೀನಿ. ನೀವೆಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿರಿ. ತಪ್ಪು ತಾತ, ತುಂಬಾ ದೊಡ್ಡ ತಪ್ಪು. ಆ ತಪ್ಪು ಇವಾಗ ಮಾತ್ರ ಅಲ್ಲ ತಾತ,
ತಾನು ಯಾವತ್ತೂ ಮಾಡಲ್ಲ. ಈ ಪ್ರೀತಿಯಿಂದ ಒಂದು ಸುಂದರವಾಗಿ ಕುಟುಂಬ ಸಿಗುತ್ತೆ ಅನ್ನೋ ಒಂದೇ ನಂಬಿಕೆಯಿಂದ ನಾನು ಇಲ್ಲಿವರೆಗೂ ಕಾಯ್ತಾ ಇದ್ದೆ. ಆದರೆ ಕೌಸಲ್ಯ ತಂದೆಗೆ ಒಪ್ಪಿಗೆ ಇಲ್ಲದೆ ನಡೀತಿರೋದು ಅದು ನನಗೆ ಬೇಡ ತದ್ದ. ಅದು ಯಾವಾಗ ನಡೆದ್ರು ಕೌಸಲ್ಯ ತಂದೆ ಒಪ್ಪಿಗೆಯಿಂದನೇ ನಡಿಬೇಕು. ಯಾವ ಜನ್ಮದಲ್ಲಿ ಮಾಡಿರೋ ಪಾಪನೂ ಗೊತ್ತಿಲ್ಲ ತತ್ತ. ಈ ಜನ್ಮದಲ್ಲಿ ಯಾರೂ ಇಲ್ಲದೆ ಒಂಟಿಯಾಗಿ ಬದುಕ್ತಿದ್ದೀನಿ. ಒಂಟಿಯಾಗಿದ್ದು ನನಗೆ ಒಂದು ಕುಟುಂಬ ಬೇಕು ಅಂತ ಆಸೆ ಪಟ್ಟೆ ಹೊರತು ಕುಟುಂಬದಲ್ಲಿ ಸಂತೋಷವಾಗಿರೋ ಕೌಶಲ್ಯನ ನಿಮ್ಮೆಲ್ಲರಿಂದನೂ ದೂರ ಮಾಡೋಕ್ಕೆ ಇಷ್ಟ ಇಲ್ಲ ತತ್ತ. ಕೌಶಲ್ಯನ ಬಿಟ್ಟೋಗ್ತಿರೋದು ನನ್ನ ಉಸಿರನ್ನ ಬಿಟ್ಟೋಗೋ ಥರ ಇದೆ ತತ್ತ. ಸ್ವಲ್ಪ ದಿನ ಜೊತೆ ಇದ್ದು ನನಗೆ ಇಷ್ಟೊಂದು ಕಷ್ಟ ಅಂದರೆ ಈ ಪ್ರಪಂಚನೇ ಮಗಳು ಅಂತ ಬಾಳ್ತಿರೋ ಅವ್ರಿಗೆ ಇನ್ನೆಷ್ಟು ಕಷ್ಟ ಆಗ್ಬೇಡ. ಆ ಜೀವ ಹೆಂಗ್ ತಡ್ಕೊಳುತ್ತೆ ತಾತ? ಬೇಡ ಬೇಡ ತಾತ. ಅಕ್ಕ ಕೌಸಲ್ಯ ಜೀವನ ಹಾಳಾಗುತ್ತಂತ ಭಯಪಡ್ಬಿಡಿ ತಾತ. ನಿಜವಾಗ್ಲೂ ಭಯಪಡ್ಬೇಡಿ. ಕೌಸಲ್ಯ ಮನಸ್ಸು ನೋವಾಗೋ ಥರ ಅವ್ರು ಯಾವತ್ತೂ ನಡ್ಕೊಳಲ್ಲ. ಯಾಕಂದ್ರೆ ನನ್ನ ಮೇಲಿರೋ ಕೋಪಕ್ಕಿಂತ ಮಗಳ ಮೇಲಿರೋ ಪ್ರೀತಿನೇ ಜಾಸ್ತಿ. ಕೋಪನ ಪ್ರೀತಿನ ಅಂತ ಬಂದಾಗ ಖಂಡಿತವಾಗಿ ಗೆಲ್ಲೋದು ಪ್ರೀತಿನೇ ಆಗಿರುತ್ತೆ. ನೀವೆಲ್ಲ ನನ್ನ ಮೇಲೆ ಇಷ್ಟು ದಿನ ತೋರಿಸಿರೋ ಪ್ರೀತಿ ನಿಜಾನೇ ಆದರೆ ನಾನು ಒಂಟಿಯಾಗಿ ಹೋಗೋದೇ ಸರಿ ತಾತ. ಯಾಕಂದ್ರೆ ಇಷ್ಟು ದಿನ ಅವ್ರ ದೃಷ್ಟಿಲಿ ನಾನೇ ಕೆಟ್ಟವನಾಗಿದ್ದು. ನೀವು ಹೇಳೋ ಕೆಲಸ ನಾನು ಈಗ ಮಾಡಿದರೆ ಅವ್ರ ದೃಷ್ಟಿಲಿ ನೀವೆಲ್ಲರೂ ಕೆಟ್ಟೋರಾಗಿ ಕಾಣಿಸ್ತೀರ. ನಾನು ಈ ಕುಟುಂಬದಲ್ಲಿ ಒಂದಾಗಿದ್ದೀನೋ ಇಲ್ವೋ, ಒಂದಾಗಿರೋ ಈ ಕುಟುಂಬ ನನ್ನಿಂದ ಒಡೆದೋಗ್ಬಾರ್ದು ತಾತ. ಇವಾಗೂ ನನಗಿರೋದು ಒಂದೇ ಒಂದು ಬೇಜಾರೇನೆಂದ್ರೆ ನನ್ನ ಅರ್ಥ ಮಾಡ್ಕೊಳ್ಳಿ ನಾನು ತಪ್ಪೇ ಮಾಡಿಲ್ಲ ಅಂತ ಅವ್ರ ಕಾಲಿಗೆ ಬಿದ್ದು ಕಣ್ಣೀರಾಗಿ ಕೇಳಬೇಕು ಅನ್ಸುತ್ತೆ ತಾತ. ಆಗಲ್ವೇ? ಎಲ್ಲಿ ನಾನು ನಾಟಕ ಮಾಡ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಅಂತ ಭಯ ಆಗ್ತಿದ್ದೆ ತಾತ. ಅವ್ರು ನನ್ನ ಬಗ್ಗೆ ಏನಾದರೂ ಅನ್ಕೊಳ್ಳಿ ತಾತ, ಆದ್ರೆ ಸತ್ಯವಾಗ್ಲೂ ನಾನು ಅವ್ರನ್ನ ಶತ್ರುವಾಗಿ ನೋಡಿಲ್ಲ. ನನ್ನ ಸ್ವಂತ ತಂದೆಗಿಂತ ಹೆಚ್ಚಾಗಿ ಅವ್ರನ್ನ ನೋಡ್ತಿದ್ದೀನಿ ತಾತ. ಆದ್ರೆ ಒಂದಂತೂ ಸತ್ಯ ತಾತ, ನನಗೆ ಮದುವೆ ಅಂತ ಆದ್ರೆ ಅದು ಕೌಶಲ್ಯ ಜೊತೆಗೆ, ಅದು ಅವ್ರ ತಂದೆ ಒಪ್ಪಿಗೆಯಿಂದಾನೆ. ಅಲ್ಲಿವರೆಗೂ